ಗುಡ್ ಈವ್ನಿಂಗ್. ಸುಕುಮಾರ ಸ್ವಾಮಿ ಕಥೆಯನ್ನು ಮುಗಿಸಿದ್ವಿ. ಸೊ ಕಡೆಯ ಸುಕುಮಾರ ಸ್ವಾಮಿಯ ಜನ್ಮದಲ್ಲಿ ಭೋಗದ ತುತ್ತ ತುದಿಯಲ್ಲಿ ಯೋಗ ಅನ್ನೋ ಸಿದ್ಧಾಂತವನ್ನು ನೋಡಿದ್ವಿ ನಾವು, ರೈಟ್. ಅನಂತರ ಬಂದ್ರೆ ವಿದ್ಯುತ್ ಚೋರನೆಂಬ ಋಷಿಯ ಕತೆ. ವಿದ್ಯುತ್ ಚೋರನೆಂಬ ಋಷಿಯ ಕತೆ ಶೀರ್ಷಿಕೆನೇ ವಿಶೇಷವಾಗಿದೆ. ಚೋರ ಮತ್ತು ಋಷಿ ಎರಡು ಜೊತೆ ಜೊತೆಗೆ ಹೆಸರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಒಬ್ಬ ವ್ಯಕ್ತಿ ಚೋರ ಮತ್ತು ಋಷಿ ಎರಡೂ ಆಗಿರೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ ಅಂತ ಹೇಳ್ಬೋದು ಈಗಿನ ಕಾಲದ ಋಷಿಗಳು ನೋಡಿದ್ರೆ. ಬಟ್ ಶಿವಕೋಟಿ ಶೀರ್ಷಿಕೆಯಲ್ಲಿನೇ ಕುತೂಹಲವನ್ನು ಮೂಡಿಸ್ಬಿಟ್ಟಿದ್ದಾನೆ. ನೋಡಿ, ಹೇಳಿದೆ ನಾನು, ಆಧುನಿಕ ಕಥನ ತಂತ್ರಗಾರಿಕೆಯಲ್ಲಿ ಏನೇನು ಬಳಸ್ಕೊಳ್ತಾರೋ. ಈಗ ಸಿನಿಮಾಗಳು ನೋಡ್ತೀರಾ, ಸಿನಿಮಾ ಕ್ಯೂರಿಯಾಸಿಟಿ ಟೈಟ್ಲಿಂದನೇ ಶುರುವಾಗುತ್ತೆ. ಟೈಟಲ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ? ಕಥೆಯ ಶೀರ್ಷಿಕೆಯಲ್ಲಿಯೇ ಒಂದು ಕುತೂಹಲವನ್ನ ಅಳವಡಿಸಿದ್ದಾನೆ. ವಿದ್ಯುತ್ ಚೋರ ಋಷಿಯ ಕಥೆಯಂತೆ. ಇವನು ವಿದ್ಯುತ್ ಕದೀತಾ ಇದ್ದ ಅಂತನಲ್ಲ, ಶೀರ್ಷಿಕೆಯಲ್ಲಿನೇ ಕುತೂಹಲವನ್ನ ಸೃಷ್ಟಿ ಮಾಡಿದ್ದಾನೆ. ಅಗೇನ್, ಕಥೆಯ ಆರಂಭದಲ್ಲಿ ಪ್ರಾಕೃತದ ಗಾಹೆ ಇದೆ, 2 ಸಾಲಿಂದು. ಈ ಗಾಹೆ ಕಥೆಯ ಸಾರಸೂಚಿಯಾಗಿರುತ್ತೆ. ಅದು ಕಥೆಯ ನಿರೂಪಣೆಯ ಶೈಲಿ ಅಂತ ಮಾತಾಡಿದ್ವಿ. ಏನಿದೆ ಬ್ರಾಕೆಟ್ ಇರೋದು ನೋಡೋಣ. ಕೆಳಗಡೆ ಹೊಸ ಕನ್ನಡದಲ್ಲಿ ಬನ್ನಿ. ವಿದ್ಯುತ್ ಚೋರನೆಂಬ ಋಷಿಯ ಕಥೆಯನ್ನು ಹೇಳುವೆನೋ. ವಿದ್ಯುತ್ ಚೋರನೆಂಬ ಋಷಿ ಜಿಗುಟ ಗೊರಜುಗಳಿಂದಲೂ ಗುಂಗಾಡಿ ಹುಳು ದೊಡ್ಡ ನೊಣಗಳಿಂದಲೂ ಕಚ್ಚಿ ತಿನ್ನಲ್ಪಡುತ್ತಿದ್ದವನಾಗಿ ಅತ್ಯಂತ ಕಠಿಣವಾದ ನೋವನ್ನು ಸಹಿಸಿ ಶ್ರೇಷ್ಠವಾದ ದರ್ಶನ, ಜ್ಞಾನ, ಚಾರಿತ್ರ್ಯ ಎಂಬ ರತ್ನತ್ರಯದ ಆರಾಧನೆಯನ್ನು ಆಚರಿಸಿದವನು. ಇದು ಸಮ್ಮರಿ. ಹಿಂದಿನ ಕಥೆಯಲ್ಲಿ ನರಿಗಳಿಂದ ತಿನ್ನಲ್ಪಟ್ಟಂತ ಸುಕುಮಾರ ಸ್ವಾಮಿ ಮೋಕ್ಷವನ್ನು ಪಡ್ಕೊಂಡಂತೆ, ಇಲ್ಲಿ ನೊಣಗಳಿಂದ, ಜಿಗುಟುಗಳಿಂದ, ದೊಡ್ಡ ದೊಡ್ಡ ಹುಳಗಳಿಂದ ತಿನ್ನಲ್ಪಟ್ಟು ವಿದ್ಯುತ್ ಚೋರ ಮೋಕ್ಷವನ್ನು ಪಡ್ಕೊಂಡಂತೆ. ಎಲ್ಲ ಕಥೆಗಳು ಅದೇನೆ. ಎಲ್ಲ ಕಥೆಗಳು ಮಹಾಪುರುಷರುಗಳು ರತ್ನತ್ರಯಗಳನ್ನ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದ ಕಥೆಗಳೇ ಒಡ್ಡಹರದನೆಯ ವಸ್ತು. ನೋಡೋಣ ಅದು ಹೇಗೆಂದರೆ, ಮತ್ತೆ ಕತೆ ನಡೆಯುವಂತಹ ಸ್ಥಳ ಮತ್ತು ಅದರ ರಾಜರಾಣಿಯರ ಪರಿಚಯವನ್ನು ಮಾಡಿಕೊಂಡೇ ಕತೆ ಆರಂಭವಾಗುತ್ತೆ. ಜನಪದ ಶೈಲಿಯ ಕತೆ ಅಂತ ಹೇಳಿದೆ ನಾನು. ಇದು ಜನಪದ ಶೈಲಿ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಎಂಬ ಹೆಸರುಳ್ಳ ನಾಡಿದೆ. ಆ ನಾಡಿನಲ್ಲಿ ಮಿಥಿಳೆ ಎಂಬ ಪಟ್ಟಣವಿದೆ. ಅದನ್ನು ಪದ್ಮರಥನೆಂಬ ಅರಸನ ಸಂತತಿಯಿಂದ ಬಂದ ವಾಮರಥನೆಂಬ ಅರಸನು ಆಳುತ್ತಿದ್ದನು. ಅವನ ರಾಣಿ ಬಂಧುಮತಿ ಎಂಬುವಳು. ಅಂತೂ ಅವರು ತಮ್ಮ ತಮ್ಮ ಮೆಚ್ಚಿನ ವಿಷಯದ ಬಯಕೆಯ ಸುಖಗಳನ್ನು ಅನುಭವಿಸುತ್ತಾ ಹೀಗೆ ಹಲವು ಕಾಲ ಕಳೆಯಿತು. ಆ ಪಟ್ಟಣದಲ್ಲಿ ಯಮದಂಡನೆಂಬ ತಳಾರ. ಇಲ್ಲಿ ಸುಕುಮಾರ ಸ್ವಾಮಿ ಕಥೆಯಲ್ಲಿ ಬರುವಷ್ಟು ಕ್ಯಾರೆಕ್ಟರ್ಗಳು ಬರಲ್ಲ. ಇಲ್ಲಿ ಮುಖ್ಯವಾಗಿ 2 ಕ್ಯಾರೆಕ್ಟರ್ ನೆನಪಿಟ್ಕೋಬೇಕಾಗಿರೋದು. ಮೊದಲನೇದು ಯಮದಂಡ. ತಳಾರ ಅಂದ್ರೆ ಗೊತ್ತಲ್ಲ, ಅಲ್ಲೇ ಬ್ರಾಕೆಟ್ ಕೊಟ್ಟಿದ್ದಾರೆ, ನಗರದ ಕಾವಲುಗಾರ. ಮತ್ತು ವಿದ್ಯುತ್ ಚೋರನೆಂಬ ಕಳ್ಳನು ಇದ್ದ. ಇಬ್ಬರು ವ್ಯಕ್ತಿಗಳಿದ್ರು. ಆತನು ಕಳವಿನ ಶಾಸ್ತ್ರಗಳಲ್ಲಿ ಬಹಳ ಪ್ರವೀಣನಾಗಿದ್ದ. ಕಳ್ಳತನಕ್ಕೂ ವಿದ್ಯೆಗಳಿದ್ದವು. ಕಳ್ಳತನಕ್ಕೂ ಗ್ರಾಜುಯೇಷನ್ ಇತ್ತು. ಕಳ್ಳತನ ಶಾಸ್ತ್ರಗಳಂತ ಯಾವ್ಯಾವು? ಜಂಬಿನಿ, ಸ್ತಂಭಿನಿ, ಮೋಹಿನಿ, ಸರ್ಷಪಿ, ತಾಳೋದ್ಘಾಟಿನಿ ವಿದ್ಯಾ. ನೋಡಿ, ಬೀಗ ತೆಗೆಯೋ ವಿದ್ಯೆಯನ್ನ ತಾಳೋದ್ಘಾಟಿನಿ ವಿದ್ಯಾ ಅಂತ ಕರಿತಾ ಇದ್ದನಂತೆ. ಮಂತ್ರ ಪ್ರಯೋಗ, ಚೂರ್ಣ, ಯೋಗ ಇತ್ಯಾದಿ. ಗುಳಿಗೆ, ಅಂಜನ ಮೊದಲಾದ ಉಳ್ಳ ತಸ್ಕರ ಅಂದರೆ ಟಕ್ಕರ ಅಂತ. ಕಳ್ಳರು, ತಸ್ಕರು ಅಂದ್ರೆ ಟಕ್ಕರ ವಿದ್ಯೆಗಳು, ಕಳ್ಳರ ವಿದ್ಯೆಗಳನ್ನೆಲ್ಲ ಕಲ್ತಿದ್ದಂತೆ ವಿದ್ಯುತ್ ಚೋರ. ತಸ್ಕರ ವಿದ್ಯೆಗಳನ್ನು ಬಲ್ಲವನು ರಾತ್ರಿಯಲ್ಲಿ ಕಳುವು ಮಾಡ್ತಾ ಇದ್ದ. ಆಬ್ವಿಯಸ್ಲಿ ಆತನೇ ಕಳ್ತನ ಮಾಡಬೇಕು. ಆ ಪಟ್ಟಣಕ್ಕೆ ಬಹಳ ದೂರದಲ್ಲಿ ಒಂದು ಪರ್ವತವಿದೆ. ಅಲ್ಲಿ ದೊಡ್ಡದಾದ ಒಂದು ಗುಹೆ ಇದೆ. ವಿದ್ಯುತ್ ಚೋರನು ಕಳವು ಮಾಡಿದ ವಿದ್ಯುತ್ ಚೋರನು ಕಳವು ಮಾಡಿದ ಹೊನ್ನುಗಳನ್ನೆಲ್ಲ ಆ ಗುಹೆಯೊಳಗೆ ಹೂಳಿಟ್ಟು ಗುಹೆಯ ಬಾಗಿಲನ್ನ ದೊಡ್ಡದಾದ ಒಂದು ಬಂಡೆಕಲ್ಲು ತಂದು ಇಟ್ಟು ಮುಚ್ಚಿ ಬಂದು ಮಾಡ್ಕೊಳ್ಳಿ. ಹಗಲೆಲ್ಲ ಹಾಳು ದೇವಾಲಯದಲ್ಲಿ ಅಂಜನ ಹಚ್ಚಿ ತಾನು ತೊನ್ನು ರೋಗದವನಾಗಿ ಕಾಣಿಸಿಕೊಳ್ತಿದ್ದ. ನೋಡಿ, ಕುತೂಹಲ. ಕಥೆಯ ಆರಂಭವೇ ಕುತೂಹಲಕಾರಿ ಇದೆ. ಶೀರ್ಷಿಕೆನೂ ಕುತೂಹಲವಾಗಿದೆ. ಕಥೆಯ ಓಪನಿಂಗ್ ಸೀನೆ
ಕುತೂಹಲವಾಗಿದೆ. ಇವನು ಕಳ್ತನ ಮಾಡ್ತಾ ಇದ್ದನಂತೆ. ಕಳ್ತನ ಮಾಡಿ ಅಷ್ಟೇ ಮಾಡ್ತಾರಿಲ್ಲ, ಏನ್ ಮಾಡ್ತಿದ್ದ, ದೊಡ್ಡ ಗುಹೆ ಒಳಗೆ ಹೋಗ್ಬಿಟ್ಟು ಅಲ್ಲಿರುವ ಆ ಗುಹೆ ಒಳಗೆ ತಾನು ಕದ್ದ ಹೊನ್ನೆಲ್ಲ ಇಟ್ಬಿಟ್ಟು ಗುಹೆಯನ್ನು ದೊಡ್ಡ ಬಾಗಿಲನ್ನ ದೊಡ್ಡ ಬಂಡೆ ಕಲ್ಲನ್ನ ಮುಚ್ಚಿಬಿಟ್ಟು ಏನೋ ಗೊತ್ತಿಲ್ದವನಾಗಿ ಬಂದು ದೇವಾಲಯದಲ್ಲಿ ಕುತ್ಕೊಂಡ್ಬಿಟ್ಟು ಅಂಜನ ಹಚ್ಕೊಂಡ್ಬಿಡ್ತಾ ಇದ್ದ. ಅಂಜನ ಅಂತ ಹೇಳಿದ್ರೆ ಮಂತ್ರ ಪ್ರಯೋಗ. ಅಂಜನ ಅಂದ್ರೆ ಗೊತ್ತಾ, ಕಾಡಿಗೆ ಅಂಜನ ಹಚ್ಕೊಂಡ ತಕ್ಷಣ ರೂಪ ಬದಲಾಗ್ಬಿಡ್ತಿತ್ತು ಅವನು ಯಾವಾಗ ಅಂಜನ ಹಚ್ಕೊಳ್ತಾನೆ ರೂಪ ಬದಲಾಗ್ಬಿಡ್ತಿತ್ತು. ಬದಲಾಗಿ ಇವನು ತೊನ್ನು ರೋಗದವನಾಗಿ ಕಾಣಿಸ್ಕೊಳ್ತಾ ಇದ್ದ. ತೊನ್ನು ರೋಗ, ಯಾವ್ದೋ ರೋಗ ಬಿದ್ದು ಒಂಥರ ಕಾಣಿಸ್ಕೊಂಡು ದೇವಾಲಯದಲ್ಲಿ ಕುತ್ಕೊಂಡೇ ಇರ್ತಾ ಇದ್ದನಂತೆ. ಮುದುಡಿದ ಕೈಕಾಲುಗಳುಳ್ಳವನಾಗಿ, ಮೂಗು ಒಳಕ್ಕೆ ಕುಸಿದು ಕೀವು ಸುರಿಯುತ್ತಿರಲು, ನೊಣಗಳು ಕವಿದುಕೊಂಡು ತಿನ್ನುತ್ತಿರಲು, ಅಸಹ್ಯ ಪಟ್ಟುಕೊಂಡು ಜನರ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದ. ಬೆಳಿಗ್ಗೆ ಹಿಂಗ್ ಕಾಣಿಸ್ಕೊಳ್ತಾ ಇದ್ದ. ಮನೆಗಳಿಗೆ ಸುತ್ತಾಡುತ್ತಾ ತನಗೆ ತೊನ್ನು ರೋಗ ಬಂದಿರುವುದನ್ನು ತಿಳಿಸುತ್ತಾ ಹೀಗೆ ಹಗಲೆಲ್ಲ ಇರುತ್ತಿದ್ದ. ರಾತ್ರಿ ಆಗುವ ವೇಳೆಗೆ ದಿವ್ಯವಾದ ತನ್ನ ಸ್ವಾಭಾವಿಕವಾದ ಹಿಂದಿನ ರೂಪವನ್ನ ಧರಿಸ್ತಾ ಇದ್ದ. ಮತ್ತೆ ಅಂಜನ ಹಚ್ಬಿಟ್ಟು ತನ್ನ ದಿವ್ಯವಾದ ರೂಪವನ್ನು ಧರಿಸ್ತಾ ಇದ್ದನಂತೆ. ಧರಿಸ್ಬಿಟ್ಟು ವಸ್ತ್ರವನ್ನು ಉಟ್ಟು ಮೈಗೆ ಸುಗಂಧ ಲೇಪನವನ್ನ ಮಾಡಿ ಹೂವನ್ನ ಮುಡಿದು ಕರ್ಪೂರದಿಂದ ಬೆರಕೆಯಾದ ತಾಂಬೂಲವನ್ನು ತಿನ್ನುತ್ತಾ ಸೂಳೆಯರ ಬೀದಿಗಳಲ್ಲಿ ಸುತ್ತಾಡಿ. ನೋಡಿ, ಅಂದಿನ ಸಾಮಾಜಿಕ ಅಂಶ, ವೇಶ್ಯ ಪದ್ಧತಿ, ಜಾರಿಯಲ್ಲಿದ್ದಂತಹ ವೇಶ್ಯ ಪದ್ಧತಿ ವಿವರಣೆ ಬರುತ್ತೆ. ಸೂಳೆಯರ ಬೀದಿಗಳಲ್ಲಿ ಸುತ್ತಾಡಿ ತನ್ನನ್ನು ಮೆರೆಯಿಸುತ್ತಾ ತನ್ನ ಮನಸ್ಸಿಗೆ ಬಂದ ಶ್ರೇಷ್ಠರಾದ ಒಳ್ಳೆಯ ಹೆಂಗುಸರಲ್ಲಿ ಮುಂಗಡವಾಗಿ ದ್ರವ್ಯವನ್ನು ಕೊಟ್ಟು, ದ್ರವ್ಯ ಅಂದ್ರೆ ಹಣ, ದ್ರವ್ಯವನ್ನು ಕೊಟ್ಟು ವಿಧವಾದ ಸುಖ ಭೋಗಗಳಿಗೆ ಹೊನ್ನನ್ನ ಕೊಟ್ಟು ಸುಖವನ್ನು ಅನುಭವಿಸುತ್ತಾ ಯಾರೂ ತಿಳಿಯದ ಹಾಗೆ ಇದ್ದ. ನೋಡಿ, ಪಾತ್ರ ಪರಿಚಯವು ವಿಶೇಷವಾಗಿದೆ ಅಲ್ವಾ. ತೊನ್ನ ಇವನೇ ವಿದ್ಯುಚ್ಛೋರ. ಪಾತ್ರ ಪರಿಚಯವೂ ಕುತೂಹಲಕಾರಿಯಾಗಿದೆ. ಕಥೆಯ ಶೀರ್ಷಿಕೆಯೂ ಕುತೂಹಲಕಾರಿಯಾಗಿದೆ. ಕಥೆಯ ಆರಂಭವೂ ಕೂಡ ಕುತೂಹಲಕಾರಿಯಾಗಿದೆ. ಶಿವಕೋಟಿ ಧಾರ್ಮಿಕ ವಿಚಾರಗಳನ್ನ, ನೀರಸವಾದ ಶುಷ್ಕವಾದ ಧರ್ಮ ವಿಚಾರಗಳನ್ನ ಸಾರವತ್ತಾದ ಕಥೆಗಳಲ್ಲಿ ಅದನ್ನ ಅಡಗಿಸ್ಬಿಟ್ಟು ಇಡೀ ಕೃತಿಯನ್ನ ಸಾಲಂಕೃತಗೊಳಿಸಿದ್ದಾನೆ. ಅಂದ್ರೆ ಸುಂದರವಾಗಿಸಿದ್ದಾನೆ ಅಂತ. ಸಾಲಂಕೃತಗೊಳಿಸಿದ್ದಾನೆ, ಅಲಂಕೃತವಾಗಿಸಿದ್ದಾನೆ ಅಂತ. ನೀರಸವಾದ ಶುಷ್ಕವಾದ ಧಾರ್ಮಿಕ ವಿಚಾರಗಳನ್ನ ರಸವತ್ತಾದ ಕಥೆಗಳಲ್ಲಿ ಹುದುಗಿಸಿಟ್ಟು ಇಡೀ ಕೃತಿಯನ್ನ ಸಾಲಂಕೃತಗೊಳಿಸಿದ್ದಾನೆ. ಅಲಂಕೃತ, ಸಾಲಂಕೃತ, ಸುಂದರವಾಗಿ ಅಲಂಕರಿಸಿದ್ದಾನೆ ಅಂತ ಅಲ್ವಾ. ಇಲ್ಲಿ ಕೇವಲ ಧಾರ್ಮಿಕ ವಿಚಾರಗಳನ್ನ ಮಾತ್ರ ವಿವರಣೆ ಮಾಡ್ಕೊಂಡು ಹೋಗಿಲ್ಲ ಶಿವಕೋಟಿ, ಸಾರವತ್ತಾದ ಕಥೆಗಳನ್ನು ನಿರೂಪಿಸಿದ್ದಾನೆ. ಸಾರವತ್ತಾದ ಕಥೆಗಳು ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತವೆ, ರಂಜನೆಯನ್ನುಂಟು ಮಾಡುತ್ತವೆ, ಓದುಗರಲ್ಲಿ ಆಸಕ್ತಿಯನ್ನ ಕೆರಳಿಸ್ತವೆ. ಯಾವಾಗ ಓದುಗ ಕತೆ ಒಳಗೆ ಆಸಕ್ತಿ ತಲ್ಲಿನಾಗದಾಗಲೇ ಅವನಿಗೆ ಅರಿವಿಲ್ಲದಂತೆಯೇ ಧರ್ಮ ಬೋಧನೆಯನ್ನ ಮಾಡ್ಬಿಡ್ತಾನೆ. ಹೆಂಗ್ ಬೋಧನೆ ಮಾಡ್ತಾನೆ? ನಿನ್ನೆ ಹೇಳಿದೆ ನಾನು, ಚಂದ್ರನನ್ನು ತೋರಿಸಿ ಊಟ ಮಾಡಿಸುವ ಮಗುವಿನ ಹಾಗೆ. ಮಗುವಿಗೆ ಚಂದ್ರನನ್ನು ತೋರಿಸಿ ಊಟ ಮಾಡಿಸಿದ ರೀತಿಯಲ್ಲಿ ನಾವು ಕಥೆಯ ಸ್ವಾರಸ್ಯಕರವಾದ ಕಥೆಯಲ್ಲಿ ಮಗ್ನನಾಗಿರ್ಬೇಕಾದ್ರೆ ಶಿವಕೋಟಿ ನಮ್ಮ ಅರಿವಿಗೆ ಬಾರದಂತೆಯೇ ಧರ್ಮ ಬೋಧನೆಯನ್ನು ಮಾಡ್ಬಿಡ್ತಾನೆ. ಹಂಗಾಯ್ತಲ್ವಾ ನಮಗೆ? ಸೂರ್ಯಮಿತ್ರನ ಸನ್ನಿವೇಶ ಹಂಗೆ ಚೆನ್ನಾಗಿದ್ದು. ನಾವು ಉಂಗುರ ಸಿಗುತ್ತೋ ಇಲ್ವೋ, ಜ್ಯೋತಿಷ್ಯ ವಿದ್ಯೆ ಕಲಿತನೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಧ್ಯ ಏನ್ ಮಾಡ್ಬಿಟ್ಟ, ಜೈನ ಆಚಾರ್ಯರಾಗುವುದು ಹೇಗೆ ಅನ್ನೋ ಪ್ರಕ್ರಿಯೆಯನ್ನು ಎಲ್ಲ ಹೇಳ್ಬಿಟ್ಟ. ಜೈನ ಗ್ರಂಥಗಳನ್ನ ಪರಿಚಯ ಮಾಡಿಕೊಟ್ಟ, ಜೈನ ವ್ರತಗಳನ್ನ ಪರಿಚಯ ಮಾಡಿಕೊಟ್ಟ. ಸೊ ಹೀಗೆ ಶಿವಕೋಟಿ ಧಾರ್ಮಿಕ ವಿಚಾರಗಳನ್ನು ಕೂಡ ಸಾರವತ್ತಾದ ಕಥೆಗಳಲ್ಲಿ ಅಡಗಿಸಿಟ್ಟಿದ್ದಾನೆ. ಸೊ ವಿದ್ಯುಚ್ಛೋರ ವಿಷಯ ಕಥೆನೂ ಅಷ್ಟೇ. ಶೀರ್ಷಿಕೆ ಕುತೂಹಲಕಾರಿಯಾಗಿದೆ, ಕಥೆಯ ಆರಂಭವೂ ಕೂಡ ಕುತೂಹಲಕಾರಿಯಾಗಿದೆ. ಒಬ್ಬ ತೊನ್ನನಾಗಿರ್ತಾನೆ, ಬೆಳಿಗ್ಗೆ ಹೊತ್ತಲ್ಲಿ ಅಂಜನ ಹಚ್ಚಿಬಿಟ್ಟು ಸಂಜೆ ತನ್ನ ದಿವ್ಯವಾದ ರೂಪವನ್ನು ತಾಳಿ ಅವನು ಉಪಭೋಗಗಳನ್ನ ಅಂದ್ರೆ ಸುಖಗಳನ್ನು ಅನುಭವಿಸ್ಬಿಟ್ಟು ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನವನ್ನ ಊರೊಳಗಿರುವಂತ ಯಾವುದೋ ದೊಡ್ಡ ಗುಹೆಯ ಒಳಗೆ ತಾನು ಕದ್ದಿರುವಂತಹ ಆಭರಣಗಳನ್ನ, ಹೊನ್ನನ್ನ ಬಚ್ಚಿಟ್ಬಿಟ್ಟು ದೊಡ್ಡ ಬಂಡೆಗಳಿಂದ ಮುಚ್ಚಿಬಿಡ್ತಾ ಇದ್ದ. ಮತ್ತೆ ಬೆಳಿಗ್ಗೆ ಬಂದು ಮತ್ತೆ ಅಂಜನ ಹಚ್ಚಿಬಿಟ್ಟು ತೊನ್ನನಾಗಿ ದೇವಾಲಯದಲ್ಲಿ ಕುತ್ಕೊಂಡಿರ್ತಿದ್ದ. ಸೊ ಇದು ಕಥೆಯ ಆರಂಭ. ವೈಶ್ಯರು, ಬಟ್ಟೆಯ ವ್ಯಾಪಾರಿಗಳು, ಅಧಿಕಾರಿಗಳು, ಹೆಚ್ಚು ಹಣ ತೆಗೆದುಕೊಳ್ಳುವವರಾದ ಸೂಳೆಯರು, ಸಾಮಂತರು ಇವರ ದ್ರವ್ಯಗಳನ್ನೆಲ್ಲ, ದ್ರವ್ಯ ಅಂದ್ರೆ ಮತ್ತೆ ಹಣ, ದ್ರವ್ಯಗಳನ್ನೆಲ್ಲ ಕದ್ದುಕೊಂಡನು, ಕದೀತಾ ಇದ್ದ. ಮತ್ತೊಂದು ದಿವಸ ಅಚ್ಯುತೇಂದ್ರನು ಪದ್ಮರಥನಿಗೆ ಪ್ರೀತಿಯಿಂದ ಕಳುಹಿಸಿದ ದಿವ್ಯವಾಗಿರತಕ್ಕ, ಅಂಡರ್ ಮಾಡ್ಕೊಳ್ಳಿ, ಸರ್ವ ರುಜೋಪಹಾರ. ಪದ್ಮರಥ ಅಂದ್ರೆ ರಾಜ, ಅವರಪ್ಪ ಅಚ್ಯುತೇಂದ್ರ.
ಪದ್ಮರಥನಿಗೆ ಅಚ್ಯುತೇಂದ್ರ ಸರ್ವರುಜೋಪಹಾರ ಅಂತ ಒಂದು ಹಾರವನ್ನ ಕೊಟ್ಟಿರ್ತಾನೆ. ಆ ಹಾರ ಏನ್ ಮಾಡ್ತಂತೆ, ಎಲ್ಲ ರೋಗಗಳನ್ನು ನಾಶ ಮಾಡ್ತಾ ಇತ್ತಂತೆ. ಸೊ ಇವೆಲ್ಲ ಕಲ್ಪನೆಗಳು ನೋಡಿ, ಲೇಖಕನ ಕಲ್ಪನೆಗಳು. ಅದನ್ನ ಹೇಳುದು ನಾವು. ಕಥೆಯಲ್ಲಿ ಕಲಾತ್ಮಕತೆ ಇರಬೇಕು ಅಂತ ಹೇಳಿದ್ರೆ ಓದುಗರನ್ನ ವಿಸ್ಮಯಗೊಳಿಸ್ಬೇಕು. ಅದು ಯಾವುದು ನಮ್ಮನ್ನ ವಿಸ್ಮಯಗೊಳಿಸ್ತದೆಯೋ ಅದು ಕಲೆಯ ಕೆಲಸವೇ ಅದು ಅಲ್ವಾ. ಇಲ್ಲಿ ಇಂಥ ವಿಸ್ಮಯಕಾರಿಯಾದಂಥ ವಿಚಾರಗಳನ್ನ ಅಳವಡಿಸ್ಬಿಡ್ತಾನೆ ಯಾರು, ಶಿವಕೋಟೆ ಅಲ್ವಾ. ಎಲ್ಲಾ ರೋಗಗಳನ್ನು ವಾಸಿ ಮಾಡ್ತಾ ಇದ್ದಂತ ಒಂದು ಹಾರ ಇತ್ತಂತೆ ರಾಜನ ಹತ್ರ ಅಲ್ವಾ. ಇವೆಲ್ಲ ರೋಚಕತೆಯನ್ನು ತರುವಂತಹ ಅಂಶಗಳು. ಅಲ್ಲಿ ಬರ್ಕೊಳ್ಳಿ, ಕತೆಗೆ ರೋಚಕತೆಯನ್ನು ತರುವ ಅಂಶಗಳು. ರೋಚಕತೆ, ವಿಸ್ಮಯ, ಸರ್ವರುಜೋಪಹಾರ ಅಂತೆ. ಪದ್ಮರಥನಿಗೆ ಸರ್ವರುಜೋಪಹಾರನ್ನು ಕೊಟ್ಟಿದ್ದ. ಆ ರುಜೋಪಹಾರ ಎಂಬ ಹೆಸರುಳ್ಳ ಮತ್ತು ವಂಶ ಪಾರಂಪರೆಯಿಂದ ವಾಮರಥನಿಗೆ ಬಂದಿದ್ದ ಮಾಲೆಯನ್ನ ವಾಮರಥನ ಬಳಿ ಇತ್ತದು. ಅವರಪ್ಪ ಅವ್ರ ತಾತ ಇಟ್ಕೊಂಡಿದ್ದಂತಹ ಹಾರ ವಾಮರಥನಿಗೆ ಬಂದಿತ್ತು. ಇವನೇನ್ ಮಾಡ್ತಾ ಇದ್ದ, ತನ್ನ ಅರಮನೆಯ 7ನೇ ಉಪ್ಪರಗಿಯ ನೆಲೆಯಲ್ಲಿ ತಾನು ಮಲಗುವ ಕೊಠಡಿಯಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಎಲ್ಲಾ ಕಾಲದಲ್ಲಿಯೂ ಗಂಧ, ಪುಷ್ಪ, ದೀಪ, ಧೂಪ, ಅಕ್ಷತೆಗಳಿಂದ ಪೂಜಿಸುತ್ತಾ ಸಾಷ್ಟಾಂಗ ಬಂಧಿಸುತ್ತಾ ಇರುತ್ತಿದ್ದ. 7ನೇ ಉಪ್ಪರಿಗೆ ಅಂದ್ರೆ 7th ಫ್ಲೋರ್, ತಾನು ಮಲಗುವಂತ ಕೊಠಡಿ ಅಲ್ಲಿ ಇಟ್ಬಿಟ್ಟು ಭದ್ರವಾಗಿ ದಿನ ಪೂಜೆ ಮಾಡ್ತಿದ್ದಂತೆ. ಅಷ್ಟು ಹೈ ಸೆಕ್ಯೂರಿಟಿ ಇತ್ತು ಸರೋಜೋಪಾರಕ್ಕೆ. ಹೀಗಿರತಕ್ಕ ಮಾಲೆಯನ್ನು ವಿದ್ಯುತ್ ಚೋರನು ಕದ್ದ. ಅಷ್ಟು ಹೈ ಸೆಕ್ಯೂರಿಟಿ ಇರುವಂತ ಮಾಲೆಯನ್ನ ಯಾರು ಕದ್ಬಿಟ? ವಿದ್ಯುತ್ ಚೋರ ಕದ್ಬಿಟ. ಅವನು ತನ್ನ ಕಣ್ಣಿಗೆ ಅಂಜನ ಹಚ್ಚಿ ಯಾರೂ ತನ್ನನ್ನು ಕಾಣದ ಹಾಗೆ ಅರಮನೆಯನ್ನು ಹೊಕ್ಕು, ಅರಸನು ನಿದ್ರಿಸುವ ಕೊಠಡಿಯನ್ನು ಹೊಕ್ಕು, ಅವನ ತಲೆಯ ಕಡೆ ಪೂಜೆ ಮಾಡಿದ್ದ ಪೆಟ್ಟಿಗೆಯನ್ನು ತೆರೆದು ಹಾರವನ್ನ ತೆಗೆದುಕೊಂಡು ಅರಮನೆಯಿಂದ ಹೊರಟು ಹೋಗಿ ಪಟ್ಟಣದ ಹೊರಗಿನ ಗುಹೆಯಲ್ಲಿ ಹೂಳಿಟ್ಟು ಪಟ್ಟಣಕ್ಕೆ ಬಂದು ಹಿಂದಿನ ರೀತಿಯಲ್ಲಿ ತಾನು ತೊನ್ನು ರೋಗಿಯ ರೂಪವನ್ನು ತಾಳಿಕೊಂಡಿದ್ದ. ಹಳೆಯದೊಂದು ಮಿಸ್ಟರ್ ಇಂಡಿಯಾ ಅಂತ ಮೂವಿ ಇದೆ, ಅನಿಲ್ ಕಪೂರ್ದು, ಗೊತ್ತಿದ್ರೆ, ತುಂಬಾ ಹಳೆಯದು. ಅದರಲ್ಲಿ ಟ್ರಿಕ್, ಅವನು ಸಡನ್ ಆಗಿದೆ ರೂಪ ಟ್ರಾನ್ಸ್ಪರೆಂಟ್ ಅಂದ್ರೆ ಯಾರು ಕಾಣದೇ ಇರೋ ತರ ಹೋಗ್ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡ್ಬಿಟ್ಟು ಮತ್ತೆ ಕಾಣೋ ತರ ಆಗೋದು. ಈ ಟ್ರಿಕ್ನ ಶಿವಕೋಟೆ ಯಾವಾಗಲೂ ಬಳಸ್ಕೊಂಡ್ಬಿಟ್ಟಿದ್ದಾನೆ. ರೈಟ್, ಯಾರು ಕಾಣದೇ ಇರೋ ರೀತಿಯಾಗಿ ಅಂಜನ ಹಚ್ಚಿಬಿಟ್ಟು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಅರಮನೆ ಹೋಗ್ಬಿಟ್ಟು 7ನೇ ಉಪ್ಪರಿಗೆಯಲ್ಲಿದ್ದಂತಹ ವಾಮರಥನ ಕೊಠಡಿಯಲ್ಲಿದ್ದಂತಹ ಸರ್ವರುಜೋಪಹಾರವನ್ನ ಕದ್ಬಿಟ್ಟು ಮತ್ತೆ ಬಂದು ಮಾಮೂಲಿ ತನ್ನನಾಗಿ ದೇವಾಲಯದಲ್ಲಿ ಕುತ್ಕೊಂಡಿದ್ದ. ಆಮೇಲೆ ಇತ್ತ ರಾಜ ವಾಮರಥ ಸೂರ್ಯನು ಉದಯಿಸುವ ವೇಳೆಗೆ ಮಾಲೆಯನ್ನು ಕಾಣದೆ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನ ಮೇಲೆ ಕುಳಿತ. ನಗರದ ಕಾವಲುಗಾರನಾದ ಯಮದಂಡನ ಬಳಿಗೆ ದೂತನನ್ನ ಕಳುಹಿಸಿ ಅವನನ್ನು ಬರಮಾಡಿ ಅವನನ್ನು ಹೀಗೆಂದ, ಎಲ್ಲವೋ ಯಮದಂಡ, ನಮ್ಮ ಪಟ್ಟಣದ ಬ್ರಾಹ್ಮಣರು, ವರ್ತಕರು, ವೇಶ್ಯೆಯರು, ಒಕ್ಕಲಿನವರು, ಮಕ್ಕಳು ಮುಂತಾದವರ ಹೊನ್ನನ್ನೆಲ್ಲ ಕದ್ದರು. ನೀನು ವಿಚಾರಿಸದೆ ಸುಮ್ಮನಿರಬೇಯಲ್ಲ. ನಾನು ಮಲಗುವ ಮನೆಯ ಕೊಠಡಿಯನ್ನ ಕಳ್ಳರು ನುಗ್ಗಿ ಪೆಟ್ಟಿಗೆ ತೆರೆದು ಅಚ್ಯುತೇಂದ್ರನು ಕೊಟ್ಟ ಕುಲಧನವಾಗಿರುವ ಮಾಲೆಯನ್ನು ಕೊಂಡು ಹೋಗಿದ್ದಾನೆ. ಕಳ್ಳನನ್ನು ಕಂಡು ಹಿಡಿದು ಮಾಲೆಯನ್ನು ತೆಗೆದುಕೊಂಡು ಬಾ. ಅದಲ್ಲವಾದರೆ ಅಂಡರ್ ಮಾಡ್ಕೊಳ್ಳಿ, ಕಳ್ಳನಿಗೆ ತಕ್ಕುದಾದ ದಂಡನೆಯನ್ನು ನನಗೆ ಮಾಡುತ್ತೇನೆ. ಹಿಂದೆನ ನೋಡಿದ್ವಲ್ವ ನಾವು ಅಲ್ವಾ? ಪ್ರತಿಯೊಂದು ಸ್ಥಾನಮಾನಕ್ಕೂ ಪ್ರತಿಯೊಂದು ಅಧಿಕಾರಕ್ಕೂ ಅದರದಂತಹ ಹೊಣೆಗಾರಿಕೆ ಇರುತ್ತೆ. ಯಮದಂಡನಿಗೆ ಕಳ್ಳನನ್ನ ಹಿಡಿದೇ ಹೋದ್ರೆ ಕಳ್ಳನಿಗೆ ಕೊಡುವ ಶಿಕ್ಷೆಯನ್ನು ಅವೇ ವಿಧಿಸಲಾಗ್ತಾ ಇತ್ತು. ಅಲ್ಲಿನ ಆಡಳಿತ ವ್ಯವಸ್ಥೆಯ ಪರಿಚಯ ಆಗುತ್ತೆ ನಮಗೆ. ಅಲ್ಲಿನ ಆಡಳಿತ ವ್ಯವಸ್ಥೆ ಎಷ್ಟು ಶಿಸ್ತುಬದ್ಧವಾಗಿತ್ತು, ಶಿಸ್ತುಬದ್ಧವಾದ ಆಡಳಿತ ವ್ಯವಸ್ಥೆ, ಅಧಿಕಾರಕ್ಕೆ ತಕ್ಕಂತಹ ಹೊಣೆಗಾರಿಕೆ ಇತ್ತು. ರೈಟ್, ಯಮದಂಡನಿಗೆ ನೋಡಿ, ಎಲ್ಲಾರದು ಕಳ್ತನ ಆದ್ರೂ ರಾಜು ಸುಮ್ಮನೆ ಇದ್ದ. ತನ್ನ ಹಾರ ಕಳ್ತನ ಆದಾಗ ಮಾತ್ರ ಕರೆದ್ಬಿಟ್ಟು ಇವಾಗ ಹೇಳ್ತಾನೆ. ಏನಂತ ಹೇಳ್ತಾನೆ? ಏನೋ ಯಮದಂಡ, ಎಲ್ಲಾರದು ಕಳ್ತನ ಆದ್ರೂ ಸುಮ್ಮನೆ ಇದೆಯಲ್ಲೋ, ನಂದು ಹಾರ ಕಳ್ತನ ಆಗಿದೆ, ಈಗ ಹುಡುಕೊಂಬರಪ್ಪ ಅಂತ. ಎಲ್ಲಾರ ಕಳ್ತನ ಆದಾಗ ಅಲರ್ಟ್ ಆಗ್ಬೇಕಿತ್ತಾನೆ. ಹೋಗ್ತಾನೆ ಯಮದಂಡ, ಹೇಳ್ತಾನೆ, ಪ್ರಭುವೇ, ನನಗೆ 7 ದಿವಸದ ಸಮಯವನ್ನು ಕೊಡಬೇಕು. 7 ದಿವಸದ ಸಮಯವನ್ನು ಕೊಡಬೇಕು. 7 ದಿವಸದೊಳಗಾಗಿ ಕಳ್ಳನನ್ನು ಕಂಡು ಹಿಡಿಯಲು ಸಾಧ್ಯವಾಗದೆ ಹೋದರೆ ಪ್ರಭುಗಳು ನನ್ನ ಏನು ಬೇಕೋ ಹಾಗೆ ಮಾಡುವುದು. 7 ದಿನ ಸಮಯವನ್ನು ಪಡ್ಕೊಳ್ತಾನೆ. ಅದಕ್ಕೆ ರಾಜನು ಹಾಗೆಯೇ ಮಾಡು ಎಂದ. ಯಮದಂಡ ಅರಮನೆಯಿಂದ ಹೊರಟು ಪಟ್ಟಣದಲ್ಲಿ ಸೂಳೆಯರ ಬೀದಿಗಳಲ್ಲಿಯೂ, ಅಂಗಡಿಗಳಲ್ಲಿಯೂ, ಜಿನಾಲಯಗಳಲ್ಲಿಯೂ, ವಿನೋದ ವಾಟಿಕೆಗಳಲ್ಲಿಯೂ, ಬೀದಿಗಳಲ್ಲಿಯೂ, ಉದ್ಯಾನಗಳಲ್ಲಿಯೂ, ದೇವಾಲಯಗಳಲ್ಲಿಯೂ, ಪಟ್ಟಣದ ಹೊರಗಡೆಯಲ್ಲಿಯೂ, ಅಕ್ಕಪಕ್ಕದ ಪಟ್ಟಣಗಳಲ್ಲಿಯೂ 6 ದಿವಸ ಎಡೆ ಬಿಡದೆ ವಿಚಾರಿಸಿದರೂ ಎಲ್ಲಿಯೂ ಕಾಣಲಿಲ್ಲ. ಕಳ್ಳ ಯಾರು ಅಂತ ಗೊತ್ತಾಗ್ಲಿಲ್ಲ. 7ನೆಯ ದಿವಸದಂದು
ಹಾಳು ದೇವಾಲಯದಲ್ಲಿದ್ದು ತೊನ್ನನು ಹೋಗುವಾಗ ಕೆಸರಿನ ಹಳ್ಳವನ್ನು ಕಂಡು ವಿದ್ಯಾಧರರು ವಿದ್ಯಾಬಲದಿಂದ ಹಾರಿ ದಾಟಿ ಹೋಗುವುದನ್ನು ಯಮದಂಡ ದೂರದಲ್ಲಿ ಕಂಡ. ಅಂದ್ರೆ ಕೆಸರಿನ ಹಳ್ಳವನ್ನು ದಾಟಬೇಕಾದಾಗ ಇವನು ತೊನ್ನ ಏನ್ ಮಾಡ್ದ, ತನ್ನ ಮೊದಲನೇ ರೂಪವನ್ನ ತಾಳ್ಬಿಟ್ಟು ಕೆಸರಿನ ಹಳ್ಳವನ್ನ ದಾಟ್ತಾ ವಿದ್ಯಾಧರನ ರೂಪವನ್ನ ಧರಿಸ್ತಾನೆ. ವಿದ್ಯಾಧರ ಅಂದ್ರೆ ಸುಂದರವಾಗಿರುವಂತ ಒಬ್ಬ ಯುವಕನ ರೂಪವನ್ನ ಧರಿಸ್ತಾನೆ. ತೊನ್ನನಾಗಿದ್ದಂಥವನು ಯಾವುದೋ ಹಳ್ಳವನ್ನ ದಾಟಬೇಕಾದ್ರೆ ತನ್ನ ಮೊದಲನೇ ರೂಪವನ್ನ ತಾಳ್ಬಿಟ್ಟು ಹಳ್ಳವನ್ನ ದಾಟುವುದನ್ನ ಇವನು ನೋಡ್ತಾನೆ. ಇವನು ಯಾರೋ ವಿಶೇಷವಾಗಿದ್ದಾನೆ. ಯಮದಂಡ ದೂರದಲ್ಲಿ ಕಂಡ, ಇವನೇ ಕಳ್ಳನು ಎಂದು ನಿರ್ಣಯಿಸಿ ಅವನನ್ನ ಹಿಡಿದ. ಯಾವಾಗ? 7ನೇ ದಿವಸ, ಕೊನೆಯ ದಿವಸ. ಈ ಕಥೆ ಒಂದು ರೀತಿಯ ಪತ್ತೆದಾರಿ ಕಥೆ ತರ ಇಲ್ವಾ? ಇನ್ನು ಮುಗ್ದಿಲ್ಲ, ಇನ್ನು ಹಿಡಿದ ತಕ್ಷಣ ಅವನು ಪ್ರೂವ್ ಆಗೋದಿಲ್ಲ. ಈ ಕತೆ ಪತ್ತೆದಾರಿ ತಂತ್ರಗಾರಿಕೆಯನ್ನು ಒಳಗೊಂಡಿದೆ. ವಿದ್ಯುತ್ ಚೋರ ಋಷಿಯ ಕತೆ ಪತ್ತೆದಾರಿ ಕಥೆಯ ತಂತ್ರಗಾರಿಕೆಯನ್ನು ಒಳಗೊಂಡಿದೆ. ಕಥೆಯ ನಿರೂಪಣೆ, ಶೈಲಿ, ತಂತ್ರಗಾರಿಕೆ ಅಂತ ಬಂದಾಗ ವಿದ್ಯುತ್ ಚೋರ ಋಷಿಯ ಕತೆ ಪತ್ತೆದಾರಿ ಕಥೆಯ ತಂತ್ರಗಾರಿಕೆಯನ್ನು ಒಳಗೊಂಡಿದೆ. ಯಮದಂಡನಿಗೆ ಯಾರೂ ಸಿಗದೆ ಹೋದಾಗ ಇವನನ್ನು ನೋಡಿ ಇವನೇ ಕಳ್ಳ ಅಂತ ಅನುಮಾನ ಬಂದು ಕರ್ಕೊಂಡ್ ಬರ್ತಾನೆ. ಕಳ್ಳನು ಕೂಗಿಕೊಳ್ಳುತ್ತಿದ್ದಂತೆಯೇ ಅವನನ್ನ ಅರಮನೆಗೆ ಕೊಂಡು ಹೋಗಿ ಕಳ್ಳನನ್ನ ತಂದೆನು ಎಂದು ಅರಸನಿಗೆ ತೋರಿಸಿ ಈತನು ಕಳ್ಳನು ಎಂದು ಅರಸನಿಗೆ ಹೇಳ್ದ. ಆಗ ತೊನ್ನನು ಹೀಗೆಂದನು, ದೇವ, ನಾನು ಕಳ್ಳನಲ್ಲ ಎಂಬುದನ್ನ ಈ ಪಟ್ಟಣವೆಲ್ಲವೂ ತಿಳಿದಿದೆ. ಈ ತಳಾರನು ಕಳ್ಳನನ್ನು ಕಂಡು ಹಿಡಿಯಲು ಅಸಮರ್ಥನಾಗಿ ತನ್ನ ಸಾವಿಗೆ ಹೆದರಿ ಬಡವನು ದಿಕ್ಕಿಲ್ಲದವನು ಪಟ್ಟಣದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡು ಜೀವಿಸುತ್ತಿರುವವನು ಅದನ್ನ ಹಿಡಿದುಕೊಂಡು ಬಂದು ಕೊಲ್ಲಿಸುತ್ತಿದ್ದಾನೆ. ಹೀಗೆಂದರೆ ತಳಾರನು ಕಳ್ಳರನ್ನು ಕಂಡು ಹಿಡಿಯುವ ಶಾಸ್ತ್ರಗಳಲ್ಲಿ ಬಹು ಪ್ರವೀಣನಾಗಿರುವುದರಿಂದ ಕಳ್ಳತನ ಮಾಡೋ ಶಾಸ್ತ್ರದಲ್ಲಿ ಅವನು ಪ್ರವೀಣ, ಕಳ್ಳನ ಹಿಡಿಯುವ ಶಾಸ್ತ್ರಗಳಲ್ಲಿ ಇವನು ಪ್ರವೀಣ. ರಾಜನಿಗೆ ಹೀಗೆಂದ, ಈತನು ತನ್ನ ರೂಪವನ್ನ ಮರೆಮಾಡಿ ರಾತ್ರಿಯ ವೇಳೆ ಪಟ್ಟಣದಲ್ಲೆಲ್ಲ ಕಳವು ಮಾಡಿ ಹಗಲಿನ ವೇಳೆ ಈ ರೀತಿಯಲ್ಲಿ ತೊನ್ನನಂತೆ ಕಾಣಿಸುತ್ತಿರುವನು. ನೀವು ನಂಬುವುದಿಲ್ಲವಾದರೆ ನಂಬಿಕೆ ಬರುವಂತೆ ಮಾಡಿ ತೋರಿಸುವೆನು. ಹೀಗೆ ಹೇಳಿ ಯಮದಂಡನು ಆಗಲೇ ವಿರುದ್ಧವಾದ ಗುಳಿಗೆ ಕಾಟಿಕೆಗಳನ್ನ ತೊನ್ನನ ಕಣ್ಣಿಗೆ ಹಚ್ಚಿದ. ಆಗ ದಿವ್ಯವಾದ ತನ್ನ ಹಿಂದಿನ ರೂಪಗೊಂಡು ನೋಡಿ, ಅವನ ರೂಪ ಬದಲಾಯಿತು. ತೊನ್ನನ ರೂಪ ಬದಲಾಯಿತು, ತನ್ನ ಹಿಂದಿನ ದಿವ್ಯವಾದ ರೂಪವನ್ನ ತಾಳ್ದ. ಈತನು ಗುಳಿಗೆ ಅಂಜನಗಳ ಕಪಟವನ್ನು ಇಂದ್ರಜಾಲವನ್ನು ಬಲ್ಲವನಾಗಿರುವುದರಿಂದ ಯಾವ ರೂಪವನ್ನು ಬೇಕಾದರೂ ಮಾಡಬಲ್ಲನು. ನೋಡಿ, ವಿದ್ಯುಜ್ವರ ಪಾತ್ರದ ರಚನೆ ಎಷ್ಟು ವಿಸ್ಮಯಕಾರಿಯಾಗಿದೆ. ಅಂಜನ ಹಚ್ಚಿದ್ರೆ ಒಂದು ರೂಪ, ವಿರುದ್ಧ ಅಂಜನ ಹಚ್ಚಿದ್ರೆ ಮತ್ತೊಂದು ರೂಪ ಎಂದ. ಆಗ ತಳಾರ, ಇದನ್ನು ನಾನು ಬೇರೆಯವರಿಗೆ ಮಾಡಿ ನಂಬಿಕೆ ಉಂಟು ಮಾಡುವೆನು ಎಂದು ಹೇಳಿ ರಾಜನ ಒಪ್ಪಿಗೆಯಿಂದ ರಾಣಿಯರ ಮತ್ತು ಸೇವಕಿಯರ ಕಣ್ಣುಗಳಿಗೆ ಗುಳಿಗೆ ಅಂಜನಗಳನ್ನು ಹಚ್ಚಿದ. ಆಗ ಅವರೆಲ್ಲರೂ ತೊನ್ನು ರೋಗದವರಾಗಿ ಕಾಣಿಸ್ಕೊಂಡ್ರು. ಹೀಗಿರಲು ಮತ್ತೆ ವಿರುದ್ಧದ ಗುಳಿಗೆ ಅಂಜನಗಳನ್ನು ಹಚ್ಚಿದಾಗ ಸಹಜವಾದ ತಮ್ಮ ಹಿಂದಿನ ರೂಪಗಳನ್ನ ತಾಳಿದವರಾಗಿದ್ದರು. ಆಗ ರಾಜನಿಗೆ ನಂಬುಗೆ ಆಯಿತು. ಇವನು ಸ್ಪಷ್ಟವಾಗಿ ಕಳ್ಳನಾಗಿರುತ್ತಾನೆ, ಇವನನ್ನು ದಂಡಿಸು ಎಂದು ರಾಜನು ಯಮದಂಡನಿಗೆ ಆಜ್ಞೆ ಮಾಡಿದ. ತಳಾರನು ಹಾಗೆಯೇ ಮಾಡುವೆನು ಎಂದು ವಿದ್ಯುತ್ ಚೋರನನ್ನ ತನ್ನ ಮನೆಗೆ ಕರೆದುಕೊಂಡು ಹೋದ. ಮಾಘ ಮಾಸದ ಚಳಿಯುಳ್ಳ ರಾತ್ರಿಯಲ್ಲಿ ಅಂಡರ್ ಮಾಡ್ಕೊಳ್ಳಿ, ಕಡು ತಂಪಿನಲ್ಲಿ ಭಯಂಕರವಾದ 32 ವಿಧದ ಶಿಕ್ಷೆಗಳಿಂದ ಅತಿಶಯವಾಗಿ ದಂಡಿಸಿದ. ತನ್ನ ಮನೆ ಕರ್ಕೊಂಡು ದಂಡಿಸಿದಂತೆ ಕಳ್ಳನು ಅವೆಲ್ಲವನ್ನ ಜೀವಿಸುತ್ತಿದ್ದಂತೆಯೇ ಸುಲಭವಾಗಿ ಸಹಿಸ್ಕೊಂಡ್ಬಿಟ್ಟ. ಅವನು ಬಾಯಿ ಬಿಡ್ಲಿಲ್ಲ, ತಾನೇ ಕಳ್ಳ, ತನ್ನ ಕಳ್ಳತನ ಮಾಡಿದೆ ಅಂತ ಒಪ್ಕೊಳ್ಳಿಲ್ಲ. ಎಷ್ಟೇ ಶಿಕ್ಷೆ ಕೊಟ್ಟರು ಕೂಡ ಅವನದನ್ನ ಸಹಿಸ್ಕೊಂಡ್ಬಿಟ್ಟಂತೆ. ಜೀವಿಸುತ್ತಿದ್ದಂತೆಯೇ ಅಂದ್ರೆ ಸುಲಭವಾಗಿ ಅಂತ, ನೀರು ಕುಡ್ದಂಗೆ, ಏನು ಆಗೇ ಇಲ್ವೇನೋ ಅನ್ನೋ ಹಾಗೆ ಅವನು ಕೊಟ್ಟ ಶಿಕ್ಷೆಯನ್ನೆಲ್ಲ ಸಹಿಸ್ಕೊಂಡ್ಬಿಟ್ಟ ಇವನು ತೊನ್ನ ವಿದ್ಯುತ್ ಚೋರ. ಅಯ್ಯೋ, ನಾನು ಕಳ್ಳನಲ್ಲದಾಗಿರುವೆನು, ತಳಾರ ನನ್ನನ್ನು ತನ್ನ ಬಲದರ್ಪದಿಂದ ಕೊಲ್ಲುತ್ತಿದ್ದಾನೆ ಎಂದು ಕೂಗಿ ಬೊಬ್ಬಿಡುತ್ತಿದ್ದ. ಇದರಿಂದ ಈತನು ಕಳ್ಳನಲ್ಲವೆಂದು ನೋಡಿ ಎಷ್ಟು ಟ್ವಿಸ್ಟ್ಗಳಿದೆ. ಕಳ್ಳ ಸಿಕ್ಬಿಟ್ಟ ಅನ್ಬೇಕಾರೆ ಅವನು ಕಳ್ಳ ಅಂತ ಪ್ರೂವ್ ಮಾಡಕ್ಕಾಗ್ಲಿಲ್ಲ ಯಮದಂಡನಿಗೆ. ಯಮದಂಡ ಸೋತು ಬಿಡ್ತಾನೆ. ಹೇಳ್ತಾನೆ, ಈತನು ಕಳ್ಳನಲ್ಲವೆಂದು ತಳಾರನಿಗೆ ನಂಬಿಕೆ ಉಂಟಾಗಿ ಸೂರ್ಯೋದಯವಾದೊಡನೆ ಅರಮನೆಗೆ ಹೋಗಿ ಅರಸನಿಗೆ ಹೀಗೆ ಭಿನ್ನವಿಸಿದ. ಅಂಡರ್ ಮಾಡ್ಕೊಳ್ಳಿ, ದೇವ, ನಾನು ಕಳ್ಳನನ್ನ 32 ಬಗೆಯ ಉಗ್ರ ಶಿಕ್ಷೆಗಳಿಂದ ದಂಡಿಸಿ ನೋಡಿದೆನೋ, ಆತನು ನಿಶ್ಚಯವಾಗಿಯೂ ಕಳ್ಳನಲ್ಲ. ಪ್ರಭುವು ನನ್ನನ್ನು ಬೇಕಾದಂತೆ ಮಾಡಬಹುದು. ಕಳ್ಳನನ್ನ ಹಿಡ್ಕೊಂಬಂದ್ರು ಕೂಡ ಕಳ್ಳ ಅಂತ ರುಜುವಾತು ಮಾಡಕ್ಕಾಗಲಿದೆ ಯಮದಂಡನಿಗೆ. ತಾನೇ ಸೋತು ಬಿಡ್ತಾನೆ. ರಾಜನ ಬರೀ ಹೇಳ್ತಾನೆ, ನೀನು ನನಗೇನ್ ಬೇಕಾದ್ರೂ ಮಾಡ್ಬೋದು. ಆಗ ರಾಜ ಯಮದಂಡನನ್ನು ಶ್ಮಶಾನದ ಶೂಲಕ್ಕೆ ಹಾಕಿ
ಕಳ್ಳತನ ಮಾಡಿದವನು ಶೂಲಕ್ಕೆ ಹೋಗ್ಬೇಕಾಗಿತ್ತು, ಯಮದಂಡ ಶೂಲಕ್ಕೆ ಹೋಗ್ದ ಎಂದು ಸೇವಕರಿಗೆ ಆಜ್ಞೆ ಮಾಡ್ದ. ಅವರು ಯಮದಂಡನ ಸ್ಮಶಾನಕ್ಕೆ ಎಳೆದುಕೊಂಡು ಹೋದ್ರು. ಶೂಲದ ಮೊಳೆಯನ್ನು ಹರಿತ ಮಾಡಿ ಶೂಲದಲ್ಲಿ ಅವನನ್ನು ಹಾಕುವಾಗ ತೊನ್ನನು ಅವರೊಡನೆ ಹೋದ. ಹೋಗಿ ರೂಪಾಂತರ ವಿದ್ಯೆಯಿಂದ ತನ್ನ ರೂಪವನ್ನು ಪರಿವರ್ತನೆಗೊಳಿಸಿ ತನ್ನ ಸ್ವಾಭಾವಿಕವಾದ ವಿದ್ಯುಚ್ಚೋರನಾಗಿರುವ ದಿವ್ಯ ರೂಪವನ್ನು ತಾಳಿಕೊಂಡು ಬಂದು ಯಮದಂಡನನ್ನ ಶೂಲಕ್ಕೆ ಹಾಕಲು ಬಿಡದಂತೆ ಅಡ್ಡವಾಗಿ ನಿಂತು ರಾಜನ ಕಾವಲುಗಾರರೊಡನೆ ಹೀಗೆಂದ, ಎಲೆ ಅಣ್ಣಂದಿರ, ನೀವು ಇವನನ್ನ ಕೊಂದಿರಿ. ಈತನು ಶೂಲಕ್ಕೆ ಹಾಕಲ್ಪಟ್ಟವನಾಗಿ ಸತ್ತವನಾಗಿದ್ದ. ನಾಟಕೀಯ ದೃಶ್ಯ ಇದು, ನಾಟಕೀಯತೆ. ಒಗಟಾದ ಸಂಭಾಷಣೆಯಲ್ಲಿ ಚತುರತೆ ಇದೆ, ಚತುರವಾದ ಸಂಭಾಷಣೆ, ಒಗಟು ರೂಪದ ಸಂಭಾಷಣೆ. ನಮಗೇನು ಅರ್ಥ ಆಗ್ಲಿಲ್ಲ. ಸತ್ತಲ್ಪಟ್ಟವನಾಗಿದ್ದಾನೆ, ಸತ್ತ ಇಲ್ಲ ಅವನು. ಎಲೆ ಅಣ್ಣಂದಿರ, ನಿಲ್ಲಿಸ್ಬಿಡ್ತಾನೆ ಶೂಲಕ್ಕೆ ಹಾಕೋದನ್ನ. ಯಾರು? ವಿದ್ಯುತ್ ಚೋರ ತಡಿತಾನೆ. ತಡೆದು ಬಿಟ್ಟು ಹೇಳ್ತಾನೆ, ಎಲೆ ಅಣ್ಣಂದಿರ, ನೀವು ಇವನನ್ನ ಕೊಂದಿರಿ. ಈತನು ಶೂಲಕ್ಕೆ ಹಾಕಲ್ಪಟ್ಟವನಾಗಿ ಸತ್ತವನಾಗಿದ್ದ. ಏನಂಗಂದ್ರೆ ಇನ್ನು ಶೂಲಕ್ಕೆ ಹಾಕೇ ಇಲ್ಲ. ಒಗಟಿನ ರೂಪದ ಸಂಭಾಷಣೆ ಹೇಳ್ತೀನಿ ಮುಂದೆ ಎಂದು ಅವರಲ್ಲಿ ಹೇಳಿ ತಳಾರನ ಹೀಗಿಂದ ತಳಾರನ ಹೇಳ್ತಾನೆ, ಎಲೈ ತಿಳಿಯಿತೆ ಯಮದಂಡ, ನೀನು ನಾನು ಚಿಕ್ಕಂದಿರಲ್ಲಿ ಒಬ್ಬರೇ ಉಪಾಧ್ಯಾಯರ ಬಳಿ ವಿದ್ಯಾಭ್ಯಾಸ ಮಾಡುವಂದು ನಂದನವೆಂಬ ಉದ್ಯಾನದಲ್ಲಿ ನಾನು ಶಪಥ ಮಾಡುವುದನ್ನು ನೀನು ನೆನಪಿಟ್ಟಿರುವೆಯ? ಅದರಂತೆ ಒಂದೂ ದೋಷವಿಲ್ಲದೆ ನಿನ್ನನ್ನು ನಾನು ಕೊಲ್ಲಿಸಲಿಲ್ಲವೋ? ಮಾಡಿದ ಪ್ರತಿಜ್ಞೆಯನ್ನು ಸ್ಮರಿಸೆಯೋ? ಇವರಿಬ್ಬರದೊಂದು ಫ್ಲಾಶ್ ಬ್ಯಾಕ್ ಇದೆ, ಅಲ್ಲಿ ಬರ್ಕೊಳ್ಳಿ. ಹಿಂಬೆಳಕು ತಂತ್ರ ಅಂತ ಬರ್ಕೊಳ್ಳಿ. ಫ್ಲಾಶ್ ಬ್ಯಾಕ್ ಟೆಕ್ನಿಕ್. ಯಾರಿಬ್ಬರಿಗೆ? ವಿದ್ಯುತ್ ಚೋರ ಮತ್ತು ಯಮದಂಡನಿಗೆ ಒಂದು ಬಾಲ್ಯದ ಸಂಬಂಧ ಇದೆ ಅವರಿಗೆ. ಅಲ್ಲಿ ಹೇಳ್ತಾನೆ ವಿದ್ಯುತ್ ಚೋರ ಯಮದಂಡನಿಗೆ, ಮಾಡಿದ ಪ್ರತಿಜ್ಞೆಯನ್ನು ಸ್ಮರಿಸೆಯೋ ಎಂದು ಕೇಳಿದ. ಯಮದಂಡ, ಚೆನ್ನಾಗಿ ನೆನಪಿಟ್ಟಿರುವೆನು. ಅಲ್ಲಿರೋರು ಏನು ಅರ್ಥ ಆಗ್ತಾ ಇಲ್ಲ, ಏನ್ ಮಾತಾಡ್ತಿದ್ರು? ಇವನು ಕಳ್ಳ, ಇವನು ಯಮದಂಡ. ಕಳ್ಳ ಯಮದಂಡನ ಕಾಪಾಡ್ತಾ ಇದ್ದಾನಲ್ಲ, ಗೊತ್ತಾಗ್ಲಿಲ್ಲ. ಯಮದಂಡ ಹೇಳ್ತಾನೆ, ಚೆನ್ನಾಗಿ ನೆನಪಿಟ್ಟಿರುವೆನು ಎಂದ. ಆಗ ವಿದ್ಯುತ್ ಚೋರನು, ಅಂಡರ್ ಮಾಡ್ಕೊಳ್ಳಿ, ಈ ಡೈಲಾಗ್ ಬರ್ಕೊಳ್ಳಿ. ಅಂದ್ರೆ ಈ ಡೈಲಾಗ್ ಉತ್ತರದಲ್ಲಿ ಬರೆಯಕ್ಕೆ ಸುಲಭವಾದದ್ದು. ಅದು ಮತ್ತೆ ಈಗ ನೀನೇನು ಸತ್ತೆಯೋ ಸಾಯೆಯೋ ಮತ್ತೇನು ಎಂದಾಗ ಯಮದಂಡ ಹೀಗೆಂದ, ದೇವ, ನೋಡಿ ತಳಾರ ಕಳ್ಳನಿಗೆ ದೇವ ಅಂತ ಕರೆಯೋದು. ದೇವ ಅಂಡರ್ ಮಾಡ್ಕೊಳ್ಳಿ. ನೀನು ಗೆದ್ದವನಾಗಿರುವೆ, ನಾನು ಸೋತವನೂ ಸತ್ತವನೂ ಆಗಿರುವೆನು. ಅಂದ್ರೆ ಸಾಂಕೇತಿಕವಾಗಿ ಸತ್ತಂಗೆ ಅವನು, ಸತ್ತವನನ್ನು ಬದುಕಿಸ್ದಂಗಾಯ್ತು. ಇನ್ನೇನು ಸಾಯ್ತಾ ಇದ್ದ, ಸಾಯವನನ್ನ ಇವನು ಯಾರು ಬದುಕಿಸ್ದ? ವಿದ್ಯುತ್ ಚೋರ ಬದುಕಿಸ್ಬಿಟ್ಟ. ಇವರಿಬ್ಬರ ನಡುವೆ ಏನು ಶಪಥ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಚಾಲೆಂಜ್ ಮಾಡ್ಕೊಂಡಿರ್ತಾರೆ ಇವರಿಬ್ರು. ಆ ವಿಚಾರ ನಮಗೆ ಗೊತ್ತಿಲ್ಲ, ನಮಗಿನ್ನೂ ಆ ವಿಚಾರ ಗೊತ್ತಿಲ್ಲ. ಅಲ್ಲಿ ನೆರೆದಿರುವಂತಹ ಜನರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ನಾಟಕೀಯತೆಯಿಂದ ಕೂಡಿರುವಂತಹ ಸನ್ನಿವೇಶ ಇದು. ಮತ್ತೆ ಈ ಸನ್ನಿವೇಶವು ಮತ್ತೆ ಕುತೂಹಲ ಮೂಡಿಸುತ್ತಲ್ವಾ? ಯಾಕೆ ಯಮದಂಡನನ್ನ ವಿದ್ಯುತ್ ಚೋರ ಕಾಪಾಡ್ದ? ಮುಂದುವರೆದು ಎಂದು ಇಬ್ಬರು ಒಗ್ಗಟ್ಟಿನಂತಹ ರೀತಿಯಿಂದ ಹೇಳುವ ಉತ್ತರ ಪ್ರತ್ಯುತ್ತರಗಳನ್ನ ಕಾವಲಿನವರು ಪಟ್ಟಣದ ಜನರು ಕೇಳಿ ಆಶ್ಚರ್ಯಪಟ್ಟು ಬೆರಗಾದರು. ವಿದ್ಯುತ್ ಚೋರನು ಕಾವಲುಗಾರರೊಡನೆ, ನೀವು ಇವನನ್ನು ಅರಸರಲ್ಲಿಗೆ ಕೊಂಡು ಹೋಗಿರಿ. ಅರಸನ ಮುಂದೆ ಈತನಿಗೂ ನನಗೂ ಹೇಳತಕ್ಕ ಮಾತಿದೆ. ಅಲ್ಲಿ ನಾವು ಮಾತಾಡಿದ ನಂತರ ರಾಜನು ಇವನ್ನ ತನಗೆ ಮೆಚ್ಚಿದಂತೆ ಮಾಡುವನು. ಹೇಗಿದ್ದರೂ ಕೊಲ್ಲಲು ಆಜ್ಞಾಪಿಸಿದರೂ 3 ಬಾರಿ ಕೇಳದೆ ಕೊಲ್ಲಬಾರದು ಎಂದು ನೀತಿಶಾಸ್ತ್ರದ ಹೇಳಿರುವುದರಿಂದ ನಮ್ಮಿಬ್ಬರನ್ನ ಅರಮನೆಗೆ ಕೊಂಡು ಹೋಗಿ ಅರಸನಿಗೆ ತೋರಿಸಿ ಮತ್ತೆ ಅರಮನೆ ವಾಪಸ್ ಹೋಗ್ತಾರೆ. ನೋಡಿ ಎಷ್ಟೊಂದು ತಿರುವುಗಳಿದೆ ಈ ಕಥೆಯಲ್ಲಿ, ತಿರುವುಗಳಿದೆ ಅಲ್ವಾ? ಹೋಗೋದು ಬರೋದು, ಕಳ್ಳನ ಹಿಡಿತಾನೆ, ಕಳ್ಳನ ಹಿಡಿದ ಮೇಲೂ ಕೂಡ ರುಜುವಾತು ಮಾಡೋಕ್ಕಾಗೋದಿಲ್ಲ. ಯಮದಂಡನಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಇನ್ನೇನಾಯ್ತು ಅನ್ಬೇಕಾದ್ರೆ ಮತ್ತೆ ಅವನನ್ನು ಕಾಪಾಡ್ತಾನೆ ವಿದ್ಯುತ್ ಚೋರ, ಮತ್ತೆ ಅರಮನೆ ಕರ್ಕೊಂಡ್ಬರ್ತಾನೆ. ತಿರುವುಗಳಿಂದ ಕೂಡಿರುವಂತಹ ಕಥೆ ಇದು. ಮತ್ತೆ ಅರಮನೆ ವಾಪಸ್ ಹೋಗ್ತಾರೆ. ಅದರಂತೆ ಕಾವಲುಗಾರ ಇಬ್ಬರನ್ನ ಅರಸನಲ್ಲಿ ಕೊಂಡು ಹೋಗ್ತಾನೆ. ಈ ರೀತಿಯಾಗಿ ವಿಜ್ಞಾಪನೆ ಮಾಡ್ದ, ದೇವ, ಈತನು ಯಮದಂಡನನ್ನ ಕೊಲ್ಲಲು ಬಿಡದೆ ನಮ್ಮನ್ನು ತೊಳೆದ ಎಂದು ವಿದ್ಯುತ್ ಚೋರನನ್ನು ತೋರಿಸಿ ಹೇಳಲು, ಆಗ ರಾಜನು, ನೀನು ಯಾಕೆ ತಡೆದೆ ಎಂದು ಕೇಳಲು ವಿದ್ಯುತ್ ಚೋರ ಹೇಳ್ತಾನೆ, ಯಮದಂಡನಲ್ಲಿ ಯಾವುದೊಂದು ತಪ್ಪಾಗಲಿ ದೋಷವಾಗಲಿ ಇಲ್ಲ. ನಿಮ್ಮದಾಗಿರುವ ದೇವತೆಗಳಿಂದ ರಕ್ಷಿಸಲ್ಪಟ್ಟಿರುವ ಸರ್ವರುಜೋಪಹಾರವೆಂಬ ಮಾಲೆಯೇ ಮುಂತಾಗಿ ಪಟ್ಟಣದ ಹೊನ್ನನ್ನು ರಾತ್ರಿಯಲ್ಲಿ ಈ ರೂಪದಲ್ಲಿ ನಾನೇ ಕಳವು ಮಾಡಿ
ಹಗಲೆಲ್ಲ ತೊನ್ನು ರೋಗದವನಂತೆ ಕಾಣಿಸಿಕೊಂಡು ಪಾಳು ಬಿದ್ದ ದೇವಾಲಯದಲ್ಲಿ ಇರುತ್ತೇನೆ. ನೋಡಿ, ವಿದ್ಯುತ್ ಜ್ವರ ಈಗ ಬಂದು ಕಳ್ಳತನವನ್ನು ಒಪ್ಕೊಳ್ತಾನೆ. ಅವ ಒಪ್ಕೊಳ್ಳಿಲ್ಲ, ಯಮದಂಡನಿಗೆ ಶಿಕ್ಷೆ ಆಗುವಾಗ ಮಾಡ್ದ. ಇನ್ನೇನ್ ಶಿಕ್ಷೆ ಆಗ್ಬೇಕು? ಪಂಥವನ್ನ ಯಮದಂಡ ಸೋತು ಬಿಡ್ತಾನೆ. ಮತ್ತೆ ಇಬ್ಬರು ಬಂದು ರಾಜನ ಬಳಿ ತಪ್ಪನ್ನು ಒಪ್ಕೊಳ್ತಾನೆ. ವಿದ್ಯುತ್ ಚೋರ, ನಾನೇ ಕಳ್ಳತನ ಮಾಡ್ತಾ ಇದ್ದೆ, ಆದುದರಿಂದ ನನ್ನನ್ನು ಕೊಲ್ಲಿರಿ, ಈತನಲ್ಲಿ ಏನೂ ದೋಷವಿಲ್ಲ. ವಿದ್ಯುತ್ ಚೋರನು ಹೀಗೆನ್ನಲು ರಾಜನು ಅವನೊಡನೆ, ಆ ಕದ್ದ ಹೊನ್ನನಲ್ಲಿ ಏನು ಮಾಡಿದೆ ಎಂದು ಕೇಳದ. ವಿದ್ಯುತ್ ಚೋರ, ಅಷ್ಟೂ ಇದ್ದವು, ಅವುಗಳಲ್ಲಿ 5,000 6,000 ದಿನಾರ ನಾಣ್ಯ ನನ್ನ ಸೂಳಿಗೆ ಕೊಟ್ಟು ವೆಚ್ಚವಾಗಿದೆ, ಉಳಿದುದೆಲ್ಲ ಬಣ್ಣ ಬಳಿಯದೆಯೇ ಇದೆ ಎಂದು ಹೇಳಿದ. ರಾಜನು ವಿದ್ಯುತ್ ಚೋರನೊಂದಿಗೆ ಹಾರವನ್ನ ತೆಗೆದುಕೊಂಡು ಬಾ, ಪಟ್ಟಣಿಗರಿಗೆ ಹೊನ್ನನ್ನ ಇಟ್ಟ ಸ್ಥಳವನ್ನು ತೋರಿಸು ಎಂದು ಹೇಳಿ ಆತನೊಂದಿಗೆ ಪಟ್ಟಣದ ಜನರನ್ನ ಕಳುಹಿಸಿದ. ವಿದ್ಯುತ್ ಚೋರನು ಕಾವಲಿನೊಂದಿಗೆ ಹೋದ. ಆ ಪಟ್ಟಣಕ್ಕೆ ಬಹಳ ದೂರದಲ್ಲಿ ದೊಡ್ಡದೊಂದು ಬೆಟ್ಟವಿದೆ. ಆ ಬೆಟ್ಟದಲ್ಲಿ ಒಂದು ವಿಶಾಲವಾದ ಗುಹೆ ಇದೆ. ಅದರ ಬಾಗಿಲಿನ ದೊಡ್ಡ ಕಲ್ಲಿನಿಂದ ಮುಚ್ಚಿತ್ತು. ವಿದ್ಯುತ್ ಚೋರನು ಆ ಕಲ್ಲನ್ನು ತೆಗೆದು ಅದರ ಒಳಗೆ ಹೊಕ್ಕು ಮಾಲೆಯನ್ನು ತಂದು ಪಟ್ಟಣದ ಜನರಿಗೆಲ್ಲ ಸಂಬೋಧಿಸಿ ಹೇಳಿದ, ನಿಮ್ಮದಾಗಿರುವ ದ್ರವ್ಯ ಯಾವುದೆಂದು ಪರಿಶೀಲಿಸಿ ಒಬ್ಬರದು ಮತ್ತೊಬ್ಬರಿಗೆ ಆಗದಂತೆ ನೋಡಿಕೊಳ್ಳಿ. ಅವರು ತಮ್ಮ ತಮ್ಮ ದ್ರವ್ಯವೆಲ್ಲವನ್ನ ಪರೀಕ್ಷಿಸಿ ನೋಡಿ ತೆಗೆದುಕೊಂಡ್ರು. ಆಮೇಲೆ ವಿದ್ಯುತ್ ಚೋರ ಮಾಲೆಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿದ. ಆಗ ರಾಜ ವಿದ್ಯುತ್ ಚೋರನೊಡನೆ, ಅಂಡರ್ ಮಾಡ್ಕೊಳ್ಳಿ, ನೀನು ಮಾಘ ಮಾಸದಲ್ಲಿ ರಾತ್ರಿಯ ಶೀತದಲ್ಲಿ 4 ಜಾವದಷ್ಟು ಹೊತ್ತು 32 ವಿಧವಾದ ಕಠಿಣವಾದ ಶಿಕ್ಷೆಯನ್ನು ಹೇಗೆ ಸಹಿಸಿಕೊಂಡೆ? ನೋಡಿ, ಇಲ್ಲಿಯವರೆಗೂ ಯಾವುದೇ ಧಾರ್ಮಿಕ ವಿಚಾರಗಳು ಬಂದಿಲ್ಲ ಈ ಕಥೆಯಲ್ಲಿ, ಹೌದಾ? ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಯಾವ ವಿಚಾರಗಳು ಬಂದಿಲ್ಲ. ಶಿವಕೋಟಿ ತಂತ್ರಗಾರಿಕೆನೇ ಅದು. ನೀವು ಮೊದಲು ಕಥೆಯಲ್ಲಿ ತಲ್ಲೀನರಾಗಬೇಕು. ತಲ್ಲೀನರಾದ ಮೇಲೆ ಧಾರ್ಮಿಕ ವಿಚಾರಗಳನ್ನ ಪರಿಚಯಿಸ್ತಾನೆ. ಈಗ ವಿದ್ಯುತ್ ಚೋರನಿಗೆ ರಾಜ ಕೇಳ್ತಾನೆ, ಅಲ್ಲಪ್ಪ, ಯಮದಂಡ 32 ವಿಧವಾದ ಕಠಿಣವಾದ ಶಿಕ್ಷೆಗಳನ್ನ ಚಳಿಯಲ್ಲಿ ಕೊಟ್ಟ, ಆವಾಗ್ಲೂ ತಪ್ಪಿಕೊಳ್ಳಿಲ್ಲ, ನೀನು ಹೆಂಗ್ ಸಹಿಸ್ಕೊಂಡೆ ಮತ್ತೆ ಅಷ್ಟೊಂದು ಕಷ್ಟಗಳನ್ನ? ಆಶ್ಚರ್ಯಪಟ್ಟ ಕೇಳ್ತಾನೆ. ಆಗ ವಿದ್ಯುತ್ ಚೋರ ಹೇಳ್ತಾನೆ, ದೇವ, ನಾನು ಚಿಕ್ಕವನಾಗಿದ್ದಾಗ ನನಗೆ ಕಲಿಸುವ ಉಪಾಧ್ಯಾಯರು, ನಾನು ಸಹಸ್ರಕೂಟ ಜಿನಾಲಯಕ್ಕೆ ಹೋಗಿದ್ದೆವು. ನನ್ನ ಉಪಾಧ್ಯಾಯರು ದೇವರನ್ನು ನಮಸ್ಕರಿಸುತ್ತಿದ್ದಾಗ ಚರಿತಗಳನ್ನು ಪುರಾಣಗಳನ್ನು ವ್ಯಾಖ್ಯಾನ ಮಾಡುತ್ತಿದ್ದ ಶಿವಗುಪ್ತರೆಂಬ ಆಚಾರ್ಯರ ಬಳಿಯಲ್ಲಿ ನಾನು ಕುಳಿತು ವ್ಯಾಖ್ಯಾನವನ್ನ ಕೇಳುತ್ತಿದ್ದೆ. ದೇವಾಲಯದಲ್ಲಿ ಪುರಾಣಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದರಂತೆ ಮುನಿಗಳು, ಇವನು ಚಿಕ್ಕವನಿದ್ದನಂತೆ. ಆ ಪುರಾಣ ವ್ಯಾಖ್ಯಾನಗಳನ್ನು ಮಾಡಬೇಕಾದ್ರೆ ಕುತ್ಕೊಂಡು ಕೇಳಿಸ್ಕೊಂತಿದ್ದಂತೆ. ಆ ಸಂದರ್ಭದಲ್ಲಿ ಆ ಋಷಿಗಳು, ಅಂಡರ್ ಮಾಡ್ಕೊಳ್ಳಿ, ನರಕದ ವಿಶೇಷ ವರ್ಣನೆಯನ್ನು ಈ ರೀತಿಯಾಗಿ ಹೇಳುವುದನ್ನ ಕೇಳಿದೆ. ನರಕದ ವರ್ಣನೆಯನ್ನು ಮಾಡಿದನಂತೆ. ಚಿಕ್ಕವನಿದ್ದಾಗ ಯಾರೋ ಮುನಿಗಳೊಬ್ಬರು ಪುರಾಣವನ್ನ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನರಕದ ವರ್ಣನೆ ಬಂತಂತೆ. ಅದನ್ನ ಇವನು ಕೇಳಿಸ್ಕೊಂಡಿದ್ದಾನೆ. ವ್ರತ, ಶೀಲ, ಚಾರಿತ್ರ್ಯ ಗುಣಗಳು ಇಲ್ಲದವರು, ಪ್ರಾಣಿ ವಧೆಯನ್ನು ಮಾಡುವವರು, ಬೇಟೆಯಾಡುವವರು, ಹಲವು ಹಗೆತನ ಜುಪುಣತನಗಳೇ ಕಾರಣವಾಗಿ ಸುಳ್ಳು ಹೇಳಿ ಜೀವಿಗಳಿಗೆ ದುಃಖವನ್ನು ಉಂಟು ಮಾಡುವವರು, ಹತ್ಯೆ ಮಾಡುವವರು, ಹಿಂಸೆ ಮಾಡುವವರು, ಕಳ್ಳತನ ಮಾಡುವವರು, ಪರಸ್ತ್ರೀಯರಲ್ಲಿ ಜಾರತ್ವದಿಂದ ರಹಸ್ಯವಾಗಿ ಬಾಳುವವರು, ಮಿತಿ ಇಲ್ಲದೆ ವಸು ಸಂಗ್ರಹವನ್ನು ಕೂಡುವವರು, ಅಲ್ಲದೆ ಸಾರಾಯಿ, ಹೆಂಡ, ಮಾಂಸಗಳನ್ನ, ಆಲ, ಅಶ್ವತ್ಥ, ಹತ್ತಿ, ಹಿಪ್ಪೆ, ಗೋಳಿ ಎಂಬ 5 ಬಗೆಯ ಹಾಲು ಮರಗಳ ಹಣ್ಣುಗಳನ್ನ ಹೇಳ್ತಾರೆ, ಅಣಬೆಯನ್ನ, ನೋಡಿ ಮಶ್ರೂಮ್ ತಿನ್ನಂಗಿಲ್ವಂತೆ, ಸೆಣಬೆನ ಹೂವನ್ನು ಸೇವನೆ ಮಾಡುವವರು, ಇವು ಅಲ್ಲದೆ ಕುಡಿಯಬಾರದನ್ನು ಕುಡಿಯುವುದು, ತಿನ್ನಬಾರದನ್ನು ತಿನ್ನುವುದು ಎಂಬುವನ್ನ ಮಾಡುವವರು, ಬ್ರಹ್ಮಹತ್ಯೆ, ಸುರಪಾನ, ಸ್ಥೇಯ, ಗುರುಪತ್ನಿ ಗಮನ ಮತ್ತು ಈ ಪಾಪಗಳನ್ನು ಮಾಡಿದವರ ಒಡನಾಟ, ಪಾಪ ಮಾಡೋದಷ್ಟೇ ಅಲ್ಲ, ಪಾಪ ಮಾಡೋದು ಜೊತೆಗೂ ಇರಬಾರ್ದಂತೆ ಎಂಬ ಪಂಚಮಹಾಪಾತಕಗಳನ್ನು ಮಾಡಿದವರು. ಇದೆಲ್ಲ ಜೈನ ಧರ್ಮದ ಪ್ರಕಾರ ಪಾಪಗಳು. ಜೈನ ಧರ್ಮದ ಪ್ರಕಾರ ಇವೆಲ್ಲ ಪಾಪಕೃತ್ಯಗಳು, ಅಂದ್ರೆ ನರಕಕ್ಕೆ ಕಾರಣವಾಗುವಂತಹ ಕರ್ಮಗಳಿವೆಲ್ಲ ಪಾಪಕೃತ್ಯಗಳು ಅಥವಾ ನರಕಕ್ಕೆ ಕಾರಣವಾಗುವಂತಹ ಕರ್ಮಗಳು. ಇವನ್ನೆಲ್ಲ ಮಾಡಿದ್ರೆ ಏನಾಗುತ್ತಂತೆ? ಇವರೆಲ್ಲರೂ ಹಿಂದಿರುಗುವ ಅವಕಾಶವೇ ಇಲ್ಲದೆ ಸತ್ತು 7 ನರಕಗಳಲ್ಲಿ ಹುಟ್ಟಿ ದುಃಖಗಳನ್ನು ಹೊಂದುವರು. ಇವೆಲ್ಲ ಪಾಪಕರ್ಮಗಳು. ಈ ಪಾಪಕರ್ಮ ಮಾಡಿದ್ರೆ 7 ನರಕಗಳಲ್ಲಿ ಹುಡ್ತಾರಂತೆ, ವಾಪಸ್ ಬರೋದೇ ಇಲ್ಲವಂತೆ. ನರಕದಲ್ಲಿ ನರಕ ಹೆಂಗಿರುತ್ತೆ? 5 ಸ್ಟಾರ್ ಹೋಟ್ಲ ಅಲ್ಲಿ ನೋಡಿ, ನರಕದಲ್ಲಿ ಹಗಲು ರಾತ್ರಿಯೂ ಬೇಯಿಸಲ್ಪಡುತ್ತಿರುವ ನರಕ ಜೀವಿಗಳಿಗೆ ಕಣ್ಣರೆಪೆ ಇಲೆ ಅಂತ ಉಳ್ರಿ ಸಾಕು,
ಕಣ್ಣರೆಪ್ಪೆ ಹೊಡೆಯುವಷ್ಟು ಕಾಲವೂ ಕೂಡ ಸುಖವಿಲ್ಲ. ಕಣ್ಣರೆಪ್ಪೆ ಹೊಡೆಯುವಷ್ಟು ಕಾಲವೂ ಸುಖವಿಲ್ಲ ಅಂತಂದ್ರೆ ಪ್ರತಿ ಕ್ಷಣವೂ ದುಃಖಗಳೇ. ಅವರಿಗೆ ಕಟ್ಟಿಟ್ಟದ್ದು ದುಃಖ ಒಂದೇ. ನರಕದ ವರ್ಣನೆ ಮಾಡ್ತಾರೆ. ಇಲ್ಲಿವರೆಗೂ ನರಕಕ್ಕೆ ಕಾರಣವಾಗುವ ಪಾಪ ಕರ್ಮಗಳನ್ನು ಹೆಸರಿಸಿದ, ಈಗ ನರಕದ ವರ್ಣನೆ ಮಾಡ್ತಾನೆ. ನರಕದಲ್ಲಿ ಹುಟ್ಟಿ ಬಂದವರ ಉಗುರುಗಳಲ್ಲಿ ಹರಿತವಾದ ಸಲಾಕಿಗಳನ್ನು ಹೊಗಿಸುತ್ತಾರೆ. ಶರೀರವನ್ನ ಕತ್ತರಿಸಿ ಗರಗಸದಿಂದ ಸೀಳುತ್ತಾರೆ. ನಾರಕಿಗಳು ಸಂತೋಷವಿಲ್ಲದವರು. ಇಷ್ಟೆಲ್ಲ ಮಾಡಿದ ಸಂತೋಷ ಇಲ್ಲದಿರುತ್ತೆ. ಒಡನೆಯೇ ಉಂಟಾದ ದುಃಖೋದ್ವೇಗಗಳನ್ನು ಬಹುಕಾಲ ಅನುಭವಿಸುತ್ತಾರೆ. ಅದಲ್ಲದೆ ತಿವಿದು ಕೆರೆದು ಒದರಿ ಕಾಜಿನಂತೆ ಚೂರು ಚೂರು ಮಾಡಿ ಮುರಿದು ನೀಳವಾದ ಮೊಳೆಗಳನ್ನು ತುಂಡು ತುಂಡು ಮಾಡಿ ಮರ್ಮಸ್ಥಳಗಳು ಬಾಯಿ ತೆರೆಯುವಂತೆ ಹೊಸ ಹುಣ್ಣುಗಳ ಮೇಲೆ ಹೊಯ್ ಎನ್ನುತ್ತ ನರಕದಲ್ಲಿ ಶಿಕ್ಷಿಸುತ್ತಾರೆ. ಸೊಂಟವನ್ನು ಕತ್ತರಿಸು, ತೊಡೆಯನ್ನು ಮುರಿ. ನೋಡಿ, ಇವೆಲ್ಲ ನರಕದ ವರ್ಣನೆ ಮಾಡ್ತಾ ಹೋಗ್ತಾರೆ. ಧರ್ಮ ಎರಡು ರೀತಿಯಲ್ಲಿ ನಮ್ಮನ್ನ ಆಕರ್ಷಿಸುತ್ತೆ. ಒಂದು, ಅದು ತೋರುವ ಸನ್ಮಾರ್ಗದಿಂದ. ಇನ್ನೊಂದು, ನಾವು ಮಾಡುವ ಪಾಪಗಳ ಭಯದಿಂದ ಅಲ್ವಾ. ಪಾಪಗಳನ್ನ ಮಾಡೋದ್ರಿಂದ ಆಗುವ ಪರಿಣಾಮವನ್ನು ಹೇಳ್ತಾ ಇದ್ದಾರೆ. ರೈಟ್. ಸೊ ಇಲ್ಲಿ ನೀವು ಧಾರ್ಮಿಕ ಅಂಶ ಅಂತ ತಗೊಳ್ಬೇಕಾದ್ರೆ ನರಕಕ್ಕೆ ಕಾರಣವಾಗುವ ಪಾಪಕರ್ಮಗಳು ಎಷ್ಟು ಬರೆಯೋ ಅವಶ್ಯಕತೆ ಇಲ್ಲ. 1-2-3 ಬರೆದ್ರು ಆಯ್ತು. ಯಾವ್ದಾದ್ರು ಒಂದು 2-3 ಬರೆದ್ರು ಸಾಕು. ನಿಮಗೇನು ಹೇಳ್ಬೇಕಾಗಿದೆ? ವಿದ್ಯುಚ್ಛೋರಕತೆಯಲ್ಲಿ ಧಾರ್ಮಿಕ ಅಂಶಗಳು ಅಂತ ಬಂದ್ರೆ ನರಕಕ್ಕೆ ಕಾರಣವಾಗುವ ಪಾಪಕರ್ಮಗಳನ್ನು ಹೆಸರಿಸ್ತಾರೆ ಮತ್ತು ನರಕದ ವರ್ಣನೆಯನ್ನು ಮಾಡ್ತಾರೆ. ಇಷ್ಟೇ ಬರಿಬೇಕಾಗಿರೋದು. ನರಕದ ವರ್ಣನೆ ಹೆಂಗಿದೆ? ಎಷ್ಟೋ ಹೇಳಿದ್ದಾರೆ, ಅಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ಒಂದೇ ಲೈನ್, ಏನು? ಕಣ್ಣರೆಪ್ಪೆ ಹೊಡೆಯುವಷ್ಟು ಕಾಲವೂ ಕೂಡ ಸುಖವಿಲ್ಲದೆ ಇರಬೇಕಾದಂತಹ ನರಕದ ವರ್ಣನೆಯನ್ನು ಮಾಡ್ತಾರೆ. ಸಿಂಪಲ್. ಇಡೀ ಆನ್ಸರ್ನ ಇಡೀ ಪಾಯಿಂಟ್ಸ್, ಎಲ್ಲ ಪಾಯಿಂಟ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಆದ್ರೆ ಶಿವಕೋಟಿ ತಂತ್ರಗಾರಿಕೆಯನ್ನು ನೋಡಿ, ಯಾವುದೋ ಸ್ವಾರಸ್ಯಕರವಾದ ನೆಲೆ ನಿಲ್ಲಿಸ್ಬಿಟ್ಟು ನಮ್ಮನ್ನ ಫುಲ್ ಕ್ಯೂರಿಯಾಸಿಟಿ ಲೆವೆಲ್ ನಿಲ್ಲಿಸ್ಬಿಟ್ಟು ಅಲ್ಲಿ ನರಕದ ವರ್ಣನೆಯನ್ನು ಮಾಡ್ತಾರೆ. ರೈಟ್. ನೆಕ್ಸ್ಟ್ ಪೇಜ್ ಬಂದ್ಬಿಡಿ. ಇನ್ನು ವರ್ಣನೆ ಇದ್ದೇ ಇದೆ. ನಿಮಗೆ ಟೈಮ್ ಇದ್ದಾಗ ಓದಿ ನರಕ ಹೆಂಗೆ ಇರುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. 5ನೇ ಲೈನಿಗೆ ಬಂದ್ಬಿಡಿ. 5th ಲೈನ್. ಇಂತು ಇವೇ ಮೊದಲಾಗಿ ಉಳ್ಳ, ಅಂಡರ್ ಮಾಡ್ಕೊಳ್ಳಿ, ದುಃಖಗಳನ್ನು ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತಾರೆ. ಕಣ್ಣರೆಪ್ಪೆ ಮುಚ್ಚಿ ತಡೆಯುವಷ್ಟು ಹೊತ್ತು ಕೂಡ ದುಃಖವಿಲ್ಲದ ಉಸಿರು ಬಿಡಲು ಅವಕಾಶವಿಲ್ಲ ಅಂತೆ. ದುಃಖವಿಲ್ಲದ ಉಸಿರು ಬಿಡಲು ಅವಕಾಶವೇ ಇಲ್ಲ ಅಂತೆ. ಪ್ರತಿ ಉಸಿರು ದುಃಖವೇ ಇರುತ್ತೆ. ದುಃಖವಿಲ್ಲದ ಉಸಿರು ಬಿಡಕ್ಕೆ ಆಗಲ್ವಂತೆ. ಅತ್ಯಂತ ಕಠಿಣವಾದ 7ನೇ ನರಕದಲ್ಲಿ 33 ಸಾಗರ ಸಮಾನವಾದ ಕಾಲದವರೆಗೆ ನಾರಕಿಗಳು ದುಃಖವನ್ನು ಅನುಭವಿಸುವರು. ನರಕಕ್ಕೆ ಕಾರಣವಾಗುವ ಪಾಪಕರ್ಮಗಳು ಮತ್ತು ನರಕದ ಜೀವನದ ವರ್ಣನೆ. ಮತ್ತೇನೆಂದರೆ, ಅಂಡರ್ ಮಾಡ್ಕೊಳ್ಳಿ, ದಾನ, ಶೀಲ, ಪೂಜೆ, ಉಪವಾಸ ಎಂಬ ಈ ರೀತಿ 4 ವಿಧವಾಗಿರುವ ಶ್ರಾವಕ ಧರ್ಮ. ಶ್ರಾವಕ ಧರ್ಮ ಅಂದ್ರೆ ಜೈನ ಧರ್ಮ. ಶ್ರಾವಕ ಧರ್ಮದಲ್ಲಿ ವರ್ತಿಸುವವರು, ತಪಸ್ಸನ್ನು ಆಚರಿಸುವವರು, ಅಂಡರ್ ಮಾಡ್ಕೊಳ್ಳಿ, ಸ್ವರ್ಗ ಮೋಕ್ಷಗಳ ಸುಖಕ್ಕೆ ಭಾಗಿಗಳಾಗುವರು. ಪಾಪಕರ್ಮಕ್ಕೆ ನರಕ ಪ್ರಾಪ್ತಿಯಾಗುತ್ತೆ, ಧರ್ಮಗಳಿಗೆ ಮೋಕ್ಷ ಸುಖ ಪ್ರಾಪ್ತಿಯಾಗುತ್ತೆ. ಜೈನ ಧರ್ಮದ ಅಂಶಗಳು. ಪಾಪಗಳು ಯಾವುವು ಅಂತ ಹೇಳ್ದ? ಪುಣ್ಯ ಕೆಲಸಗಳು ಯಾವಪ್ಪ? ದಾನ, ಪೂಜೆ, ಶೀಲ. ಶೀಲ ಅಂದ್ರೆ ಒಳ್ಳೆಯ ನಡತೆ ಅಂತ. ಉಪವಾಸ. ಶ್ರಾವಕ ಧರ್ಮದ ಪ್ರಕಾರ ಈ 4 ವಿಧವಾದಂತಹ ಧರ್ಮಗಳಲ್ಲಿ ವರ್ತಿಸುವವರಿಗೆ, ತಪಸ್ಸನ್ನು ಆಚರಿಸುವವರಿಗೆ ಸ್ವರ್ಗ ಸಿಗುತ್ತೆ ಮತ್ತು ಮೋಕ್ಷವು ಸಿಗುತ್ತೆ. ಪಾಪವನ್ನು ಮಾಡದವರಿಗೆ ನರಕ ಲಭ್ಯವಾಗುತ್ತೆ. ಇದು ಧಾರ್ಮಿಕ ವಿಚಾರ, ಇಲ್ಲಿ ಬರುವಂತಹ ಧಾರ್ಮಿಕ ವಿಚಾರ. ಈ ಪುರಾಣದ ಪರಿಕಲ್ಪನೆ ವರ್ಣನೆಗಳನ್ನ ಇವನು ಕೂತ್ಕೊಂಡು ಕೇಳ್ತಾ ಇದ್ದ. ಕೇಳಿಸ್ಕೊಂಡು ಎಂದು ಈ ರೀತಿಯಾಗಿ ಶಿವಗುಪ್ತಾಚಾರ್ಯರು ಹೇಳುತ್ತಿದ್ದರು. ಅದನ್ನು ಕೇಳಿ ಋಷಿಗಳ ಬಳಿಯಲ್ಲಿ ಇವನು ವ್ರತಗಳನ್ನು ಸ್ವೀಕರಿಸಿಬಿಡ್ತಾನೆ. ಅಲ್ಲಿ ಕೂತ್ಕೊಂಡು ಕೇಳಿದ. ಮತ್ತೆ ಅವನು ಸ್ವರ್ಗಕ್ಕೆ ಹೋಗ್ಬೇಕು ತಾನೆ. ಪಾಪ ಮಾಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರಾವಕ ಧರ್ಮವನ್ನ ಅನುಸರಿಸಬೇಕು. ಅವಾಗ್ಲೇನೆ ಅವನು ವ್ರತಗಳನ್ನ ಸ್ವೀಕರಿಸ್ಬಿಡ್ತಾನೆ. ಯಾರು? ವಿದ್ಯುಚ್ಛೋರ. ಚಿಕ್ಕ ವಯಸ್ಸಲ್ಲೇ ವ್ರತಗಳನ್ನು ಸ್ವೀಕರಿಸ್ಬಿಡ್ತಾನೆ. ಅಣುವ್ರತ, ಅಹಿಂಸೆ, ಸತ್ಯ, ಆಚೌರ್ಯ ಅಲ್ಲ, ಆಸ್ತೇಯ. ಆಚೌರ್ಯ ಸರಿ ಇದೆ. ಚೌರ್ಯ ಅಂದ್ರೆ ಕಳ್ಳತನ ಮಾಡೋದು. ಚೋರ ಕಳ್ಳತನ ಮಾಡೋದು. ಆಚೌರ್ಯ ಅಂದ್ರೆ ಕಳ್ಳತನ ಮಾಡದೇ ಇರುವುದು. ಆಸ್ತೇಯ, ಆಚೌರ್ಯ ಎರಡು ಒಂದೇ. ಬ್ರಹ್ಮಚರ್ಯ, ಅಪರಿಗ್ರಹ. ಅಣುವ್ರತಗಳಷ್ಟೇ ಎಲ್ಲ ಗುಣವ್ರತಗಳು ಇದಾವೆ.
ದಿಗ್ವ್ರತ, ದೇಶವ್ರತ, ಅನರ್ಥ ದಂಡ ವ್ರತ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಣವ್ರತ ನೆನ್ಪಿಟ್ಕೊಳ್ಳಿ. ಗುಣವ್ರತ ಅನ್ನೋ ಹೆಸರು ನೆನ್ಪಿಟ್ಕೊಳ್ಳಿ ಸಾಕು. ಶಿಕ್ಷಾವ್ರತ, ವ್ರತಗಳ ಹೆಸರು ಅಷ್ಟೇ. ಯಾವ್ಯಾವ ವ್ರತಗಳು ಬೇಕಾಗಿಲ್ಲ ನಮಗೆ, ಜಸ್ಟ್ ಧಾರ್ಮಿಕ ಅಂಶಗಳು ಅಂತ ಪಟ್ಟಿ ಮಾಡೋದಕ್ಕೆ ಈ ವ್ರತಗಳ ವಿವರಣೆಯನ್ನು ಕೊಟ್ಟಿದ್ದಾನೆ ಅಂತ ಬರೆದ್ರಾಯ್ತು. ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ ಎಂಬ 12 ಬಗೆಯ ಶ್ರಾವಕ ಧರ್ಮವನ್ನ ಜಿನೇಶ್ವರನೇ ದೇವರು, ಕೊಲ್ಲದಿರುವುದೇ ಧರ್ಮ, 10 ಬಗೆಯ ಬಾಯಿಯ ಪರಿಗ್ರಹವು, 10 ಬಗೆಯ ಅಂತರಂಗ ಪರಿಗ್ರಹ ಇಲ್ಲದಿರುವ ತಪಸ್ಸು, ಜೈನ ಧರ್ಮದಲ್ಲಿ ಹೇಳಿರುವ ಅಂದ್ಬಿಡಿ. ನೆಕ್ಸ್ಟ್ ಪೇಜ್ ಬಂದ್ಬಿಡಿ. ಇವನೇನ್ ಮಾಡ್ದ? 5th ಲೈನ್ ಬಂದ್ಬಿಡಿ. 5th ಲೈನ್, ಮೊದಲಾದ 8 ಗುಣಗಳಿಂದ ಕೂಡಿದ ಶುದ್ಧವಾದ ಸಮ್ಯಕ್ತದೊಡನೆ ವ್ರತಗಳನ್ನು ಸ್ವೀಕರಿಸ್ತಾನೆ. ವಿದ್ಯುಚ್ಛೋರ ಬಾಲ್ಯದಲ್ಲಿಗೆ ಸ್ವರ್ಗ ನರಕಗಳ ವರ್ಣನೆಯನ್ನು ಕೇಳಿಬಿಟ್ಟು ತಾನು ವ್ರತಗಳನ್ನ ಆಚರಿಸಿ ಅವನು ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೋಸ್ಕರ ವ್ರತಗಳನ್ನು ಸ್ವೀಕರಿಸ್ತಾನೆ. ಸ್ವೀಕರಿಸಿದಾಗ ಅಂಡನ್ ಮಾಡ್ಕೊಳ್ಳಿ, ನರಕಗಳ ದುಃಖಗಳನ್ನು ಕೇಳಿ ಅವುಗಳ ಲಕ್ಷದಲ್ಲಿ 1 ಭಾಗದಷ್ಟು ಕೂಡ ದುಃಖವು ಇಲ್ಲವೆಂದು ಮನಸ್ಸಿನಲ್ಲಿ ಭಾವಿಸಿ 32 ಶಿಕ್ಷೆಗಳನ್ನು ನಾನು ಸಹಿಸಿದೆನು. ಕತೆ ಕ್ವಶನ್ ಕೇಳಿದ್ದು ರಾಜ. ಏನ್ ಕ್ವಶನ್ ಕೇಳಿದ್ದ? ಹೆಂಗಪ್ಪ ಕಷ್ಟ ಸಹಿಸ್ಕೊಂಡೆ ಅಂತ ಇಷ್ಟೇ ಕೇಳಿದ್ದು. ಇವನು ಇದೇನೋ ಹೇಳ್ಬಿಟ್ಟ. ಶಿವಕೋಟೆಗೆ ಇದೇ ಚಾನ್ಸ್ ಸಿಕ್ಕಾಗ ಧರ್ಮದ ವಿಚಾರಗಳನ್ನ ಹೇಳ್ಬಿಡ್ಬೇಕು. ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಧರ್ಮ ಬೋಧನೆ ಮಾಡ್ತಾನೆ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆವಾಗ ಧರ್ಮ ವಿಚಾರಗಳನ್ನ ಓದುಗಳಲ್ಲಿ ತುಂಬಿಡ್ತಾನೆ. ಜೈನ ಧರ್ಮ ಏನ್ ಹೇಳುತ್ತಪ್ಪ? ಎಲ್ಲಾ ಕಷ್ಟಗಳನ್ನು ಸಹಿಸ್ಕೊಳ್ಬೇಕು. ನಾವು ನೋಡಿದ್ವಿ ಹಿಂದೆ, ನಮ್ಮ ಸುಕುಮಾರ ಸ್ವಾಮಿ ನದಿಗಳು ತಿಂತಾ ಇದ್ರು, ಸುಮ್ಮನೆ ಮಲ್ಕೊಂಡಿದ್ದ. ಜೈನ ಧರ್ಮ ವ್ರತಗಳು ಮನಸ್ಸನ್ನ ಅಷ್ಟು ಸದೃಢಗೊಳಿಸ್ತವೆ. ವ್ರತಾಚರಣೆ ಮಾಡೋರು, ಈಗ ಅಯ್ಯಪ್ಪ ಸ್ವಾಮಿ ವ್ರತ ನೋಡಿ, ಅವರೆಲ್ಲ 3 ಗಂಟೆಗೋ 3:15ಗೋ ಎದ್ಬಿಟ್ಟು ಈ ಚಳಿಯಲ್ಲಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ತಣ್ಣೀರು ಸ್ನಾನ ಮಾಡಿಬಿಟ್ಟು ಬರಿಗಾಲಲ್ಲಿ ನಡ್ಕೊಂಡು ಅಲ್ವಾ, ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಬೆಳಗಿನ ಸಾಯಂಕಾಲ ಭಜನೆಗಳನ್ನ ಮಾಡ್ಕೊಂಡು ನೋಡಿ. ವ್ರತಾಚರಣೆ ಅಂದ್ರೆ ಕಠಿಣವಾಗಿರುತ್ತೆ. ಜೈನ ವ್ರತಗಳು ಮತ್ತಷ್ಟು ಕಠಿಣವಾಗಿರ್ತವೆ. ಅವರಿಗೆ ದೇಹದಂಡನೆ ಅನ್ನೋದೇನೋ ದೊಡ್ಡ ವಿಚಾರ ಅಲ್ಲ. ನಮ್ಮ ವಿದ್ಯುತ್ ಚೂರನಿಗೆ ವ್ರತಗಳನ್ನ ಸ್ವೀಕರಿಸುವ ಕಾರಣಕ್ಕಾಗಿ ಅವನ ಮನಸ್ಸು ಸದೃಢವಾಗಿತ್ತು. ಎರಡನೇದು, ನರಕದ ವರ್ಣನೆಯನ್ನು ಕೇಳಿದ್ದ. ನರಕದ ವರ್ಣನೆಯನ್ನು ಕೇಳಿ ಯಮದಂಡ ಕೊಡುವ ಕಷ್ಟ ಅದರ 1/100 ಭಾಗವೂ ಇಲ್ಲ ಅಂದ್ರೆ ಅದ್ಯಾವ ಲೆಕ್ಕ ಅಂತ. ನೀವು ನಿಮಗೇನಾದ್ರೂ ಕಷ್ಟಗಳು ಬಂತು ಅಂತಾಗ ಸಾಮಾನ್ಯವಾಗಿ ಬೇರೆ ಉದಾಹರಣೆ ತಗೊಂಡು ನೋಡು, ಅಷ್ಟು ಕಷ್ಟಪಡೋದೇ ಬದುಕ್ತಾ ಇದೆ, ಬೇಕಾದ್ರೆ ನಾವ್ಯಾಕೆ ಬದುಕಬಾರ್ದು? ಆ ಥರ ಯಾವತ್ತರ ಅನ್ಸಿದ್ಯಾ? ನಿಮಗೇನಾದ್ರೂ ಬೇಜಾರಾದಾಗ, ದುಃಖ ಆದಾಗ, 100ಕ್ಕೆ 75 ಮಾರ್ಕ್ಸ್ ಬಂದಾಗ 60 ಮಾರ್ಕ್ಸ್ ಬಂದ ಖುಷಿಯಾಗಿದ್ದಾನೆ, ನಾವೇ ಖುಷಿಯಾಗಿರಬಾರ್ದು ಅನ್ಸಿದೆ ಅಲ್ವಾ? ಇದು ಅಂಥದ್ದೇ ತಂತ್ರಗಾರಿಕೆ. ವಿದ್ಯುತ್ ಚೋರನಿಗೆ ನರಕದ ವರ್ಣನೆಯನ್ನು ಕೇಳಿದ್ದ. ನರಕದ 1/100 ಭಾಗವೂ ಅಲ್ಲ ಇದು. ಯಾವುದು? ಯಮದಂಡ ಕೊಟ್ಟಿರುವ ಶಿಕ್ಷೆ ಅಲ್ವಾ? ಯಾವುದೇ ಒಂದು ಸನ್ನಿವೇಶಗಳಿಗೆ ನೀವು ಎದುರಬಾರ್ದು ಅಂದರೆ ಅದಕ್ಕೆ ಒಂದು ಮಾನಸಿಕ ತಯಾರಿ ಇರಬೇಕು. UPSC ಓದ್ಬೇಕಾದ್ರೂ ಅಷ್ಟೇ ಅಲ್ವಾ? ಎಷ್ಟು ಅವರ್ ಓದಬೇಕು, ಹೆಸರು ಬಿಟ್ಟು ಓದ್ಬೇಕು, ಎಷ್ಟು ಅವರ್ ಓದ್ಬೇಕು, ಇಷ್ಟು ಟೈಮೇ ಇಲ್ಲ ಸರ್, ಅದಿಲ್ಲ ಸರ್. ಯು ಶುಡ್ ಬಿ ಸ್ಟ್ರಾಂಗ್ ಅಲ್ವಾ? ಯಾವುದೇ ತ್ಯಾಗಗಳು ಮಾಡಬೇಕಾದ್ರೂ ರೆಡಿ ಇರಬೇಕು, ಎಷ್ಟೇ ಪ್ರಯತ್ನಗಳು ಪಡಬೇಕಾದ್ರೂ ರೆಡಿ ಇರಬೇಕು. ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಮಾನಸಿಕ ತಯಾರಿ ಅಷ್ಟೇ, ಮತ್ತೇನಿಲ್ಲ. ವಿದ್ಯುತ್ ಚೋರ ಒಬ್ಬನೇ ವ್ಯಕ್ತಿ. ಪುರಾಣ ಕೇಳಿ ವ್ರತಗಳನ್ನು ಸ್ವೀಕರಿಸೋಕ್ಕೂ ಮುಂಚೆನೂ ಅದೇ ವ್ಯಕ್ತಿ ಇದ್ದ, ಅದಾದ್ಮೇಲೆ ಅದೇ ವ್ಯಕ್ತಿ. ಅವನೇನು ಸ್ಟೀಲ್ ಬಾಡಿ ಬರಲಿಲ್ಲ ಅವನಿಗೆ. ಬದಲಾಗಿದ್ದೇನಪ್ಪ ಅವನ ಮಾನಸಿಕ ಸ್ಥಿತಿ ಅಲ್ವಾ? ಅವನು ಧರ್ಮವನ್ನ ಕೇಳಿ ವ್ರತಗಳನ್ನು ಸ್ವೀಕರಿಸಿಬಿಟ್ಟು ಅವನ ಮನಸ್ಸು ಸದೃಢವಾಗಿತ್ತು. ದೃಢ ಮನಸ್ಸಿನವನಾದ ಕಾರಣಕ್ಕಾಗಿ ಅವನು ಶಿಕ್ಷೆಗಳನ್ನ ಸಹಿಸಿಕೊಂಡ. ರಾಜನಿಗೆ ಹೇಳ್ತಾನೆ ಇದನ್ನ. ಈ ಕಾರಣಕ್ಕೆ ನಾನು ನರಕದ ವರ್ಣನೆಯನ್ನು ಕೇಳಿದ್ದೆ, ಅದನ್ನ ಕೇಳಿದ ಮೇಲೆ ಅದರ 1/100 ಭಾಗವೋ ಅಲ್ಲ, ಯಮದಂಡ ಕೊಟ್ಟ ಶಿಕ್ಷೆ ಇದರ 1/100 ಭಾಗವೂ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಸದೃಢ ಮನಸ್ಸಿನವನಾಗಿ ಆ ಶಿಕ್ಷೆಯನ್ನು ಸಹಿಸಿಕೊಂಡೆ ಅಂತ ಹೇಳ್ತಾನೆ. ಹೀಗೇನಿರಿ ನರಕ ಸ್ವರ್ಗ ವರ್ಣನೆ ಮಾಡ್ತಾನೆ. ಶಿವಕೋಟಿ ಪುಣ್ಯ ಪಾಪಗಳು ಯಾವುವು ಅಂತ ಹೇಳ್ತಾನೆ. ಆಮೇಲೆ ಧರ್ಮ ವ್ರತಾಚರಣೆಯನ್ನು ಮಾಡುವುದರಿಂದ ಮನಸ್ಸು ಎಷ್ಟು ಸದೃಢವಾಗುತ್ತೆ ಅಂತ ಹೇಳ್ತಾನೆ. ಧರ್ಮ ವ್ರತಾಚರಣೆಗಳನ್ನು ಮಾಡುವುದರಿಂದ ಮನಸ್ಸು ಸದೃಢವಾಗುವುದನ್ನು ಕೂಡ ಯಾರ ಮೂಲಕ ವ್ಯಕ್ತಪಡಿಸ್ತಾನೆ? ವಿದ್ಯುತ್ ಚೂರ್ಣ ಮೂಲಕ ನಿರೂಪಿಸ್ತಾನೆ. ಅವನು ಸದೃಢ ಮನಸ್ಸನ್ನಾಗಿದ್ದ ಕಾರಣಕ್ಕಾಗಿ ಅವನು ಶಿಕ್ಷಣನೆಲ್ಲ ಸಹಿಸಿಕೊಂಡ. ಊರಲ್ಲಿ ದೇವಸ್ಥಾನಕ್ಕೆ ಕೆಂಡ ಆಯ್ತಾರೆ ನೋಡಿದಿರಾ? ದೇವರ ಹೆಸರಲ್ಲಿ ಎಷ್ಟೊಂದು ಆಚರಣೆ, ಕೆಂಡ ತುಳಿಯೋದು. ತುಳಿದಿರ ಯಾರಾದ್ರೂ ಕೆಂಡನ? ತುಳಿದಿಲ್ವ ಯಾರು? ತುಳಿದಿರಾ ಅಲ್ವಾ? ಕೆಂಡ ಅಂದ್ರೆ ಯಾರಿಗೇನು ಇಷ್ಟ ಆಗೋದಿಲ್ಲ, ಸುಡುತ್ತೆ ಅದು. ಆದ್ರೆ ಆ ಮೊಮೆಂಟ್ ಅಲ್ಲಿ ಏನೋ ಒಂದು ಮನಸ್ಸು ಮಾಡ್ಬಿಡೋದು, ದೇವರನ್ನ ಹೆಸರಲ್ಲಿ ಏನೋ ಒಂದು ನಂಬಿಕೆ ಅನ್ನೋ ಧೈರ್ಯದಲ್ಲಿ ತುಳಿದು ಬಿಡ್ತಾರೆ ಅಲ್ವಾ? ಸೊ ಇವೆಲ್ಲ ಏನ್ ಬಿಡುತ್ತೆ? ವಿಲ್ ಪವರ್, ಮಾನಸಿಕ ಧೈರ್ಯವನ್ನ ಬೀಳುತ್ತೆ
ಅಲ್ಲ. ಸೊ ಅಂತ ಮಾನಸಿಕ ದೃಢತೆಯನ್ನ ಯಾರು ಸಂಪಾದನೆ ಮಾಡಿದ್ರು? ವಿದ್ಯುಚ್ಛೋರ ಸಂಪಾದನೆ ಮಾಡಿದ. ಯಾರ ಮೂಲಕ? ನರಕದ ವರ್ಣನೆಯನ್ನು ಕೇಳುವ ಮೂಲಕ ಮತ್ತು ಧರ್ಮಬದ್ಧ ಆಚರಣೆಗಳನ್ನ ಸ್ವೀಕರಿಸುವ ಮೂಲಕ, ಆಚರಣೆ ಮಾಡುವ ಮೂಲಕ. ರಾಜನ ಹೇಳ್ದ ಎಂದು ವಿದ್ಯುಚ್ಛೋರನು ಹೇಳಿದಾಗ ಅದನ್ನು ಕೇಳಿ ರಾಜನು, ನಿನಗೆ ನಾನು ಒಲಿದಿದ್ದೇನೆ ಅಂತೆ. ಕಳ್ಳನಿಗೆ ಒಲಿದ್ಬಿಟ್ನಂತೆ ಅವನು. ನಿನಗೆ ನಾನು ಒಲಿದಿದ್ದೇನೆ, ಬೇಡಿಕೋ, ನೀನು ಬೇಡುವುದೆಲ್ಲವನ್ನೂ ಕೊಡುವೆನು. ಏನ್ ಬೇಕು ಕೇಳ್ಕೊಡ್ತೀನಿ ಅಂದ. ನನಗೆ ಬೇರೆ ಯಾವುದೂ ಬೇಕಾಗಿಲ್ಲ, ನನ್ನ ಗೆಳೆಯನಾದ ಯಮದಂಡನಿಗೆ ಕ್ಷಮೆ ಕೊಡಬೇಕು ಎಂಬುದಾಗಿ ಬೇಡಿದ್ದೇನೆ. ಯಮದಂಡನನ್ನ ಶೂಲಕ್ಕೆ ಹಾಕಬೇಡಿ, ಅವನ್ನ ಕ್ಷಮಿಸ್ಬಿಡಿ ಎಂದು ವಿದ್ಯುಚ್ಛೋರನು ಹೇಳಲು ರಾಜನು ಹೀಗೆ ಹೇಳಿದ, ಯಮದಂಡ ನಿನಗೆ ಹೇಗೆ ಗೆಳೆಯನಾದ? ಅಲ್ಲದೆ ನೀನು ಶ್ರಾವಕ ವ್ರತಗಳನ್ನು ಸ್ವೀಕರಿಸುವಿಯಾದರೆ ಏಕೆ ಕಳುವು ಮಾಡುತ್ತಿ? ಕ್ವಶನ್ ಬರ್ಬೇಕಲ್ವ? ಮತ್ತೆ ಆಸ್ತಾಯ ವ್ರತ ಆಚರಣೆ ಮಾಡೋರು ಕಳತನ ಯಾಕೆ ಮಾಡಬೇಕು ಅಲ್ವಾ? ರಾಜ ಕೇಳ್ತಾನೆ. ಅವನು, ಯಮದಂಡ ನನಗೆ ಗೆಳೆಯನಾಗುವುದನ್ನು ನಿಮ್ಮ ಪಟ್ಟಣದ ಹೊನ್ನನ್ನು ಕಳುವು ಮಾಡಿದ್ದಕ್ಕೆ ಕಾರಣವನ್ನು ಹೇಳುವ ಅರಸನೇ ಕೇಳು ಎಂದು ವಿದ್ಯುಚ್ಛೋರನು ಹೀಗೆ ಹೇಳತೊಡಗಿದ. ಈ ಜಂಬೂದ್ವೀಪದ ಭರತಕ್ಷೇತ್ರದಲ್ಲಿ ದಕ್ಷಿಣ ದೇಶದಲ್ಲಿ ಬೊಟ್ಟನ್ನು ಹೋಲುವಂತಹ ಅಭೀರವೆಂಬ ನಾಡಿದೆ. ಅಲ್ಲಿ ವರ್ಣೆ ಎಂಬ ನದಿಯ ತೀರದಲ್ಲಿ ವೇಣಾತಟ ಎಂಬ ಪಟ್ಟಣವಿದೆ. ಅದು ಪಟ್ಟಣದ ಗುಣಗಳಿಂದ ಅತ್ಯಂತ ರಮಣೀಯವಾದುದು, ಇಂದ್ರಲೋಕವನ್ನೇ ಹೋಲುವಂಥದ್ದು. ಅದನ್ನ ಜಿತಶತ್ರು ಎಂಬ ಅರಸನು ಆಳ್ತಾ ಇದ್ದ. ಅವನಿಗೆ ವಿಜಯಮತಿ ಎಂಬ ರಾಣಿ ಇದ್ದಳು. ಆ ಇಬ್ಬರಿಗೆ ನಾನು ಮಗನಾಗಿರುವೆನು, ವಿದ್ಯುಚ್ಛೋರನೆಂಬುವನಾಗಿರುವೆನು. ಇವನು ಮೂಲತಃ ಒಬ್ಬ ರಾಜಕುಮಾರ, ಒಂದು ರಾಜ್ಯದ ರಾಜಕುಮಾರನು ವಿದ್ಯುಚ್ಛೋರ. ಆ ಪಟ್ಟಣದಲ್ಲಿ ಯಮಪಾಶನೆಂಬ ನಗರ ರಕ್ಷಕನಿದ್ದ. ಅವನ ಹೆಂಡತಿ ನಿಜಗುಣ ದೇವತೆ. ಆ ಇಬ್ಬರಿಗೂ ಯಮದಂಡನೆಂಬ ಈತನು ಮಗನು. ಇವನು ಆ ರಾಜ್ಯದ ತಳಾರನ ಮಗ ಯಮದಂಡ. ಇಲ್ಲಿ ಹಿಂಬೆಳಕು ತಂತ್ರ ಅಂತ, ಇಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ನೋಡಿ. ಆಧುನಿಕ ಕಥನ ಕಲೆಗಳಲ್ಲಿ ಇರುವಂತ ತಂತ್ರಗಾರಿಕೆ ಎಲ್ಲವನ್ನ ಯಾರು ಬೆಳೆಸ್ಕೊಂಡಿದ್ದಾರೆ? ಶಿವಕೋಟೆ ಬೆಳೆಸ್ಕೊಂಡಿದ್ದಾನೆ. ಕಥೆ ನೇರವಾಗಿ ಹೇಳ್ಬೋದಾಗಿತ್ತು, ಒಂದು ಕುತೂಹಲ ಘಟ್ಟಕ್ಕೆ ತಗೊಂಡೋಗ್ಬಿಟ್ಟು ಫ್ಲಾಶ್ ಬ್ಯಾಕ್ ತಗೊಂಡ್ಬರ್ತಾನೆ. ಕನ್ನಡ ಸಾಹಿತ್ಯದಲ್ಲಿ ಎರಡು ತರ ನೋಡ್ತೀವಿ, ಒಂದು ಹಿಂಬೆಳಕು ತಂತ್ರ, ಇನ್ನೊಂದು ಸಿಂಹಾವಲೋಕನ ಅಂತ. ಎರಡು ವರ್ಡ್ಗಳನ್ನ ಇಂಟರ್ಚೇಂಜ್ ಆಗಿ ಬಳಸ್ತಾರೆ, ಸಿಂಹಾವಲೋಕನ ಮತ್ತೆ ಹಿಂಬೆಳಕು ತಂತ್ರ. ಎರಡಕ್ಕೇನು ವ್ಯತ್ಯಾಸ? ಅಲ್ಲೇ ಇದೆ. ಹಿಂಬೆಳಕು ಅಂದ್ರೆ ಫ್ಲಾಶ್ ಬ್ಯಾಕ್, ಹಿಂದೆ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಳ್ಳುವುದು. ಹಿಂಬೆಳಕು ಅಂದ್ರೆ ಅಷ್ಟೇ, ಮತ್ತೇನಿಲ್ಲ. ಅದರಲ್ಲೇನು ವಿಶೇಷವಾದ ವ್ಯಾಖ್ಯಾನ ಏನಿಲ್ಲ. ಆದರೆ ಸಿಂಹಾವಲೋಕನ ಏನಂಗಂದ್ರೆ, ಅಲ್ಲಿ ನೀವು ಸಿಂಹಾವಲೋಕನ ಅನ್ನೋ ಪದವನ್ನ ಜಾರಿಗೆ ತಂದನು ರನ್ನನ ಗದಾಯುದ್ಧ ಕೃತಿಯಲ್ಲಿ ಹೇಳ್ತಾನೆ, ಸಮಸ್ತ ಭಾರತವನ್ನ ಸಿಂಹಾವಲೋಕನ ಕ್ರಮದಲ್ಲಿ ಪೇಳ್ವೆನು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ರನ್ನನು ಮಹಾಭಾರತವನ್ನು ಬರೆದ, ಪಂಪನು ಮಹಾಭಾರತವನ್ನು ಬರೆದ. ರನ್ನ ಬರೆದ ರೀತಿ ಬೇರೆ. ಪಂಪನ 13ನೇ ಆಶ್ವಾಸ, ಪಂಪ 14 ಆಶ್ವಾಸಗಳಲ್ಲಿ ಪಂಪ ಭಾರತ ಬರೀತಾನೆ. ಅದರಲ್ಲಿ 13ನೇ ಆಶ್ವಾಸ ಅದು ಗದಾಯುದ್ಧ ಪ್ರಸಂಗ. ಅದು 13ನೇ ಆಶ್ವಾಸ ಗದಾಯುದ್ಧ ಪ್ರಸಂಗ. ಮಹಾಭಾರತ ಯುದ್ಧದ 18ನೇ ದಿವಸ. ಅದು ಭೀಮನಿಗೂ ದುರ್ಯೋಧನಿಗೂ ಗದಾಯುದ್ಧ ಆಗುವಂತ ಪ್ರಸಂಗ. ಆ 13ನೇ ಆಶ್ವಾಸವನ್ನೇ ಮೂಲವಾಗಿ ಇಡಿಸ್ಕೊಂಡ್ಬಿಟ್ಟು ಇಡೀ ಭಾರತ ಕಥೆಯನ್ನ ಬರಿತಾನೆ ರನ್ನ. ಹೆಂಗ್ ಬರಿತಾನೆ? 17ನೇ ದಿವಸ ಯುದ್ಧ ಮುಗಿದ ಮೇಲೆ ದುರ್ಯೋಧನ ತನ್ನ ಸ್ನೇಹಿತನಾದ ಕರ್ಣನ ಕಳ್ಕೊಂಡಿದ್ದಾನೆ, ತನ್ನ ಎಲ್ಲಾ ತಮ್ಮಂದಿರನ್ನ ಕಳ್ಕೊಂಡಿದ್ದಾನೆ, ತನ್ನ ಸೈನ್ಯದ ಅತಿರಥ ಮಹಾರಥರಾದಂತಹ ದ್ರೋಣ ಭೀಷ್ಮರನ್ನ ಕಳ್ಕೊಂಡಿದ್ದಾನೆ, ಅತ್ಯಂತ ದುಃಖಿತನಾಗಿ ತನ್ನ ಮಗನನ್ನ ಕಳ್ಕೊಂಡಿದ್ದಾನೆ, ಏಕಾಂಗಿಯಾಗಿದ್ದಾನೆ. ರೈಟ್? ಅಂಥವನು ಮುಂದೆ ಏನ್ ಮಾಡಬೇಕು ಗೊತ್ತಿಲ್ಲ. ಆಗ ಸಂಜಯನೊಟ್ಟಿಗೆ ಕಾಲ್ನಡಿಗೆಯಲ್ಲಿ ರಥ, ಕುದುರೆ, ಸೈನ್ಯ, ಕಾಲಾಳು ಎಲ್ಲವನ್ನ ಬದಿಗೇರಿಸ್ಬಿಟ್ಟು ಕಾಲ್ನಡಿಗೆಯಲ್ಲಿ ಕುರುಕ್ಷೇತ್ರ ಸ್ಮಶಾನ ಸದೃಶವಾಗಿದ್ದಂತಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾನೆ. ಪಪ ಬರೆದಿರುವಂತಹ ಸನ್ನಿವೇಶ ಇದು. ಕಾಲ್ನಡಿಗೆಯಲ್ಲಿ ಹೋದಾಗ ತಾನು ತನ್ನ ಆಪ್ತರನ್ನ, ಸಹೋದರರನ್ನ, ಮಿತ್ರನನ್ನ, ಮಗನನ್ನ, ಗುರುಗಳನ್ನ, ಅವರ ಶವಗಳನ್ನ ನೋಡ್ತಾನೆ. ಒಂದೊಂದೇ ಶವವನ್ನ ನೋಡ್ಬಿಟ್ಟು ಪಶ್ಚಾತ್ತಾಪ ಪಡ್ತಾನೆ. ದುರ್ಯೋಧನ ದುಷ್ಟ, ಪಂಪ ದುಷ್ಟನಾದ ದುರ್ಯೋಧನನಲ್ಲಿಯೂ ಕೂಡ ಒಳ್ಳೆಯ ಗುಣಗಳನ್ನ ಶೋಧಿಸಿದ್ದಾನೆ ಪಂಪ. ನೋಡಿ ಅದು ಹೆಂಗೆ ಅಂತ ಹೇಳಿದ್ರೆ, ಜೋಶಲ್ಲಿ ಪಟಾಕಿ ಹೊಡೆದು ಬಿಡ್ತೀರ, ದೀಪಾವಳಿ ಹಬ್ಬ ತಗೊಂಡು ದಾಬಾ ಹೊಡೆದು ಬಿಡ್ತೀರ. ಬೆಳಿಗ್ಗೆ ಎದ್ದು ನೋಡಿದ್ರೆ ಎಲ್ಲ ಕಸ,
ಎಲ್ಲ ಕರ್ರಗಾಗಿರುತ್ತೆ ನೆಲ. ನೋಡಿದಿರಾ? ನಿಮಗೆ ಅನ್ಸುತ್ತೆ ಅಯ್ಯೋ ಎಷ್ಟೊಂದು ಕಸ ಆಡ್ಬಿಟ್ಟಿದೀವಿ ಅಂತ ಅಲ್ವಾ? ಯುದ್ಧ ಏನೋ 11 ಕ್ಷೇಣಿ ಸೈನ್ಯ ಇದೆ, ಹಾಕು, ಹೊಡಿ, ಕೊಚ್ಚು, ಕತ್ತರಿಸು, ಹೊಡಿ. ಆದರೆ ಯುದ್ಧದ ಪರಿಣಾಮ ನೋಡ್ಬೇಕಲ್ಲ, ಯುದ್ಧದ ಪರಿಣಾಮ ನೋಡ್ಬೇಕಲ್ಲ. ಪಂಪ ಮೊದಲೇ ಜೈನ ಧರ್ಮೀಯ, ಪಂಪ ಜೈನ ಧರ್ಮೀಯ. ಜೈನ ಧರ್ಮ ಹಿಂಸೆಯನ್ನು ಒಪ್ಪೋದಿಲ್ಲ. ಪಂಪನ ಯುಗವನ್ನ ವೀರಯುಗ ಅಂತ ಕರಿತೀವಿ ನಾವು. 10ನೇ ಶತಮಾನವನ್ನ ವೀರಯುಗ ಅಂತ ಕರಿತೀವಿ. ಆ ಕಾಲದಲ್ಲಿ ವೀರ, ತ್ಯಾಗ, ಪರಾಕ್ರಮಗಳೇ ಮುಖ್ಯವಾದ ಮೌಲ್ಯಗಳಾಗಿದ್ವು. ರೈಟ್? ಕೃತಿ ಹೆಸರೇ ವಿಕ್ರಮಾರ್ಜುನ ವಿಜಯ. ಅರ್ಜುನನ ವಿಕ್ರಮ ಪ್ರತಾಪಗಳನ್ನೇ ಹೊಗಳಬೇಕಾಗಿ ಬರೆದಿರುವಂತಹ ಕೃತಿ ಅದು. ವಿಕ್ರಮವನ್ನೇ ಮುಂದಿಡ್ಕೊಂಡು ಬರೆದಿರುವಂತಹ ಕೃತಿ. ಹೌದು, ಎಲ್ಲಾ ಪಾತ್ರಗಳಲ್ಲಿರುವಂತಹ ಆ ವೀರತ್ವವನ್ನ ಪಂಪ ಕೃತಿಯಲ್ಲಿ ಚಿತ್ರಿಸಿದ್ದಾನೆ. ಎಲ್ಲ ಪಾತ್ರಕ್ಕೂ ಅದರಲ್ಲಿರುವಂತಹ ವೀರತ್ವವನ್ನ ಹೊರತಗೊಂಡ್ಬಂದಿದ್ದಾನೆ. ಅಲ್ಲಿ ವೀರತ್ವ, ಛಲ, ಸ್ವಾಭಿಮಾನಗಳು ವಿಜೃಂಭಿಸ್ತವೆ. ಅಷ್ಟಕ್ಕೆ ಪಂಪನ ಮನಸ್ಸು ತೃಪ್ತಿ ಆಗ್ಬಿಡುತ್ತಾ? ಕೊಲೆ, ತಲೆಗಳು ಚಕ್ ಚಕ್ ಎಂದು ಮೊಕ್ ಮೊಕ್ ಎಂದು ಕತ್ತರಿಸಿದ್ವು, ಕರ್ಣನ ಶಿರ ಉರುಳು ಬಿತ್ತು. ಇಂಥವೆಲ್ಲ ಹಿಂಸೆ, ದುಶಾಸನನ ಭೀಮ ಹೆಂಗೆ ವಧೆ ಮಾಡ್ದ, ಅವನ ರಕ್ತವನ್ನು ಹೆಂಗ್ ಕುಡ್ದ, ಇವೆಲ್ಲ ಹೇಳ್ತಾ 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 ಏಸಿಗೆ ಅನ್ಸಲ್ವಾ? ಎಂಥವ್ರ ಮನಸ್ಸಾರು ಕೂಡ ಮಿಡಿಯುತ್ತಲ್ವಾ, ಕರಗುತ್ತಲ್ವಾ? ಅಂತಹ ಸನ್ನಿವೇಶವನ್ನ ದುರ್ಯೋಧನ 17ನೇ ದಿವಸ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಅವನು ಕಾಣುವ ದೃಶ್ಯಗಳಲ್ಲಿ ಪಂಪ ಚಿತ್ರಿಸಿದ್ದಾನೆ. ಯುದ್ಧ ಮಾಡೋದ್ರಲ್ಲಿ ಪರಾಕ್ರಮ ಕಾಣುತ್ತೆ, ಹೌದು. ಅದರ ಪರಿಣಾಮ ನೀನೇನೋ ಪರಾಕ್ರಮ ಹೆಸರು ತಗೊಂಡ್ಬಿಡ್ತೀಯ, ಅದರ ಪರಿಣಾಮ ಇಷ್ಟೊಂದು ಹಿಂಸಾತ್ಮಕವಾಗಿ ಯುದ್ಧವನ್ನ ಮಾಡೋ ಅವಶ್ಯಕತೆ ಇದೆಯಾ? ರೈಟ್? ಪಂಪ ಇಂತಹ ದೃಷ್ಟಿಯನ್ನು ಅಳವಡಿಸ್ಕೊಡ್ತಾನೆ. ಅದಕ್ಕೋಸ್ಕರ ಪಂಪನದ್ದು ನೀವು ಓದ್ತೀರಾ ಮುಂದೆ ದರ್ಶನ ಪ್ರತಿಭೆ ಅಂತ ಕರಿತೀವಿ. ಒಂದು ದರ್ಶನ ಪ್ರತಿಭೆ, ಒಂದು ಬೆಳಕಲ್ಲ ದರ್ಶನ. ಕೇಳಿದಿರಾ? ದರ್ಶನ ಪ್ರತಿಭೆ ಅಂತ ಹೇಳಿದ್ರೆ ಯಾರಿಗೂ ಹೊಳೆಯದೇ ಇರುವಂತ ವಿಚಾರ, ಜ್ಞಾನ, ಅದನ್ನ ಅವನು ಪರಿಚಯಿಸ್ತಾನೆ. ಸಾಮಾನ್ಯವಾಗಿ ಹೊಳೆದೇ ಇರುವಂತದ್ದು ವಿಷನರಿಗಳು ಅಂತ ಕರಿತೀವಿ ನೋಡಿ. ಸಾಮಾನ್ಯವಾಗಿ ವಿಷನರಿಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡದೇ ಇರುವಂತಹದ್ದನ್ನ ಅವ್ರು ಯೋಚನೆ ಮಾಡಿರ್ತಾರೆ ಅಂತ. ಪಂಪನದ್ದು ಅಂತ ದರ್ಶನ ಪ್ರತಿಭೆ. ವೀರತ್ವವನ್ನು ವಿಜೃಂಭಿಸಿದರೂ ಕೂಡ ಅದಕ್ಕೋಸ್ಕರ ಪಶ್ಚಾತ್ತಾಪವನ್ನು ಪಡುತ್ತೆ ಪಂಪನ ಮನಸ್ಸು. ಅದನ್ನ ಹೆಂಗ್ ಚಿತ್ರಿಸಿದಾನ ಅವನು? ದುರ್ಯೋಧನದ ಮೂಲಕ ಚಿತ್ರಿಸಿದಾನೆ. ದುರ್ಯೋಧನ ಪ್ರತಿಕಾರವನ್ನೇ ಅವನ ಗುಣ, ಪ್ರತಿಕಾರ ಅವನ ಮೂಲ ಗುಣ. ಉರಗಕೇತನ ಅವನು. ಹಾವನ್ನೇ ಧ್ವಜದಲ್ಲಿ ಅವನ ಸಂಕೇತ ಯಾವುದು? ಲಾಂಛನ, ಹಾವು. ಹಾವಿಗೆ ಗೊತ್ತಿರೋದು ಪ್ರತಿಕಾರ ಒಂದೇ ಅಂತ ನಾವು ಸಿನಿಮಾಗಳೆಲ್ಲ ನೋಡಿದೀವಿ. ಹಾವಿನ ದ್ವೇಷ 12 ವರ್ಷ ಅನ್ಕೊಂಡು ಅವನಿಗೆ ಬೇರೆನೂ ಗೊತ್ತಿಲ್ಲ. ಅಂಥ ದುರ್ಯೋಧನ ವ್ಯಥೆ ಪಡ್ತಾನೆ. ಅಯ್ಯೋ, ದ್ರೋಣರ ಮುಂದೆ ಹೋಗ್ಬಿಟ್ಟು ನನ್ನಿಂದ ನಿಮಗೆ ಈರವಾದದೆ ಗುರುದೇವ, 3 ಲೋಕವೆಲ್ಲ ನಿಮ್ಮ ಕಂಡ್ರೆ ಕೈ ಮುಗಿಯುತ್ತೆ, ಕಾಲಿಗೆ ಬೀಳುತ್ತೆ, ನನ್ನಿಂದ ಸತ್ತೋಗ್ಬಿಟ್ರಲ್ಲ ನೀವು. ಮರುಗ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ದುಃಖಿಸ್ತಾನೆ, ಅವನಲ್ಲಿ ಪಾಪ ಪ್ರಜ್ಞೆ ಕಾಡುತ್ತೆ. ಇವೆಲ್ಲ ಅವನಲ್ಲಿರುವಂತಹ ಮಾನವೀಯ ಸಂವೇದನೆಗಳು. ನಾವು ಮಹಾಭಾರತದಲ್ಲಿ ದುಷ್ಟನಾಗಿ ಮಾತನಾಡಿರುವ ದುರ್ಯೋಧನದಲ್ಲಿ ಒಳ್ಳೆಯ ಗುಣಗಳನ್ನ ಶೋಧಿಸುವ ಕೆಲಸವನ್ನ ಪಂಪ ಮಾಡಿದ್ದಾನೆ. ಇದನ್ನೇ ರನ್ನ ಕಾಪಿ ಮಾಡ್ತಾನೆ. ಇದನ್ನ ಸ್ವಲ್ಪ ಹೇಳಿತಾನೆ ಅಷ್ಟೇ. ದ್ರೋಣರ ಬಗ್ಗೆ ಹೇಳಬೇಕಾದ್ರೆ ದ್ರೋಣರ ಮತ್ತು ದುರ್ಯೋಧನ ಸಂಬಂಧವನ್ನೆಲ್ಲ ಮೆಲುಕು ಹಾಕ್ತಾನೆ. ಸಿಂಹಾವಲೋಕನ ಮೆಲುಕು ಹಾಕ್ತಾನೆ. ರೈಟ್? ನೆನಪಿಸಿಕೊಳ್ಳುವುದರ ಮೂಲಕ ಹಿಂದಿನ ಮಹಾಭಾರತದ ಕಥೆಯನ್ನೇ ಹೇಳ್ತಾನೆ ಅಷ್ಟೇ. ಪಂಪ ಭಾರತದಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ ಅಷ್ಟೇ. ದುರ್ಯೋಧನ ಕಳೆ ಬರೋನು ನೋಡ್ತಾ ನೋಡ್ತಾ ದುಃಖಿಸ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. ರನ್ನ ಏನ್ ಮಾಡಿದ್ದಾನೆ? ಇದೇ ಸನ್ನಿವೇಶವನ್ನು ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ವಿಸ್ತಾರವಾಗಿ ಹಿಂದಿನ ಮಹಾಭಾರತ ಕಥೆಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾನೆ ಅಷ್ಟೇ. ಅವಲೋಕನ ಅಂತ ಹೇಳಿದ್ರೆ ಬರೀ ನೆನಪು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಪರಾಮರ್ಶೆ ಮಾಡುವುದು. ಸರಿನೋ ತಪ್ಪು? ಅವಲೋಕನ ಅಂತ ಹೇಳಿದ್ರೆ ಬರೀ ನೆನಪು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಅವಲೋಕನ ಮಾಡುದು ಅಂದ್ರೆ ಅದರ ಸರಿ ತಪ್ಪುಗಳನ್ನ ವಿವೇಚನೆ ಮಾಡುವುದು ಅಥವಾ ಪರಾಮರ್ಶೆ ಮಾಡುವುದು. ಅರ್ಥ ಆಯ್ತಾ? ಸಿಂಹಾವಲೋಕನಕ್ಕೂ ಹಿಂಬೆಳಕು ತಂತ್ರಕ್ಕೂ ವ್ಯತ್ಯಾಸ ಏನು? ಹಿಂಬೆಳಕು ತಂತ್ರ ಕೇವಲ ನೆನಪಿಸಿಕೊಳ್ಳುವುದಷ್ಟೇ. ಬೆಳಗ್ಗೆ ಅಂತ ತಿಂದೆ, ಸಾಯಂಕಾಲ ಯಾವಾಗ ಹೋಗಿದ್ದೆ ಲೈಬ್ರರಿಗೆ, ನೆನಪಿಸ್ಕೊಳ್ಳೋದಷ್ಟೇ. ಸಿಂಹಾವಲೋಕನ ಅಂತ ಹೇಳಿದ್ರೆ ಇವತ್ತಿನ ದಿನ ಹೆಂಗ್ ಕಳೆದೆ, ಟೈಮ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ, ಟೈಮ್ ಯೂಸ್ ಮಾಡ್ಕೊಳ್ಳಿಲ್ವೋ, ನನ್ನ ಮೈಂಡು ಸ್ಟೇಬಲ್ ಆಗಿತ್ತೋ ಇರ್ಲಿಲ್ವೋ. ಸಿಂಹಾವಲೋಕನ ಅಂತ ಹೇಳಿದ್ರೆ ನೆನಪಿಸಿಕೊಳ್ಳುವುದರ ಜೊತೆಗೆ ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡುವುದು. ರನ್ನ ಬಳಸಿರುವಂತಹ ತಂತ್ರಗಾರಿಕೆಯನ್ನ ಸಿಂಹಾವಲೋಕನ ಅಂತ ಕರಿತೀವಿ. ಇಲ್ಲಿ ವಡ್ಡಹರದಲ್ಲಿ ಬರುವಂತಹ ತಂತ್ರಗಾರಿಕೆಯನ್ನ ಹಿಂಬೆಳಕು ತಂತ್ರ ಅಂತ ಕರಿತೀವಿ. ಕ್ಲಾರಿಟಿ ಇರಲಿ. ಯಾಕಂದ್ರೆ ಮತ್ತೆ ಕೆಲವೊಂದು ನೋಟ್ಸ್ಗಳಲ್ಲಿ ಸಿಂಹಾವಲೋಕನ ಅಂತ ಬರ್ಸಿರ್ತಾರೆ, ಕೆಲವೊಂದು ಉತ್ತರಗಳ ಸಿಂಹಾವಲೋಕನ ಅಂತ ಬರೆದಿರ್ತಾರೆ. ಇದು ಸಿಂಹಾವಲೋಕನ ಅಲ್ಲ, ಹಿಂಬೆಳಕು ತಂತ್ರ. ಇಲ್ಲೇನು ಅವಲೋಕನ ಇಲ್ಲ, ಇಲ್ಲಿ ನೆನಪು ಪಡ್ಕೊಂಡಿದ್ದಷ್ಟೇ. ಯಾಕಪ್ಪ ನೀವು ಹೆಂಗಪ್ಪ ಫ್ರೆಂಡ್ಸ್ ನೀವು ಅಂತ ಕೇಳಿದನಷ್ಟೇ. ಮಹಾಭಾರತ ನೀವು ಹೆಂಗಪ್ಪ ಗೆಳೆಯರು ಅಂತ ಕೇಳಿದಾಗ ಹಿಂದಿನ ಅವನ ಘಟನೆಗಳನ್ನ ಉಲ್ಲೇಖ ಮಾಡ್ತಾನಷ್ಟೆ. ಅವಲೋಕನ ಇಲ್ಲ ಇಲ್ಲಿ. ಸೊ ಇದೊಂದು ತಂತ್ರಗಾರಿಕೆ.
ಕಥನ ತಂತ್ರಗಾರಿಕೆಯಲ್ಲಿ ಹಿಂಬೆಳಕು ತಂತ್ರ ಒಂದು. ಯಮದಂಡ ಆ ಊರಿನ ತಳಾರನ ಮಗ. ನಾವಿಬ್ಬರು ಸಮಾನ ವಯಸ್ಸಿನವರಾಗಿದ್ದೇವೆ. ನಮ್ಮಿಬ್ಬರಿಗೂ 5-6 ವರ್ಷ ಪ್ರಾಯವಾದಾಗ ಜೈನ ಸದ್ಗೃಹಸ್ಥನಾದ ಸಿದ್ಧಾರ್ಥನೆಂಬ ಉಪಾಧ್ಯಾಯನ ಬಳಿಯಲ್ಲಿ ಇಬ್ಬರನ್ನು ವಿದ್ಯಾಭ್ಯಾಸಕ್ಕೆ ಇಟ್ಟರು. 8 ವರ್ಷದೊಳಗಾಗಿ ನಾವಿಬ್ಬರು ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಸಾಮುದ್ರಿಕ, ವಾತ್ಸಾಯನ, ಶಾಲಿಹೋತ್ರ, ಪಾಲಕಾಪ್ಯ, ಚಾಣಕ್ಯ ವೈದ್ಯ ಮೊದಲಾಗಿ ಉಳ್ಳ ಶಾಸ್ತ್ರಗಳೆಲ್ಲವನ್ನೂ ಕಲಿತೆವು. ಆಮೇಲೆ ಇವನು ತಳಾರನ ಮಗನಾದುದರಿಂದ ತನಗೆ ಯೋಗ್ಯವಾದ ಕಳ್ಳರನ್ನು ಕಂಡುಹಿಡಿಯುವ ಕ್ರಮವನ್ನು ಹೇಳತಕ್ಕ ಸುರಕ ಎಂಬ ವಿದ್ಯೆಯನ್ನು ಕಲಿತ. ಸುರಕ ಅನ್ನುವ ವಿದ್ಯೆ ಕಳ್ಳನನ್ನು ಹಿಡಿಯುವಂತ ವಿದ್ಯೆ. ತಳಾರನ ಮಗ, ಅವನು ಕಳ್ಳರನ್ನು ಹಿಡಿಯುವ ವಿದ್ಯೆಯನ್ನು ಕಲಿಬೇಕಾಗಿತ್ತು. ಹೇಳಿದೆ, ಅಧಿಕಾರಗಳು ವಂಶ ಪಾರಂಪರಿಕವಾಗಿದ್ದು, ಆದರೆ ಅದಕ್ಕೆ ತಕ್ಕ ಏನಾಗಬೇಕಾಗಿತ್ತು, ಅರ್ಹತೆಗಳು ಬೇಕಾಗಿತ್ತು. ತಳಾರನ ಮಗ ಅಂತ ತಳರಿಗೆ ಕೊಡ್ತಿರ್ಲಿಲ್ಲ, ಅವನಿಗೆ ಅರ್ಹತೆಗಳಿದ್ರೆ ಮಾತ್ರ ಕೊಡ್ತಾ ಇದ್ರು. ಹಿಂದೆ ಬಂತಲ್ವಾ ಸೋಮಶರ್ಮನ ಮಕ್ಕಳಿಗೆ ವಿದ್ಯೆ ಇಲ್ಲ ಅಂತ ಕಾರಣಕ್ಕೆ ಅವ್ರನ್ನ ಹೊರ ಹಾಕ್ಬಿಟ್ರು ಸಾಮಾಜಿಕ ಅಂಶಗಳು. ಸೊ ತಳಾರನಿಗೂ ತಳಾರಿಕೆ ವಿದ್ಯೆಗಳಿದ್ವು. ನಾನು ಕಳವು ಮಾಡುವ ಉಪಾಯವನ್ನು ತಿಳಿಸುವ ಕರಪಟ ಶಾಸ್ತ್ರವನ್ನ ಕಲಿತೆ. ಇವನು ರಾಜನ ಮಗ, ಇವನು ಕಳ್ಳತನ ಮಾಡುವ ವಿದ್ಯೆ ಕಲಿತಂತೆ. ಇವನಿಗೇನೋ ಸುಮ್ಮನೆ ಖುಷಿ, ಇವನಿಗೆ ಕಳ್ಳತನ ಮಾಡುವ ವಿದ್ಯೆಯನ್ನ ಕರಪಟ ಶಾಸ್ತ್ರ ಅಂತ ಕರೀತಾರೆ. ತಳಾರಿಕೆ ವಿದ್ಯೆಯನ್ನ ಸುರಕ ವಿದ್ಯೆ ಅಂತ ಕರೀತಾರೆ. ಕರಪಟ ಶಾಸ್ತ್ರವನ್ನ ಕಲಿತೆ. ಹೀಗೆ ನಮ್ಮೊಳಗೆ ಪರಸ್ಪರ ಪ್ರೀತಿಯಿಂದ ಕಾಲ ಕಳೆಯುತ್ತಿತ್ತು. ಒಂದು ದಿವಸ ನಾವಿಬ್ಬರು ಕಾಡಿನಲ್ಲಿ ಆಟವಾಡಲಿ ಇಂದ್ರೋಪಮಯ ಎನ್ನುವ ಕಾಡಿಗೆ ಹೋದ್ವಿ. ಅಲ್ಲಿ ಅಶೋಕ, ಪುನ್ನಾಗ, ಇನ್ನೇನು ತಿಲಕ, ಹೊಂಗೆ, ಸಂಪಗೆ ಏನೇನೋ ಇದಾವೆ ಕಾಡು ಮರಗಳೆಲ್ಲ ಇದ್ವಂತೆ. ದಾಳಿಂಬೆ, ಬಾಳೆ, ದ್ರಾಕ್ಷಿ, ಮಾವು ಮುಂತಾಗಿರತಕ್ಕ ಹಲವು ಬಗೆಯ ಮರಗಳ ಜಾತಿಗಳಿಂದ ಒತ್ತೊತ್ತಾಗಿರುವ ನಂದನದ ಉದ್ಯಾನದಲ್ಲಿ ಇಬ್ಬರು ಅಂಡರ್ ಮಾಡ್ಕೊಳ್ಳಿ ಉಳಿಚಂಡಾಟವನ್ನ ಆಡ್ತಾ ಇದ್ವಿ. ಯಾವುದೋ ಒಂದು ಪಂದ್ಯ, ಉಳಿಚಂಡಾಟ, ಲಗೋರಿ ತರ ಏನೊಂದು ಇರ್ಬೋದೇನೋ ಗೊತ್ತಿಲ್ಲ. ಉಳಿಚಂಡಾಟ ಅನ್ನುವಂಥದ್ದು ಆ ಕಾಲದ ಒಂದು ಬಗೆಯ ಆಟ, ಸಾಮಾಜಿಕ ಅಂಶ. ಈತನು ಅದೃಶ್ಯವಾಗತಕ್ಕ ವಿದ್ಯೆಯನ್ನು ಬಲ್ಲವನಾದುದರಿಂದ, ಕಲಿತವನಾದುದರಿಂದ ಎಲ್ಲಿದ್ದರೂ ಕಾಣದ ರೀತಿಯಲ್ಲಿರಲು ಯಮದಂಡನೂ ಕೂಡ ಅದೃಶ್ಯವಾಗುವ ವಿದ್ಯೆಯನ್ನು ಕಲಿತಿದ್ದನಂತೆ. ಈತನನ್ನ ಬಹಳವಾಗಿ ಹುಡುಕಿದೆ, ಆದರೂ ಕಾಣದೆ, ದಿಕ್ಕು ಕಾಣದೆ ಬೇಸರಗೊಂಡು ಹೀಗೆ ಹೇಳಿದೆ, ಮಗನೇ, ನೀನು ಪಟ್ಟಣದ ಕಾವಲುಗಾರನಾದಾಗ, ನಗರ ನಿನ್ನ ರಕ್ಷಣೆಯಲ್ಲಿದ್ದಾಗಲೇ ನಾನು ಕದ್ದು ನಿನ್ನನ್ನು ಕೊಲ್ಲಿಸಿದರೆ ಪಂಥವೇನು? ಹುಡುಕಿ ಸಾಕಾಯ್ತು ಅವನಿಗೆ. ಯಮದಂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಪಂಥ ಹಾಕ್ಬಿಟ್ಟ. ನೀನು ಕಾವಲುಗಾರನ ಆಗಿರಬೇಕಾದ್ರೆ ನಾನು ಕದ್ದು ನಿನ್ನನ್ನ ಕೊಲ್ಲಿಸ್ತೇನೆ. ಚಾಲೆಂಜ್ ಮಾಡ್ದ ಚಿಕ್ಕ ವಯಸ್ಸಲ್ಲಿ ಪಂಥ ಎಂದು ನಾನು ಹೇಳಿದಾಗ ಈತನು, ಮಗನೇ, ನಾನು ತಳಾರ ಕೆಲಸ ಮಾಡುವಾಗ ನೀನು ಕದ್ದರೆ ನಿನ್ನನ್ನ ಹಿಡಿದು ಮುರಿಯುವ ಹಾಗೆ ಕಟ್ಟಿ ಕಳ್ಳರಿಗೆ ವಿಧಿಸತಕ್ಕ ಶಿಕ್ಷೆಯಿಂದ ದಂಡಿಸದಿದ್ದರೆ ಏನಾಯ್ತು ಎಂದು ಕೇಳಿದ. ಈ ಶಪಥದ ಮಾತನ್ನ ಮರೆಯಬೇಡ ಎಂದು ನಾವು ಒಬ್ಬರೊಬ್ಬರನ್ನು ಮೂದಲಿಸಿ ಪ್ರತಿಜ್ಞೆ ಮಾಡಿದೆವು. ಇದು ಉದ್ದಿಚೋರ ಕಳ್ಳತನ ಮಾಡೋದಕ್ಕೆ ಕಾರಣ, ಇಂಬೆಳಕು ತಂತ್ರ. ಇದೇ ಪ್ರತಿಜ್ಞೆ ಮುಂದಿನ ಕತೆಗೆ ಕಾರಣವಾಯಿತು. ಕೆಲವು ವರ್ಷದ ನಂತರ ನನ್ನ ತಂದೆ ನನಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಶುದ್ಧಸಾಗರವೆಂಬ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಕೈಗೊಂಡ. ಈ ಯಮದಂಡನ ತಂದೆಯು ತನ್ನ ವಂಶಕ್ರಮದಿಂದ ಬಂದ ತಳವಾರಿಕೆಯನ್ನು ಇವನಿಗೆ ಕೊಟ್ಟು ರಾಜನೊಡನೆ ತಪಸ್ಸನ್ನು ಸ್ವೀಕರಿಸಿದ. ಆಮೇಲೆ ನಾನು ಅರಸನಾಗಿ ರಾಜ್ಯವಾಳುತ್ತಿದ್ದಾಗ ಈತನು ಆ ಪಟ್ಟಣದಲ್ಲಿ ತಳವಾರ ಕೆಲಸವನ್ನ ಮಾಡ್ತಾ ಇದ್ದ. ಹೀಗೆ ಇಬ್ಬರಿಗೂ ಸುಖದಲ್ಲಿ ಕಾಲ ಕಳೆಯುತ್ತಿತ್ತು. ಆನಂತರ ಒಂದು ದಿವಸ ಈತನು ತನ್ನ ಮನಸ್ಸಲ್ಲಿ ಹೀಗೆ ಈ ರೀತಿಯಾಗಿ ಯೋಚಿಸಿದ, ನನ್ನ ರಾಜನು ಕಳ್ಳನಾಗಿರುವನು, ರಾಜನೇ ಕಳ್ಳ, ನಾನು ಈ ಪಟ್ಟಣದಲ್ಲಿ ಕವಲುಗಾರಿಕೆ ಮಾಡುತ್ತಿದ್ದೇನೆ, ಈ ಕೆಲಸ ಒಳ್ಳೆಯದಲ್ಲ. ನನಗೆ ಹೆದರಿ ನಾಡನ್ನು ತ್ಯಜಿಸಿ ಬಂದು ನಿಮ್ಮ ಸೇವಕನಾದ. ಯಮದಂಡ ರಾಜ್ಯವನ್ನು ಬಿಟ್ಟು ಬಂದ್ಬಿಟ್ಟ. ನಾನು ಆಳುವ ನಾಡಿನ 8 ದಿಕ್ಕುಗಳಲ್ಲಿರುವ ಗ್ರಾಮ, ನಗರ, ಖೇಡ, ಕರಬಡ, ಮಡಂಬ, ಪತ್ತನ, ದ್ರೋಣಾಮುಖಗಳು ಎಂಬ ಭೂಭಾಗಗಳಲ್ಲಿ ವಿಚಾರಿಸಿಯೂ ಕಾಣಲು ಸಿಗಲಿಲ್ಲ. ಅನ್ಯ ರಾಜ್ಯಗಳಲ್ಲಿ ವಿಚಾರಿಸಿಯೂ ಕಾಣಲು ಸಿಗಲಿಲ್ಲ. ಆದುದರಿಂದ ಇಲ್ಲಿ ಹುಡುಕಿಸೋದಕ್ಕಾಗಿ ಇಲ್ಲಿಗೆ ವಿಚಾರಕರನ್ನು ಕಳಿಸಿದೆ. ಅವರು ಹುಡುಕಿಕೊಂಡು ಬಂದು ನನಗೆ ಹೀಗೆ ಹೇಳಿದ್ರಂತೆ, ಇಲ್ಲಿ ಸಿಕ್ಕಿದನಷ್ಟೇ, ಮತ್ತೇನಿಲ್ಲ. ಆ ಪೇಜಲ್ಲಿ 10ನೇ ಲೈನಿಗೆ ಬಂದ್ಬಿಡಿ, 10th ಲೈನ್. ಅಂಡರ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಪ್ರತಿಜ್ಞೆಯೇ ಕಾರಣವಾಗಿ ದ್ರವ್ಯವನ್ನ ಕಳವು ಮಾಡಿ
ಈ ಯಮದಂಡನನ್ನು ಕೊಲ್ಲಿಸುವ ಹಾಗೆ ಮಾಡಿದ್ದೇನೆ. ಕಥೆಯನ್ನೆಲ್ಲ ಹೇಳ್ದ. ಇದೇ ನಾನು ಕಳ್ಳತನ ಮಾಡಲು ಕಾರಣ, ಈತನು ನನಗೆ ಈ ರೀತಿಯಲ್ಲಿ ಮಿತ್ರನಾಗಿದ್ದಾನೆ. ವಿದ್ಯುಚ್ಛೂರನು ಹೀಗೆ ಹೇಳಿ ಮತ್ತೆ ಹೀಗೆಂದ, ಅಂಡರ್ ಮಾಡ್ಕೊಳ್ಳಿ. ದೇವಶಕ್ತಿಯುಳ್ಳ ನಿಮ್ಮ ಸರಬರಜೋಪಹಾರ ಎಂಬ ಮಾಲೆ ಸಮ್ಯಕ್ ದೃಷ್ಟಿಯುಳ್ಳವನಾದ ಕಾರಣದಿಂದ ನನ್ನ ಕೈಗೆ ಬಂದಿದೆ. ಇನ್ನುಳಿದ ಮಿಥ್ಯಾ ದೃಷ್ಟಿಯುಳ್ಳವರ ಕೈಗೆ ಇದು ಬರಲಿಕ್ಕಿಲ್ಲ. ಇವನು ವ್ರತಗಳನ್ನು ಸ್ವೀಕರಿಸಿದ್ದಾನೆ, ಸಮ್ಯಕ್ ದೃಷ್ಟಿಯನ್ನು ಸಂಪಾದನೆ ಮಾಡಿದ್ದಾನೆ. ಹಾಗಾಗಿ ಇವನಿಗೆ ಸರಬರಜೋಪಹಾರ ದಕ್ಕಿದೆ, ಬೇರೆಯವರಿಗೆ ದಕ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾನೆ. ಎಂದಾಗ ರಾಜನು ತನ್ನ ಕೈಗೆ ಹಾರ ಬಂದ ಸಂಗತಿಯನ್ನು ತನ್ನ ಸಭೆಯ ಜನಸಮೂಹಕ್ಕೆಲ್ಲ ಹೀಗೆ ತೊಡಗಿದ. ಹಾರ ಹೆಂಗ್ ಬಂತು ಅಂತ, ಅವ್ರ ಅಪ್ಪನಿಂದ ಅವ್ರ ತಾತನಿಂದ ಅದೇನು ಬೇಕಾಗಿಲ್ಲ ನಮಗೆ. ಹೆಂಗ್ ಬಂತು ಅಂತ ಹೇಳ್ತಾನೆ, ಅದು ನಮಗೆ ಬೇಕಾಗಿಲ್ಲ. ಇಲ್ಲಿ ವಿದ್ಯುಚ್ಛೂರ ರಾಜಕುಮಾರ ಅಂತಾನು ಹೇಳ್ಬಿಟ್ಟ, ಪ್ರೂವ್ ಆಗ್ಲಿಲ್ವಲ್ಲ, ಸುಮ್ಮನೆ ಏನೋ ಹೇಳ್ಬಿಟ್ನಲ್ಲ. ಪಕ್ಕದಲ್ಲಿದೆ ನೋಡಿ, ನೆಕ್ಸ್ಟ್ ಪಕ್ಕದ ಪೇಜಲ್ಲಿ ಕೆಳಗಡೆಯಿಂದ 9th ಲೈನ್. ಅದರಂತೆ ದೂತರು ಅರಮನೆಯನ್ನು ಹೊಕ್ಕು ಆಸ್ಥಾನ ಮಂಟಪದಲ್ಲಿದ್ದ ವಿದ್ಯುಚ್ಛೂರನನ್ನು ಕಂಡು ಸಾಷ್ಟಾಂಗ ವಂದನೆ ಮಾಡಿ ಆತನ ಮುಂದೆ ಪತ್ರವನ್ನ ಇಟ್ಟರು. ಒಂದು ಪತ್ರ ತಗೊಂಬಂದಿದ್ದಾರೆ. ಆಗ ರಾಜನ ಅಧಿಕಾರಿ ಒಬ್ಬನ ಪತ್ರವನ್ನ ತೆಗೆದುಕೊಂಡು ರಾಜನ ಮುಂದೆ ಈ ರೀತಿಯಾಗಿ ಓದಿದ. ವಿದ್ಯುಚ್ಛೂರ ಮಹಾರಾಜರಿಗೆ ಮಂತ್ರಿಯಾದ ಪುರುಷೋತ್ತಮನು ಹೆಗ್ಗಡೆಯಾದ ವಜ್ರಸೇನನ್ನು ಸಾಷ್ಟಾಂಗ ವಂದನೆ ಮಾಡಿ ಕಾರ್ಯವನ್ನು ವಿಜ್ಞಾಪಿಸುವವರು ತಾವು ಹೋಗಿ ಹಲವು ದಿವಸವಾಯಿತು. ಈಗಿನ ಇಂದಿನ ಗೃಹ ಕೃತ್ಯವನ್ನು ಮರೆತಿದ್ದೀರಿ. ತಾವು ಇಲ್ಲದೆ ರಾಜ್ಯ ಪರಿಪಾಲನೆ ಮಾಡುವವರು ಯಾರೂ ಇಲ್ಲ. ಈ ಪತ್ರವನ್ನ ಕಂಡ ಕೂಡಲೇ ತಲೆಬೆಲ್ಲದೆ ಹೊರಟು ಬೇಗನೆ ಬರಬೇಕು. ಆ ಡೌಟು ಕ್ಲಿಯರ್ ಆಯ್ತು. ಇವನು ರಾಜನೇ. ಹೀಗೆ ಓದುವುದನ್ನು ವಾಮರತನು ಕೇಳಿ ಮೊದಲು ಈತನು ಹೇಳಿದುದು ಪತ್ರದ ಮಾತು ಒಂದೇ ಆಯಿತು ಎಂದು ಸಂಶಯವಿಲ್ಲದಾಗ ವಿಶ್ವಾಸಪಟ್ಟ. ಈತನು ತನ್ನ ಸಾಮಂತ ರಾಜನು ಎಂದು ತಿಳಿದು ಸಿಂಹಾಸನದಂತೆ ಇರತಕ್ಕ ಪೀಠವನ್ನು ಇಡಲು ಹೇಳಿ ಇರಿಸಿ ಹೇಗೆಂದ, ನೀ ನನ್ನ ತಂಗಿಯ ಮಗನಯ್ಯ, ಸೋದರಳಿಯ, ನಿನಗೆ ನನ್ನ ಹೆಣ್ಣು ಮಕ್ಕಳನ್ನು ಕೊಡುತ್ತೇನೆ. ಈ ಕನ್ಯೆಯರು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವಭಾವ, ವಿಲಾಸ, ವಿಭ್ರಮಗಳಿಂದ ಕೂಡಿದವರು. ಶ್ರೀಮತಿ, ವಸುಮತಿ, ಗುಣಮತಿ, ಸುಲೋಚನೆ, ಸುಪ್ರಭೆ, ಸುಕಾಂತಿ, ಸುಶೀಲೆ, ಮನೋಹರಿ ಎಂದು ಹೆಸರುಳ್ಳ 8 ಮಂದಿ ಕನ್ಯೆಯರು. 8 ಮಂದಿ ಕನ್ಯೆಯರನ್ನ ಮದುವೆ ಮಾಡಿಕೊಟ್ಬಿಡ್ತೀನಿ. ಇನ್ನು ಸ್ವಲ್ಪ ಈ ಕಥೆಯಲ್ಲಿ ಸಾಮಾಜಿಕ ಅಂಶ ಅಂತ ಬಂದಾಗ ಸ್ವಲ್ಪ ಡೀಪ್ ಆಗಿ ಡಿಗ್ ಮಾಡಿದ್ರೆ ವಿವಾಹ ಆಯ್ಕೆಯ ಸ್ವತಂತ್ರ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಇತ್ತೆ ಅನ್ನುವ ಪ್ರಶ್ನೆ ಬರುತ್ತೆ ಅಷ್ಟೇ. ರಾಜನಾದನು ತನಗೆ ಮೆಚ್ಚುಗೆಯಾದ ರಾಜಕುಮಾರನಿಗೆ ಮಕ್ಕಳನ್ನ ಮದುವೆ ಮಾಡಿಕೊಳ್ಳುವಂತ ಒಂದು ಪ್ರತೀತಿ ಅಲ್ವಾ. ಅಲ್ಲಿ ಅಷ್ಟು ಡೀಪ್ ಆಗಿ ಹೋದ್ರೆ ಬರಲೇಬೇಕು ಅಂತನಿಲ್ಲ. ಸ್ವಲ್ಪ ಡೀಪ್ ಆಗಿ ವಿಚಾರಗಳನ್ನ ಮಾಡಿದಾಗ ನಮಗೆ ಗೊತ್ತಾಗೋದೇನಪ್ಪಾ ಅಂದ್ರೆ ಸ್ತ್ರೀಗೆ ವಿವಾಹ ಆಯ್ಕೆಯ ಸ್ವತಂತ್ರ ಇರಲಿಲ್ಲ ಎಂಬುದು ತಿಳಿಯುತ್ತೆ. ವಿವಾಹ ಆಯ್ಕೆಯ ಸ್ವತಂತ್ರ ಇರಲಿಲ್ಲ ಎಂಬುದು ತಿಳಿಯುತ್ತೆ. ಇರಲಿಲ್ಲವೇನೋ ಅಂತಾನೆ ಬರೀರಿ, ಯಾಕಂದ್ರೆ ಒಂದ್ ಸನ್ನಿವೇಶದಿಂದ ಎಂಟೈರ್ ಸಮಾಜವನ್ನು ಅಳಿಯಕ್ಕಾಗಲ್ಲ. ಇರಲಿಲ್ಲವೇನೋ ಎಂಬ ಅನುಮಾನ ಬರುತ್ತದೆ ಅಂತ ಬರೆದ್ರಾಯ್ತು. ಯಾಕಂದ್ರೆ ಒಂದು ಘಟನೆಯಿಂದ ಇಡೀ ಸಮಾಜವನ್ನ ನಾವು ತೀರ್ಪು ಕೊಡಕ್ಕಾಗಲ್ಲ. ಇರಲಿಲ್ಲವೇನೋ ಎನಿಸುತ್ತದೆ ಅಂತ ಬರೆದ್ರಾಯ್ತು. ಹೆಣ್ಣಿಗೆ ವಿವಾಹ ಆಯ್ಕೆಯ ಸ್ವತಂತ್ರ ಇರಲಿಲ್ಲವೇನೋ ಎನಿಸುತ್ತದೆ. 8 ಜನ ಮಕ್ಕಳನ್ನ ನೋಡಿ, ಹೋಲ್ಸೇಲ್ ರಿಟೇಲ್ ಅಲ್ಲ, ಮದುವೆ ಮಾಡ್ಕೊಳಕ್ಕೆ ನಿರ್ಧಾರ ಮಾಡ್ಬಿಟ್ಟ. ಈ ಕನ್ಯೆಯರು ಹೊಸ ಯೌವನೆಯರು ಬರಹ, ಚಿತ್ರವಿದ್ಯೆ, ಗಣಿತ, ಜ್ಞಾನ, ನೃತ್ಯ, ಚಿತ್ರಕಲೆ, ಭೂರ್ಜಾತಿ ಪತ್ರಗಳನ್ನು ಒಂದೇ ರೀತಿಯಲ್ಲಿ ಕತ್ತರಿಸುವುದು, ಪೇಪರ್ ಕಟಿಂಗ್ ಎಲ್ಲ ಗೊತ್ತಿದ್ದಂಥವ್ರಿಗೆ, ಎಂದವೇ ಮೊದಲಾಗಿ ಉಳ್ಳ 64 ಕಲೆಗಳಲ್ಲಿ ಅತ್ಯಂತ ಪರಿಬೇಡೆಯರಾಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹಲವಾರು ಉಡುಗೊರೆ ಕಾಣಿಕೆಗಳನ್ನ, ಪತ್ರಗಳನ್ನ ಅಧಿಕಾರಿಗಳನ್ನ ಕಳುಹಿಸಿ ಕನ್ಯರನ್ನ ಕೇಳ್ತಾ ಇದ್ದಾರೆ. ಕನ್ಯರನ್ನ ಕೊಡದೆ ಇದುವರೆಗೂ ಇವರನ್ನು ಸಲಹಿಕೊಂಡಿದ್ದೇನೋ. ಈ ಕನ್ಯಾ ರತ್ನಗಳಿಗೆ ನೀನೇ ಯೋಗ್ಯನಯ್ಯ. ಈ 8 ಮಂದಿಯನ್ನು ನಿನಗೆ ಕೊಡುತ್ತೇನೆ, ಮದುವೆಯಾಗು ಎಂದು ಹೇಳಿದ. ಆಗ ಅವನು ಹೀಗೆಂದ, ನಾನು ಒಬ್ಬಳ ಮೇಲೆ ಪ್ರೀತಿ ಪಟ್ಟಿದ್ದೇನೆ. ಸಾರಿ, ಐ ಆಮ್ ಎಂಗೇಜ್ಡ್. ಇವರನ್ನ ಸ್ವೀಕರಿಸಿ ಏನು ಮಾಡಬೇನು ಹೀಗೆಂದಾಗ ರಾಜನು ಯಾರಿಗಾಗಿ ಪ್ರೀತಿ ಪಟ್ಟಿದ್ದಿ ಎಂದು ಕೇಳಲು ಅಂಡರ್ ಮಾಡಿ, ಮುಕ್ತಿಶ್ರೀ ಎಂಬ ಹೆಂಡತಿಯ ಮೇಲೆ ಪ್ರೀತಿ ಪಟ್ಟಿದ್ದೇನೆ, ಅವಳನ್ನು ಮದುವೆ ಆಗ್ಬೇಕು. ಇದೊಂದು ವಿಶೇಷ ಪರಿಕಲ್ಪನೆ ಯಾರ್ದು? ಶಿವಕೋಟಿದು. ಮುಕ್ತಿಶ್ರೀ ಎನ್ನುವುದನ್ನು ಹೆಣ್ಣಿಗೆ ಹೋಲಿಸೋದು. ಸಾಮಾನ್ಯವಾಗಿ ಹೆಣ್ಣನ್ನ ಚಂಚಲೆ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾರೆ. ಆದ್ರೆ ಮುಕ್ತಿ ಅನ್ನುವುದನ್ನು ಕೂಡ ಹೆಣ್ಣಿಗೆ ಹೋಲಿಸೋದು. ಮುಕ್ತಿಶ್ರೀ ಅಂದ್ರೆ ಯಾವುದೋ ಹೆಣ್ಣಲ್ಲ, ಅದು ಅವನು ಬದುಕನ್ನ ತ್ಯಜಿಸಿಬಿಟ್ಟು ಮುಕ್ತಿಯ ಮೇಲೆ ಮೋಹಗೊಂಡಿರುವನು.
ಸಂಸಾರದ ಮೇಲೆ ಮೋಹಗೊಂಡಿರುವನಲ್ಲ ವಿದ್ಯುಚ್ಛೋರ, ಮುಕ್ತಿಯ ಮೇಲೆ ಮೋಹಗೊಂಡಿರುವವನು ಇವನು. ಅದನ್ನ ಕುತೂಹಲ ಸೃಷ್ಟಿ ಮಾಡೋದಕ್ಕೋಸ್ಕರ ಶಿವಕೋಟಿ ಮುಕ್ತಿಶ್ರೀ ಎನ್ನುವಂತ ಹೆಣ್ಣು ಅಂತ ಇಲ್ಲಿ ಪರಿಕಲ್ಪನೆಯನ್ನ ಮಾಡ್ಕೊಂಡಿದ್ದಾನೆ. ವಿಶೇಷ ಪರಿಕಲ್ಪನೆ. ಸರ್ವ ರುಜೋಪಹಾರ ಎನ್ನುವಂಥದ್ದು ಹೇಗೆ ವಿಶೇಷ ಪರಿಕಲ್ಪನೆಯೋ, ಈ ಮುಕ್ತಿಶ್ರೀ ಎನ್ನುವಂಥ ಹೆಣ್ಣು ಅನ್ನುವುದು ಕೂಡ ವಿಶೇಷವಾದ ಪರಿಕಲ್ಪನೆ. ಇವೆಲ್ಲ ನಮ್ಮಲ್ಲಿ ರೋಚಕತೆಯನ್ನು ಉಂಟು ಮಾಡ್ತವೆ, ವಿಶೇಷವಾದ ಅನುಭವವನ್ನು ಕೊಡ್ತವೆ. ಮುಕ್ತಿ ಅದನ್ನ ಹೆಣ್ಣಿಗೆ ಹೋಲಿಸಿರುವಂಥದ್ದು. ಮುಕ್ತಿ ಹೆಣ್ಣನ್ನ ಮದುವೆ ಆಗ್ಬೇಕು ಅಂತ ಹೇಳುವಂತ ಕಲ್ಪನೆ ವಿಶೇಷವಾಗಿದೆ. ಮುಕ್ತಿ ಅಂದ್ರೆ ಸಂಸಾರದನ್ನ ಮುಕ್ತನಾಗುವುದನ್ನ ಮುಕ್ತಿ ಅಂತ ಕರಿತೀವಿ, ಆದ್ರೆ ಇವನು ಮದುವೆ ಆಗುವುದನ್ನ ಮುಕ್ತಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಯಾರಿಗೆ ಮದುವೆ ಆಗ್ತಿರೋದು? ಮುಕ್ತಿಶ್ರೀ ಎನ್ನುವ ಹೆಣ್ಣನ್ನ ಮದುವೆ ಆಗ್ತಿರೋದು. ಸೊ ಮುಕ್ತಿಯನ್ನ ಹೆಣ್ಣು ಅಂತ ಪರಿಭಾವಿಸಿರುವುದೇ ವಿಶೇಷ ಪರಿಕಲ್ಪನೆ, ವಿಶೇಷವಾದ ಪರಿಕಲ್ಪನೆ. ಸರ್ವ ರುಜೋಪಹಾರ ಅನ್ನುವಂಥದ್ದು ಕೂಡ ವಿಶೇಷ ಪರಿಕಲ್ಪನೆ. ಮುಕ್ತಿಶ್ರೀಯನ್ನ ಹೆಣ್ಣಿಗೆ ಹೋಲಿಸಿರುವುದು ಕೂಡ ವಿಶೇಷವಾದ ಪರಿಕಲ್ಪನೆ. ಇಂಥವೇ ಕಥೆಗಳನ್ನ ವಿಶೇಷಗೊಳಿಸುವುದು ಅಲ್ವಾ? ಕಥೆಯನ್ನ ಸಾಲಂಕೃತಗೊಳಿಸುವುದು, ಕಥೆಯನ್ನು ಸುಂದರವಾಗಿಸುವುದು ಕವಿಯ ಕಲ್ಪನೆಗಳು, ಅವನು ಸೃಷ್ಟಿಸುವಂತಹ ವಿಸ್ಮಯಕಾರಿಯಾದ ಸನ್ನಿವೇಶಗಳು, ಅವನು ಅಳವಡಿಸುವಂತಹ ನಾಟಕೀಯವಾದ ದೃಶ್ಯಗಳು ಅಲ್ವಾ? ಇವೆಲ್ಲ ಕಥೆಯನ್ನ ಸುಂದರವಾಗಿಸ್ತವೆ. ರೈಟ್. ಅವಳನ್ನು ಮದುವೆ ಆಗಬೇಕು ಎಂದು ನಿಶ್ಚಯವಾಗಿ ನುಡಿದ. ಆ ನಂತರ ನನ್ನ ಗೆಳೆಯನ್ನು ನನಗೆ ಒಪ್ಪಿಸಬೇಕು ಎಂದು ಹೇಳಲು ರಾಜನು ಒಪ್ಪಿಸಿದ್ದೇನೆ ಎಂದ. ಅದರಂತೆ ರಾಜನನ್ನ ಬಿಟ್ಟು ಹೊರಟು ಯಮದಂಡನ ಸಮೇತವಾಗಿ ಇಬ್ಬರು ಒಂಟೆ ಮೇಲೆ ಕುಳಿತರು. ಒಂಟೆ ಮೇಲೆ ಕೂತ್ಕೊಂಡ್ರಂತೆ. ಯಾವುದೋ ಈ ಕಡೆ ರಾಜಸ್ಥಾನ್ ಕಡೆ ಇರ್ಬೇಕು ಸ್ಟೋರಿ ಇದೆ. ಅದು ತ್ವರೆಯಾಗಿ ಹೋಗುತ್ತಾ ಕೆಲವು ದಿವಸಗಳಲ್ಲಿ ಬಿಡಿ, ಕೆಳಗಡೆಯಿಂದ 9ನೇ ಸಾಲಿಗೆ ಬಂದ್ಬಿಡಿ. ಮತ್ತೆ ಅವನು ತನ್ನ ರಾಜ್ಯಕ್ಕೆ ಹೋಗ್ತಾನೆ, ವಿದ್ಯುಚ್ಛೋರ ಹೋಗ್ತಾನೆ. ವಿದ್ಯುಚ್ಛೋರನು ಆಸ್ಥಾನ ಮಂಟಪದಲ್ಲಿ ಸಿಂಹಾಸನದ ಮೇಲೆ ಕುಳಿತು ಸಾಮಂತರನ್ನು, ಮಹಾಸಾಮಂತರನ್ನು, ಮಂತ್ರಿ, ಅಧಿಕಾರಿ, ಪುರೋಹಿತ ಪರಿವಾರದವರನ್ನ, ಅರಸಿಯರನ್ನ ಕರೆ ಕಳುಹಿಸಿ ಬರಮಾಡಿ ಹೀಗೆ ಹೇಳದ. ಅಂಡರ್ ಮಾಡ್ಕೊಳ್ಳಿ. ನಾನು ಈ ಸಂಸಾರದಲ್ಲಿ ಉಂಟಾಗುವ ಸುಖಗಳಿಗೆಲ್ಲ ಅಸಹ್ಯಪಟ್ಟು ವೈರಾಗ್ಯವನ್ನು ತಾಳಿ ತಪಸ್ಸನ್ನ ಸ್ವೀಕರಿಸಬೇಕೆಂದು ಭಾವಿಸುತ್ತಿದ್ದೇನೆ. ಇವಾಗ ಗೊತ್ತಲ್ವಾ, ಮುಕ್ತಿಶ್ರೀ ಅಂದ್ರೆ ಹೆಣ್ಣಲ್ಲ, ಅವನು ಮುಕ್ತಿಯ ಕಡೆಗೆ ಮೋಹಗೊಂಡಿದ್ದಾನೆ, ಮುಕ್ತಿಯನ್ನ ಬಯಸ್ತಾ ಇದ್ದಾನೆ ಅವನು. ಎಲ್ಲರನ್ನ ಕರೆದು ಹೇಳ್ಬಿಟ್ಟ. ಹೀಗನ್ನಲ್ಲ, ಅವರೆಲ್ಲರೂ ಒಟ್ಟು ಸೇರಿ ಹೀಗೆಂದರು, ತಪಸ್ಸು ಮಾಡುವುದಕ್ಕೆ ಇನ್ನು ಕಾಲ ಯಾವುದು? ನೀನಿನ್ನು ಚಿಕ್ಕವನಯ್ಯ, ಈಗ ತಾನೇ ಯುವಕನಾಗಿದ್ದೀಯಷ್ಟೇ. ಕೆಲವು ಕಾಲದವರೆಗೆ ಅನುಷ್ಠಾನವನ್ನ ಮಾಡಿ ಆಮೇಲೆ ತಪಸ್ಸನ್ನ ಸ್ವೀಕರಿಸಬಹುದು. ಹೇಳಿದ್ನಲ್ಲ, ಸಾಮಾನ್ಯವಾಗಿ ಜನ ಧರ್ಮದಲ್ಲಿ ರಾಜರಾದಂಥವರು ಮುಪ್ಪಿನಲ್ಲಿ ವೈರಾಗ್ಯವನ್ನ ತಾಳಿ ತಪಸ್ಸಿಗೆ ಹೋಗ್ತಾರೆ. ಯೌವನದಲ್ಲಿ ಸಂಸಾರದಲ್ಲಿದ್ದು ರಾಜ್ಯಭಾರವನ್ನ ಮಾಡಿ ಮುಪ್ಪು ಆವರಿಸುವಾಗ ಅವರು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ತಪಸ್ಸಿಗೆ ಹೋಗ್ತಾರೆ, ವೈರಾಗ್ಯವನ್ನ ಹೊಂತಾರೆ. ಆದರೆ ವಿದ್ಯುಚ್ಛೋರ ಯುವಕನಾಗಿರುವಾಗಲೇ ವೈರಾಗ್ಯವನ್ನ ಹೊಂದುವ, ವೈರಾಗ್ಯವನ್ನ ತಾಳುವ, ತಪಸ್ಸನ್ನು ಆಚರಿಸುವ ನಿರ್ಧಾರಕ್ಕೆ ಬರ್ತಾನೆ. ಮಂತ್ರಿಗಳೆಲ್ಲ ಅವನಿಗೆ ಹೇಳ್ತಾರಲ್ಲ, ಯಾ ಚಿಕ್ಕವನು ನೀನು, ಈಗಲೇ ಹೋಗಿ ಏನ್ ಮಾಡ್ತೀಯ ಅಂತ ಕೇಳಿದಾಗ ವಿದ್ಯುಚ್ಛೋರ ಹೇಳ್ತಾನೆ, ಆಗ ರಾಜನು ಹೀಗೆ ಹೇಳಿದನು, ಆ ವೇಳೆಗೆ ಸಾಯುವರೋ ಬದುಕುವರೋ ತಿಳಿದು ಹೇಗೆ ಸಾಧ್ಯ? ಮುಪ್ಪಿನವರೆಗೆ ಯಾರು ಬದುಕಿರ್ಬೇಕು? ಅಲ್ಲಪ್ಪ, ಮುಪ್ಪಿನವರೆಗೆ ಬದುಕಿರ್ತೇವೆ ಅಂತ ಏನ್ ಗ್ಯಾರಂಟಿ? ಹೇಳ್ತಾನೆ ಎಂದು ಈ ರೀತಿ ತಾತ್ಕಾಲಿಕವಾಗಿ ಅವರಿಗೆ ತಿಳಿಸಿ ಆಮೇಲೆ ಹೇಳತೊಡಗಿದನು. ಅಂಡನ್ ಮಾಡ್ಕೊಳ್ಳಿ. ಸಂಸಾರದಲ್ಲಿ ಇರತಕ್ಕವರ ಆಯುಷ್ಯವು ನೊರೆಯ ಉಂಡೆಗೆ ಸಮಾನವಾಗಿರುತ್ತದೆ, ರೂಪವು ಯೌವನವು ಇಂದ್ರಧನುಸಿನ ಕೋಲಿಗೆ ಸಮಾನವಾಗಿರುತ್ತದೆ. ಅಂದ್ರೆ ಶಾಶ್ವತ ಅಲ್ಲ ಅಂತ. ನೊರೆಯ ಉಂಡೆ ಅಂದ್ರೆ ನೊರೆ ನೋಡಿದ್ರೆ ಗುಳ್ಳೆ, ಬಬಲ್ಸ್ ಅಲ್ವಾ? ನೀರ ಮೇಲಿನ ಗುಳ್ಳೆ ಇದ್ದ ಹಾಗೆ ಜೀವನ. ಯಾವಾಗ ಶಕ್ತಿ ಇರುತ್ತೋ ಆವಾಗಲೇ ಧರ್ಮಾಚರಣೆಯನ್ನು ಮಾಡಿ ಮುಕ್ತಿಯನ್ನು ಸಂಪಾದನೆ ಮಾಡಬೇಕು. ಮುಪ್ಪು ಬರುವವರು ಯಾಕೆ ಕಾಯಬೇಕು? ಇದು ವಿದ್ಯುಚ್ಛೋರಣ ದೃಷ್ಟಿ. ಇಲ್ಲಿ ಶಿವಕೋಟಿ ವಿಶೇಷವಾದ ಜೈನ ಧಾರ್ಮಿಕ ದೃಷ್ಟಿಯನ್ನ ಅಳವಡಿಸಿದ್ದಾನೆ. ಸಾಮಾನ್ಯವಲ್ಲದ ವಿಶೇಷವಾದ ಧಾರ್ಮಿಕ ದೃಷ್ಟಿಯನ್ನ ಅಳವಡಿಸಿದ್ದಾನೆ. ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ರು? ಮುಪ್ಪಿನಲ್ಲಿ ವೈರಾಗ್ಯವನ್ನು ತಾಳುವ ಸನ್ನಿವೇಶಗಳು ಬರ್ತಾ ಇದ್ವು. ಮುಪ್ಪಿನಲ್ಲಿ ವೈರಾಗ್ಯವನ್ನು ತಾಳುವ ಕಥೆಗಳು ಇರ್ತಾ ಇದ್ವು. ಆದ್ರೆ ಶಿವಕೋಟಿ ಏನು ಮಾಡಿದ್ದಾನೆ? ವಿಶೇಷವಾದ ಧರ್ಮದೃಷ್ಟಿಯನ್ನು ಅಳವಡಿಸಿದ್ದಾನೆ. ಈ ವಿಶೇಷ ಧರ್ಮದೃಷ್ಟಿ ಏನ್ ಹೇಳುತ್ತಪ್ಪ? ಯಾಕೆ ಮುಪ್ಪಿನವ್ರಿಗೆ ಕಾಯ್ಬೇಕು?
ಮೋಕ್ಷ ಅನ್ನುವಂಥದ್ದು ನಿಮಗೆ ಶಾಶ್ವತ ಸುಖವನ್ನು ಕೊಡೋದಾದ್ರೆ, ನಿಮಗೆ ಸ್ವರ್ಗ ಸುಖವನ್ನು ಕೊಡೋದಾದ್ರೆ, ಅದನ್ನು ಮುಪ್ಪಿನವರೆಗೆ ಯಾಕೆ ಪೋಸ್ಟ್ಪೋನ್ ಮಾಡಬೇಕು? ಯಾಕೆ ಅಂದ್ರೆ ಮುಪ್ಪಿನವರೆಗೆ ಯಾರು ಬದುಕಿರ್ತಾರೋ ಯಾರು ಸಾಯ್ತಾರೋ ಯಾರಿಗೆ ಗೊತ್ತು? ಯಾಕೆ ಅಲ್ಲಿವರೆಗೂ ವೇಟ್ ಮಾಡಬೇಕು? ಈಗಲೇ ಧರ್ಮವನ್ನ ಸ್ವೀಕರಿಸಿ ತಪಸ್ಸನ್ನ ಆಚರಿಸಿ ಮೋಕ್ಷಕ್ಕೆ ಹೋಗ್ಬೋದಲ್ಲ. ಸೊ ಇವನು ಯೌವನದಲ್ಲಿಯೇ ವೈರಾಗ್ಯವನ್ನು ತಾಳ್ತಾನೆ, ವಿದ್ಯುತ್ ಚೋರ. ಇದು ಧಾರ್ಮಿಕ ಅಂಶ. ಶಿವಕೋಟಿ ವಿಶೇಷವಾದ ಧರ್ಮದರ್ಶನ ಅಳವಡಿಸಿಕೊಂಡಿದ್ದಾನೆ. ಮುಪ್ಪಿಗಿಂತ ಯೌವನದಲ್ಲಿಯೇ ವೈರಾಗ್ಯವನ್ನು ತಾಳಿ ಮೋಕ್ಷವನ್ನ ಅನುಭವಿಸಬೇಕು, ಸಂಪಾದನೆ ಮಾಡಬೇಕು ಎನ್ನುವ ವಿಶೇಷವಾದ ಧರ್ಮದರ್ಶನ. ಯಾಕೆ ಮುಪ್ಪಿನ ಸಂಪಾದನೆ ಮಾಡಬೇಕು? ಅಲ್ಲೇ ಹೇಳ್ತಾನೆ, ಸಂಸಾರ ನೊಲೆ ಉಂಡೆಗೆ ಸಮಾನವಾಗಿರುತ್ತೆ. ಇಂದ್ರಧನಸ್ಸು ಅಂದ್ರೇನಪ್ಪ? ಇಂದ್ರಧನಸ್ಸು ಅಂದ್ರೆ ಕಾಮನ ಬಿಲ್ಲು. ಇಂದ್ರಧನಸ್ಸು ಅಂದ್ರೆ ಕಾಮನ ಬಿಲ್ಲು. ಕಾಮನ ಬಿಲ್ಲು ಹಿಂಗ್ ಬಂದಿದೆ ಅಂತ ಅನ್ನೋಷ್ಟೊಳ್ಳೆ ಹೋಗ್ಬಿಟ್ಟಿರುತ್ತೆ. ಹಾಗೆ ಸಂಸಾರವೂ ಕೂಡ ಹಿಂಗ್ ಬರುತ್ತೆ, ಹಂಗ ಹೋಗುತ್ತೆ. ಯಾಕೆ ಅದು ಕಂಡ್ಕೊಂಡಿರ್ಬೇಕು? ಮುಂದುವರೆದು ಹೇಳ್ತಾರೆ, ರೂಪ, ಯೌವನ, ಆಯುಷು, ಇಂದ್ರಿಯ ಗೋಚರವಾದ ವಸ್ತುಗಳು, ಬಗೆ ಬಗೆಯ ಸುಖಗಳು, ಶರೀರ, ಶಕ್ತಿ, ಇಷ್ಟ ಜನರ ಸಹವಾಸ, ಭೂಮಿ, ಸೊಬಗು, ಸಂಪತ್ತುಗಳು ನಮಗೆ ಶಾಶ್ವತವಲ್ಲ. ಹೀಗೆಂದು ಉಳಿದ ಎಲ್ಲ ಬುದ್ಧಿಶಾಲಿಗಳು ತಮ್ಮಲ್ಲಿ ಉದಿಸಿದ ಜ್ಞಾನದ ಕಣ್ಣುಗಳಿಂದ ಇವು ಅಶಾಶ್ವತವೆಂಬುದನ್ನು ಸರಿಯಾಗಿ ಯೋಚಿಸಲಿ. ಕೆಲವರಿಗೆಲ್ಲ ಮುಪ್ಪಿನಲ್ಲಿ ಬುದ್ಧಿ ಬರುತ್ತೆ. ಸಾಮಾನ್ಯವಾಗಿ ಈ ರಿಟೈರ್ಮೆಂಟ್ ಆದ್ಮೇಲೆ ಆಫೀಸರ್ಗಳಿಗೆ ಕರಪ್ಷನ್ ಏನು ಅಂತ ಗೊತ್ತಿರುತ್ತೆ. ರಿಟೈರ್ಮೆಂಟ್ ಆದ್ಮೇಲೆ ಪುಸ್ತಕಗಳು ಬರೀತಾರೆ ನೋಡಿ. ರಿಟೈರ್ಮೆಂಟ್ ಆಗೋಕ್ಕಿಂತ ಮುಂಚೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಹೋರಾಟ ಮಾಡಿರ್ಬೋದು ಅವ್ರು ತಕ್ಕ ಮಟ್ಟಿಗೆ ಶಕ್ತಿ ಮೀರಿ. ಆದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಬರೀತಾರೆ, ಯಾವುದು ಚೆನ್ನಾಗಿಲ್ಲ, ಸಿಸ್ಟಮ್ ಎಲ್ಲ ಕರಪ್ಟು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅವಾಗ ಬೋಧನೆ ಮಾಡಕ್ ಶುರು ಮಾಡ್ತಾರೆ, ಯಾವ ಹಿಂಗಿರ್ಬೇಕು ಏನಿರ್ಬೇಕು ಅಂತ. ಆದ್ರೆ ಅವರು ಅಧಿಕಾರದಲ್ಲಿದ್ದಾಗ ಎಲ್ಲರಂತೆ ಅವರು, ಅವರಂತೆ ನಾವು, ನಮ್ಮಂತೆ ಎಲ್ಲ ಅಲ್ವಾ. ಸೊ ವಯಸ್ಸಾದ್ಮೇಲೆ ಬುದ್ಧಿ ಬಂದ್ರೆ ಉಪಯೋಗ ಇದೆ? ವಯಸ್ಸಾದ್ಮೇಲೆ ಧರ್ಮಾಚರಣೆ ಮಾಡಿದ್ರೆ ಏನು ಉಪಯೋಗ ಇದೆ? ಅಥವಾ ವಯಸ್ಸಾದ್ಮೇಲೆ ಮುಕ್ತಿ ಸಂಪಾದನೆ ಮಾಡಿದ್ರೆ ಏನು ಉಪಯೋಗ ಇದೆ ಅಲ್ವಾ? ಯಾವುದು ಅವಶ್ಯವೋ ಅದು ಮೊದಲೇ ಪ್ರಾಪ್ತಿ ಆದ್ರೆ ಒಳ್ಳೇದಲ್ಲ. ಅಲ್ಲಿವರೆಗೆ ಯಾಕೆ ಕಾಯಬೇಕು? ಆ ಒಂದು ಉದ್ದೇಶ ಇಲ್ಲಿ ಅಳವಡಿಸಿದ್ದಾನೆ ಶಿವಕೋಟಿ. ಸೊ ಸಂಸಾರ ಅನ್ನುವುದು ಶಾಶ್ವತ ಅಲ್ಲ. ಹೀಗೆಂದು ಉಳಿದ ಎಲ್ಲ ಬುದ್ಧಿಶಾಲಿಗಳು ತಮ್ಮಲ್ಲಿ ಉದಿಸಿದ ಜ್ಞಾನದ ಕಣ್ಣುಗಳಿಂದ ಇವು ಅಶಾಶ್ವತವೆಂಬುದನ್ನು ಸರಿಯಾಗಿ ಯೋಚಿಸಲಿ. ಮನುಷ್ಯ ಜ್ಞಾನವನ್ನ ನಂಬಿ ಬದುಕಬೇಕು. ಜ್ಞಾನದ ಪ್ರಕಾರ ಯೋಚನೆ ಮಾಡಿದ್ರೆ ಬದುಕಲ್ಲಿ ಎಷ್ಟೊಂದು ಅನಗತ್ಯವಾದ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡಿರ್ತೀವಿ. ಅವೇ ಶಾಶ್ವತ ಅಂತ ನಂಬ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅವು ಅಶಾಶ್ವತ ಅನ್ನೋದು ಗೊತ್ತಿರಬೇಕು ಅಂತ ಹೇಳ್ತಾನೆ. ಹುಟ್ಟು ಮುಪ್ಪು ಸಾವುಗಳು ಉಂಟಾಗುವುದಿಲ್ಲವಾದರೆ, ಪ್ರೀತಿಯ ಜನರ ಅಗಲಿಕೆಯ ದುಃಖ ಉಂಟಾಗುವುದಿಲ್ಲವಾದರೆ, ಎಲ್ಲಾ ವಸ್ತುಗಳು ಅಶಾಶ್ವತವಾಗುವುದಿಲ್ಲವಾದರೆ, ಈ ಲೋಕದಲ್ಲಿ ಜನ್ಮವೆತ್ತಲು ಯಾರಿಗೆ ತಾನೇ ಬಲವಾಗುವುದು? ಯಾರಿಗೂ ಮುಪ್ಪು ಬರೋದಿಲ್ಲ, ಸಾವೇ ಬರೋದಿಲ್ಲ. ಪ್ರೀತಿಯ ಪಾತ್ರ ಯಾರು ನಮ್ಮನ್ನು ಅಗಲೋದೇ ಇಲ್ಲ. ಇವೆಲ್ಲ ಶಾಶ್ವತವಾಗಿರ್ತವೆ ಅನ್ನೋದೇ ಆದರೆ ಎಲ್ಲರಿಗೂ ಜೀವನ ಖುಷಿ ಆಗುತ್ತಲ್ವಾ? ಎಲ್ಲರಿಗೂ ಜೀವನ ಪ್ರೀತಿನೇ ಆಗುತ್ತಲ್ವಾ? ಇದನ್ನ ತೊರೆಯೋ ಅವಶ್ಯಕತೆನೇ ಬರೋದಿಲ್ಲ. ಆದರೆ ಜೀವನ ಹಾಗಲ್ಲ, ಎಲ್ಲವೂ ಅಶಾಶ್ವತ. ರೈಟ್? ಈ ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಜ್ಞಾನ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾನೆ. ಆದುದರಿಂದ ಮನುಷ್ಯರ ರೂಪ, ಯೌವನ, ತೇಜಸ್ಸು, ಲಾವಣ್ಯ, ಸೌಭಾಗ್ಯ, ಆಯುಷ್ಯ, ಸಿರಿ ಸಂಪತ್ತು, ವೈಭವ, ಪ್ರೀತಿ ಎಂಬಿವೆ ಮೊದಲಾಗಿ ಉಳ್ಳವು ಶಾಶ್ವತಗಳಲ್ಲ. ಅದಲ್ಲದೆ ಶರೀರ ಒಳ್ಳೆಯದೇ ಎಂದು ಕೇಳಬಹುದು. ಅದು ಕೂಡ ಈ ರೀತಿಯದ್ದೇ ಆಗಿದೆ. ಅಂಡರ್ ಮಾಡ್ಕೊಳ್ಳಿ. ಈ ಶರೀರವು ಅಶುಚಿಯಾದುದು, ಯಾವಾಗಲೂ ರಾಗದ್ವೇಷಗಳಿಗೆ ಪಾತ್ರವಾದುದು, ಅಶುಭವಾದುದು, ಒಳಗು ಹೊರಗು ಚರ್ಮದಿಂದ ಮುಚ್ಚಲ್ಪಟ್ಟದು ಅಥವಾ ಕರುಳು ಮಾಂಸ ನರಗಳಿಂದ ಆವರಿಸುವುದು, ಅಶುಚಿಯಾಗಿರುವ ಶುಕ್ಲ ಶೋಣಿತಗಳಿಂದ ತುಂಬಿದೆ, ಮೂತ್ರ ಮಲಾದಿಗಳ ಮನೆಯಾಗಿದೆ. ಶರೀರವೆಂಬ ಮನೆಯು ಕೊಬ್ಬು, ಮಜ್ಜೆ, ಮಾಂಸ, ರಕ್ತ, ಪಪ್ಪುಸ, ಯಕೃತು, ಕಫ, ಸಿಂಬಳ, ರಕ್ತನಾಳ, ಮೂಳೆ ಇವುಗಳಿಂದ ತುಂಬಿದೆ. ನಿಮ್ಮ ದೇಹದ ಬಗ್ಗೆ ನಿಮಗೆ ಅಸಹ್ಯ ಬರುವ ಹಾಗೆ ಶಿವಕೋಟೆ ಬರ್ದಿಯಾನೆ. ಯಾಕೆ ಈ ತರ ಬರ್ದಿಯಾನೆ ಅಂತ ಹೇಳಿದ್ರೆ, ದೇಹದ ಸೌಂದರ್ಯ, ದೇಹ ಅಂದ್ರೆ ಅದು ಕೂಡ ಅಷ್ಟೇ, ಅದರ ಮೇಲೆ ಮೋಹ ಬೇಡ ಅಂತ. ಸಂಸಾರದ ಮೇಲೂ ಮೋಹ ಬೇಡ, ದೇಹದ ಮೇಲೂ ಮೋಹ ಬೇಡ ಅಂತ. ಸೌಂದರ್ಯ ಹೊರಗಡೆ ಕಾಣುವಂಥದ್ದಷ್ಟೇ. ನೀವು ಆಳವಾಗಿ ನೋಡಿದ್ರೆ
ಯಾವುದು ಸುಂದರವಾಗಿಲ್ಲ ಇಲ್ಲಿ, ಯಾವುದು ಶಾಶ್ವತವಾಗಿರುವುದಿಲ್ಲ ಇಲ್ಲಿ, ಯಾವುದು ಸುಂದರವೂ ಅಲ್ಲ. ದೇಹವನ್ನು ತ್ಯಾಗ ಮಾಡಬೇಕು, ಸಂಸಾರವನ್ನು ತ್ಯಾಗ ಮಾಡಬೇಕು. ಅದನ್ನು ಓದಿ ಕ್ಲೀನಾಗೆ, ಒಂದು 8 ಲೈನ್ ಇದೆ. ನಿಮ್ಮ ದೇಹದ ಮೇಲೆ ನಿಮಗೆ ಬೇಜಾರಾಗ್ಬಿಡುತ್ತೆ ಅಲ್ವಾ. ಧರ್ಮ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇಟ್ ವಿಲ್ ಪ್ಲೇ ವಿತ್ ಯುವರ್ ಬ್ರೈನ್. ಈ ಕ್ಷಣವೇ, ಅಟ್ ದಿಸ್ ಮೊಮೆಂಟ್ ಕರೆಕ್ಟಾಗಿ ನಿಮ್ಮ ಬ್ರೈನ್ ಮೇಲೆ ವರ್ಕ್ ಮಾಡಿದ್ರೆ ನಿಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ ಅಂತನೂ ನಂಬಿಸ್ಬೋದು. ಇನ್ನೊಂದು ರೀತಿ ವರ್ಕ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದೆ, ನೀವು ಖುಷಿಯಾಗಿದ್ದೀರಾ ಅಂತ ನಂಬಿಸ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮನ್ನು ಹೆಂಗೆ ಕನ್ವೆ ಮಾಡ್ತೀವಿ ಅನ್ನೋದು. ಧರ್ಮಗಳದೇ ಕೆಲಸ ಮಾಡೋದು, ನಿಮ್ಮ ಬುದ್ಧಿ ಜೊತೆ ಆಟ ಆಡ್ತವೆ. ಅಟ್ ದಿಸ್ ಮೊಮೆಂಟ್ ನೀವು ತುಂಬಾ ಶಾಂತಿ ಮನಸ್ಕರ, ನಿಮ್ಮನ್ನ ಕ್ರೋಧ ಮನಸ್ಕರಾಗಿ ಮಾಡ್ಬೋದು, ನಿಮ್ಮ ಮೈಂಡ್ ಎನ್ರೇಜ್ ಮಾಡ್ಬಿಡ್ಬೋದು. ಇಲ್ಲ ತುಂಬಾ ವಿಕೃತ ಮನಸ್ಸಿನವ್ರನ್ನ ಶಾಂತ ಮನಸ್ಸಿನವ್ರಾಗಿ ಮಾಡ್ಬೋದು. ರೈಟ್, ಮೈಂಡ್ ಇದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ವೆಪನ್. ಮೈಂಡ್ ಇಸ್ ದ ಬಿಗ್ಗೆಸ್ಟ್ ವೆಪನ್. ರೈಟ್, ಅದನ್ನ ಯಾರ ಕೈಯಲ್ಲಿ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಬುದ್ಧಿ ಏನು ಕೆಲಸ ಮಾಡುತ್ತೆ ನಿರ್ಧಾರ ಆಗುತ್ತೆ. ಇದನ್ನೆಲ್ಲ ಓದಿ, ನೀವು ಸುಮ್ಮನೆ ಕುತ್ಕೊಂಡು ಓದಿ, ನಿಮಗೆ ಅನ್ಸ್ಬಿಡುತ್ತೆ, ಹೌದಪ್ಪ ಜೀವನದಲ್ಲಿ ಏನೂ ಇಲ್ಲ, ನಮ್ಮ ದೇಹವು ಅಶುಚಿಯಾದದ್ದು, ಇದ್ರ ಮೇಲೆ ಮಮಕಾರ ಇರಬಾರ್ದು, ಜೀವನ ಮೇಲೆ ಮಮಕಾರ ಇರಬಾರ್ದು, ನಾವು ಎಲ್ಲವನ್ನು ಬಿಟ್ಟು ಓಡ್ಬೇಕು. ಇಟ್ ಈಸ್ ಈಸಿ ಟು ಕನ್ವಿನ್ಸ್, ಇಟ್ ಈಸ್ ವೆರಿ ಈಸಿ ಟು ಕನ್ವಿನ್ಸ್ ಅಲ್ವಾ. ಅದನ್ನ ಇವಾಗ ಏನಂತ ಕರಿತೀವಪ್ಪ, ರಾಡಿಕಲೈಸೇಷನ್ ಅಂತ ಕರಿತೀವಿ. ರಾಡಿಕಲೈಸೇಷನ್ ನೋಡ್ತೀರ, ಡಾಕ್ಟರ್ಗಳಾಗಿರ್ತಾರೆ, ಇನ್ನೇನೋ ದೊಡ್ಡ ದೊಡ್ಡ ಉದ್ದುದ್ದು ಕೂತ್ಕೊಂಡಿರ್ತಾರೆ, RDX ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಲ್ವಾ. ಯು ಕ್ಯಾನ್ ಆಸ್ಕ್ ವಾಟ್ ಈಸ್ ದ ರೀಸನ್? ಬಿಕಾಸ್ ನಮ್ಮ ಬುದ್ಧಿಯನ್ನ ಅಷ್ಟು ಪ್ರಮಾಣವಾಗಿ ಏನ್ ಮಾಡೋದು, ಹಿಡಿದಿಟ್ಕೊಳ್ಳುವ ಶಕ್ತಿ ಧರ್ಮ ವಿಚಾರಗಳಿಗಿದೆ ಅಲ್ವಾ. ಯಾರು ಹೇಳಿದ್ರು ನಂಬಲ್ಲ ನೀವು ಯಾರಾದ್ರೂ ನಂಬುವಂತ ಗುರುಗಳು, ಪೂಜ್ಯರು ಯಾರು ಹೇಳಿದ್ರೆ ತಕ್ಕಂತ ನಂಬಿಡ್ತೀರ. ಸ್ವಾಭಾವಿಕ ತಾನೇ ಅದು, ಸ್ವಾಭಾವಿಕ. ದೇವರ ಹೆಸರಲ್ಲಿ ಹೇಳಿದ್ರು ನಂಬಿಡ್ತೀವಿ ನಾವು, ಗೊತ್ತಾನೆ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿದ್ದಾಗ ಪುಸ್ತಕಕ್ಕೆ ಅಂತ ಕಾಲ ಹೊಡೆದ್ರೆ, ನೀನು ಓದಿ ಡಾಕ್ಟರ್ ಆಗ್ಬೇಕಣೋ, ಪುಸ್ತಕದಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ದೇವ್ರು ಕಣ್ಕಳಿತಾನ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತಿದ್ರು? ದೇವ್ರು ಕಣ್ಕಳಿತಾನಪ್ಪ, ಕೈ ಮುಗಿ. ಅವಾಗ ದೇವರನ್ನ ಹೆಸರಲ್ಲಿ ಏನ್ ಹೇಳಿದ್ರು ಮಾಡ್ತೇವೆ ನಾವು. ದೇವರನ್ನ ಹೆಸರಲ್ಲಿ ಏನ್ ಹೇಳಿದ್ರು ಜನ ಮಾಡ್ತಾರೆ. ಧರ್ಮ ಹೆಸರಲ್ಲಿ ಏನ್ ಹೇಳಿದ್ರು ಜನ ಮಾಡ್ತಾರೆ. ಧರ್ಮ ಇಸ್ ದ ಬೆಸ್ಟ್ ವೇ ಟು ಕಾಂಕರ್ ಯುವರ್ ಮೈಂಡ್. ಇವಾಗಲೂ ಕೂಡ ಅಷ್ಟೇ ಅಲ್ವಾ. ಮನುಷ್ಯ ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆಗಿರ್ಬೋದು, ಸ್ಟಿಲ್ ಅವನು ಬ್ರೈನ್ ಆಳ್ತಾ ಇರೋ ವಿಚಾರಗಳು ಯಾವು? ಧರ್ಮ. ಯು ಕ್ಯಾನ್ ಟೇಕ್ ಇಟ್ ಔಟ್. ನಮ್ಮ ಭಾರತ ಸಮಾಜಕ್ಕೆ ಬಂದ್ರೆ ಪ್ಲಸ್ ಜಾತಿ, ಧರ್ಮ ಪ್ಲಸ್ ಇವ CM ಹೊಡೆದಾಟ ಆಗ್ತಿದೆಯಲ್ಲಪ್ಪ, ಯಾವ ಜಾತಿಯವ್ರು ಯಾವ CM ಬೇಕು, ಯಾವ ಜಾತಿಯವ್ರು ಯಾವ CM ಬೇಕು. ಇವಾಗಲೂ ಕೂಡ ಅದೇ ಹೊಡೆದಾಟ ಆಗ್ತಿದೆ. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ನಮ್ಮ ಜಾತಿ ಇಂಟೆಲಿಜೆನ್ಸ್ ತೆಗೆದಕ್ಕಾಗಲ್ಲ. ಅವರ್ ಜಾತಿ ಇಂಟೆಲಿಜೆನ್ಸ್ ಇಸ್ ವೇ ಬಿಯಾಂಡ್ ದನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಕ್ಯಾನ್ ಕಾಂಕರ್ ಅವರ್ ಜಾತಿ ಇಂಟೆಲಿಜೆನ್ಸ್. ನಾವು ಜಾತಿಯನ್ನ ಬಿಟ್ಟು ತೊರೆದು ಅದರಿಂದ ಹೊರಗೆ ಬಂದು ಬದುಕಕ್ಕಾಗಲ್ಲ. ಸೊ ನಮ್ಮನ್ನು ಕಾಂಕರ್ ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಬಿಡಿ. ಭಾರತೀಯ ಸಮಾಜವನ್ನ ಬಂದು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಜಾತಿ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಣ ಬಿದ್ದು ಹೋಗ್ತದೆ, ಅದಕ್ಕೆ ಇಂಪಾಸಿಬಲ್. ಅದು ಏನೇ ಡೇಟಾಗಳನ್ನ ಅರ್ಥ ಮಾಡ್ಕೊಂಡು ಹರಿದು ಕುಡಿದು ಡಿಸಿಷನ್ ತಗೋಬಹುದು. ಬಟ್ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಇರೋದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ನಾನು ಹೇಳ್ತಾ ಇದ್ದೆ, ಧರ್ಮದಿಂದ ನಿಮ್ಮ ಮನಸ್ಸನ್ನ ಯಾವ ರೀತಿ ಬೇಕಾದರೂ ಪ್ರಭಾವಿಸ್ಬೋದು, ಸೊ ಶಿವಕೋಟೆ ಅಂತ ಒಂದು ಮನಸ್ಥಿತಿಯನ್ನು ಹೇಳ್ತಾ ಇದ್ದಾನೆ ಅಷ್ಟೆ. ಸೊ ಇಲ್ಲಿ ದೇಹ ಅನ್ನುವಂಥದ್ದು ಅನಿತ್ಯವಾದದ್ದು, ಅದರ ಮೇಲೆ ಅತಿಯಾದ ಮಮಕಾರಗಳು ಬೇಡ. ಅದೇ ರೀತಿ ಸಂಸಾರ ಅನ್ನುವಂಥದ್ದು ಕೂಡ ಅಶಾಶ್ವತವಾದದ್ದು. ನೀವು ಮುಕ್ತಿಯನ್ನು ಆಶ್ರಯಿಸಬೇಕಾದರೆ ಮುಪ್ಪಿನವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ವಯಸ್ಸಾಗ್ಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗೋದು, ಭಗವದ್ಗೀತೆಗಳನ್ನು ಓದೋದು, ಪುರಾಣಗಳನ್ನು ಓದೋದು, ನಾಮ ಜಪಗಳನ್ನು ಮಾಡೋದು, ಈ ಥರದ್ದೆಲ್ಲ ಶುರು ಮಾಡ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಏನ್ ಬೇಕಪ್ಪ, ಮುಕ್ತಿ ಬೇಕು, ಸುಖ ಬೇಕು, ಮುಕ್ತಿ ಬೇಕು, ಅದು ಬೇಕು, ಇದು ಬೇಕು. ಅರೆ ಮತ್ತೆ ನೀವು ಅದನ್ನೆಲ್ಲ ಮುಂಚೆನೆ ಮಾಡ್ಬಿಟ್ಟಿದ್ರೆ ನೀವು ಮಾಡೋ ಕೆಟ್ಟ ಕೆಲಸಗಳು ನಿಲ್ತಾ ಇದ್ವಲ್ಲ. ನೀವೇನೇನು ಕೆಟ್ಟ ಕೆಲಸ ಮಾಡಿದ್ರೋ, ನೀವೇನೇನು ಕೆಟ್ಟ ಆಲೋಚನೆಗಳನ್ನು ಮಾಡಿದ್ರೋ ಎಲ್ಲ ನಿಲ್ಲಿಸ್ಬೋದಾಗಿತ್ತಾ? ನೀವು ಕೊನೆ ಮೂಮೆಂಟ್ ಅಲ್ಲಿ ಮಾಡ್ತಿರೋ ವಿಚಾರಗಳು, ಒಳ್ಳೆ ಕೆಲಸಗಳನ್ನೆಲ್ಲ ಮುಂಚೆನೆ ಮಾಡ್ಬಿಟ್ಟಿದ್ರೆ ಬಹಳ ಬೇಗ ಮುಕ್ತಿ ಸಿಕ್ಬಿಡ್ತಿತ್ತ. ಹಂಗಾರೆ ಈ ಅಶಾಶ್ವತ ಸಂಸಾರಕ್ಕೆ ಯಾಕೆ ಅಂಟ್ಕೊಂಡಿರ್ಬೇಕಾಗಿತ್ತು? ರೈಟ್, ಅದನ್ನ ನೀವು ನೋಡ್ಬೇಕು ಅಂತ ಶಿವಕೋಟೆ ಹೇಳ್ತಾನೆ. ಜ್ಞಾನದ ಕಣ್ಣುಗಳನ್ನು ನೋಡ್ಬೇಕು. ಲಿಟರೇಚರ್ ಒಂಥರ UPSC ಡ್ರೀಮ್ಸ್ಗೆ ಕಲ್ಲಾಕ್ಬಿಡುತ್ತೆ. ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಡುತ್ತೆ ಸಾಹಿತ್ಯ ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳುತ್ತೆ. ಐ ಮೀನ್ ಟು ಸೇ, ಏನ್ ಮಾಡಿದ್ರು ಶೂನ್ಯನೇ.
ಅಟ್ ದ ಎಂಡ್ ಇಟ್ ಇಸ್ ಶೂನ್ಯ, ಇಟ್ ಇಸ್ ನಥಿಂಗ್. ಏನೂ ಇಲ್ಲ ಅಲ್ಲಿ. ನಾವು ಸಾಧನೆ ಮಾಡೋದಕ್ಕೆ ಸಾಧನೆ ಅನ್ನುವಂಥದ್ದು ಇಲ್ಲ, ನಾವು ಗುರಿಯನ್ನು ಸಾಧಿಸ್ತೀವಿ ಗುರಿ ಅನ್ನುವಂಥದ್ದು ಇಲ್ಲ. ಈ ಕ್ಷಣ ನೀವು ಹೆಂಗೆ ಬದುಕ್ತಿದ್ದೀರೋ ಅಷ್ಟೇ ಜೀವನ, ಮರುಕ್ಷಣದಲ್ಲಿ ಏನಿದೆಯೋ ಗೊತ್ತಿಲ್ಲ. ಸಾಹಿತ್ಯ ಇಟ್ ಇಸ್ ಫುಲ್ ಆಫ್ ಫಿಲಾಸಫಿ. ಸಾಹಿತ್ಯ ಅನ್ನುವಂಥದ್ದು ಸಿದ್ಧಾಂತಗಳ ಪೂರ ಅದು ಅಲ್ವಾ. ಸೊ ಲಿಟ್ರೇಚರ್ ಯೂಶಲಿ ಬೆಳಗ್ಗೆ ಇರ್ತದೆ ಲಿಟ್ರೇಚರ್ ಕ್ಲಾಸು. ಮುಂಚೆ ಎಲ್ಲ ಸಾಯಂಕಾಲನೇ ಮಾಡ್ತಾ ಇದ್ವಿ, 5:30 8:00. ಸ್ವಲ್ಪ ದಿನ ಲಾಸ್ಟ್ ಬ್ಯಾಚ್ಗಳಿಗೆಲ್ಲ ಬೆಳಗ್ಗೆ ಹಾಕ್ಬಿಟ್ಟಿದ್ರು. 7 ಗಂಟೆಗೆ ಬಂದ್ಬಿಟ್ಟು ನಾವು ಬದುಕು ಶೂನ್ಯ ಅಂತ ಪಾಠ ಮಾಡ್ಬೇಕಾಗಿತ್ತು. ಭಾವ ಬತ್ತಲೆ ಎದ್ದು ಮನದಿಗಂಬರ ಬಾದಡದು ಸಹಜ ನಿರ್ವಾಣ ಕಾಣ ಅಂತ ಅಲ್ಲಮ್ಮ ಹೇಳ್ತಾನೆ. ಭಾವ ಬೆತ್ತಲೆ ಆಗಿರ್ಬೇಕಂದ್ರೆ ಮನುಷ್ಯನಿಗೆ ಭಾವನೆಗಳೇ ಇರಬಾರ್ದು. ಹಿಂಗ್ ಪಾಠ ಮಾಡ್ಬೇಕಾಗಿತ್ತು. ಅವ್ರು ಬೆಳಿಗ್ಗೆ ಜೋಶಲ್ಲಿ ಎದ್ದು ಬಂದಿರ್ತಾರೆ. ಇವತ್ತೆಲ್ಲಾ ಪಾಠನು ಕೇಳಬೇಕು, ಇವತ್ತು ಯಾವ ಟೈಮ್ ವೇಸ್ಟ್ ಮಾಡಬಾರ್ದು. ಬೆಳಿಗ್ಗೆ ಅವ್ರು ಹಂಗೆ ಹೇಳಿ ಕಳಿಸ್ಬಿಟ್ರೆ ಇನ್ಯಾವ ಕ್ಲಾಸ್ ಅಟೆಂಡ್ ಮಾಡ್ತಾರೆ? ದೇವಸ್ಥಾನಕ್ಕೂ ಮಠಕ್ಕೆ ಹೋಗ್ಬೇಕು. ಬಟ್ ಸಾಯಂಕಾಲ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ವಲ್ಪ ನಿಮಗೂ ಮನಸ್ಸು ಆಯ್ತು ಬಿಡಪ್ಪ, ಏನೋ ತಪ್ಪುಗಳಾಗಿದೆ ಇವತ್ತು ನನ್ನ ಕೈಯಿಂದ, ಮನುಷ್ಯ ತಪ್ಪು ಮಾಡೋದು ಸಹಜ ಅಂತ ನೀವು ಮನಸ್ಸಲ್ಲಿರುವ ನೋವನ್ನೆಲ್ಲ ನುಂಗ್ಕೊಂಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಒಳ್ಳೆ ನಿದ್ದೆ ಮಾಡ್ಬೋದು. ಸಾಹಿತ್ಯ ಒಂಥರ ಸಾಯಂಕಾಲದ ಹೊತ್ತು ಹೇಳೋದು ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಅದು ಒಂಥರ ನಿಮ್ಮನ್ನ ಒಂದೊಂದು ಸರ್ತಿ ನಿಮ್ಮ ಎನರ್ಜಿ ಲೆವೆಲ್ಸ್ನ ಕಮ್ಮಿ ಮಾಡಿಬಿಡುತ್ತೆ. ಆಂಗ್ಸಿಟಿ ಕಮ್ಮಿ ಮಾಡ್ಬಿಡುತ್ತೆ. ಅದೊಂದು ಸತ್ಯ. ಬದುಕೋದು ಹಾಗೆ ಇರಬೇಕು, ಬಟ್ ನಿಮ್ಮ ಉತ್ಸಾಹಗಳಿಗೆ ಕಡಿವಾಣ ಹಾಕಂಗಿರಬಾರ್ದು ಅಲ್ವಾ. ಸೊ ಬೆಳಿಗ್ಗೆ ಐ ವಾಸ್ ನಾಟ್, ನನಗದು ಇಷ್ಟ ಆಗ್ತಿರ್ಲಿಲ್ಲ. ಸಾಯಂಕಾಲ ಐ ಆಮ್ ಹ್ಯಾಪಿ. ಸೊ ಎಲ್ಲ ಧರ್ಮ ವಿಚಾರಗಳು ಸಿಗ್ತವೆ ನಿಮಗೆ. ಜೈನ, ನೆಕ್ಸ್ಟು ಶೈವ ಬರುತ್ತೆ, ವಚನ, ಆಮೇಲೆ ವೈಷ್ಣವ ಕೀರ್ತನೆಗಳು ಬರ್ತವೆ, ಕುಮಾರವ್ಯಾಸ ಬರ್ತಾನೆ. ಇರಲಿ. ಶರೀರದ ಬಗ್ಗೆ ಮಮಕಾರ ಇರಬಾರ್ದು ಅಂತ ಹೇಳ್ಬಿಟ್ಟು ಶರೀರ ಅಶುಚಿಯಾದುದು ಅಂತ ಕರೆದು ಬಿಡ್ತಾನೆ. ನೋಡಿ, ಎಷ್ಟು ಧಾರ್ಮಿಕ ದೃಷ್ಟಿಕೋನಗಳಲ್ಲಿ ಎಷ್ಟು ಬದಲಾವಣೆ, ಎಷ್ಟು ವ್ಯತ್ಯಾಸಗಳಿದೆ ಅಂತ ಹೇಳಿದ್ರೆ, ಜೈನ ಧರ್ಮ ಹೇಳುತ್ತೆ ಯಾವುದು ಶಾಶ್ವತವಲ್ಲ, ಎಲ್ಲ ಬಿಟ್ಟು ಹೋಗಿ ತಪಸ್ಸು ಮಾಡಿ ಸನ್ಯಾಸ ಆಗ್ಬಿಡ್ಬೇಕು, ಮೋಕ್ಷ ಹೊಂದ್ಬಿಡ್ಬೇಕು. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸುಕುಮಾರ ಸ್ವಾಮಿ ನರಿಯನ್ನ ಕಚ್ಚಿ ತಿನ್ನಲ್ಪಟ್ಟವನಾಗಿ ಅಲ್ಲಿ ಪ್ರಾಣ ಬಿಟ್ಟ ಮೇಲೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ನಮಗೆ. ಮೋಕ್ಷ ಅನ್ನುವಂಥದ್ದು ಪುಸ್ತಕದಲ್ಲಿ ಐತೆ, ಸ್ವರ್ಗ ಅನ್ನುವಂಥದ್ದು ಪುಸ್ತಕದಲ್ಲಿ ಐತೆ. ಪಾಪ ಅವನ ಜೀವನ ವೇಸ್ಟ್ ಮಾಡ್ಕಣ್ಣ. ಅಷ್ಟೊಂದು ಭೋಗ ಇರುವವನು ಅಷ್ಟೆಲ್ಲ ದುಡ್ಡು ತಗೊಂಡು 4-5 ಒಂದು ಹುಡುಗರು ಒಂದು 10 ಸ್ಕೂಲ್ ಕಟ್ಸ್ಬೋದಾಗಿತ್ತು, ಒಂದು ಆಸ್ಪತ್ರೆ ಕಟ್ಸ್ಬೋದಾಗಿತ್ತು, ಯಾರೋ ಬಡವರು ದಾನ ಮಾಡಿ ಅವ್ರ ಜೀವನ ಉದ್ಧಾರ ಮಾಡ್ಬೋದಾಗಿತ್ತು, ಇನ್ನೇನೋ ಒಂದು ಸೂಪರ್ ಕಂಪ್ಯೂಟರ್ ಇನ್ವೆಂಟ್ ಮಾಡ್ಬೋದಾಗಿತ್ತು, ಇನ್ನೇನೋ ಮಾಡ್ಬೋದಾಗಿತ್ತಲ್ಲ. ಸುಮ್ಮನೆ ಲೈಫ್ ವೇಸ್ಟ್ ಮಾಡ್ಕೋಣ ಅನ್ಸಲ್ವಾ? 10 ಜನ್ಮ ಕಂಡವರು ಯಾರಿದ್ದಾರೆ? ಯಾರು ಕಂಡಿದಾರಪ್ಪ 10 ಜನ್ಮಗಳು? ಇಂಜಿನ ಜನ್ಮದಲ್ಲಿ ಅದಾಗಿದ್ದೆ, ನಾಯಿ ಆಗಿದ್ದೆ, ಕತ್ತೆ ಆಗಿದ್ದೆ, ಹಂದಿ ಆಗಿದ್ದೆ, ತಗೊಂಡೇನು? ನಿಮಗೆ ಯಾರಾದ್ರೂ ಬಂದ್ಬಿಟ್ಟು ನೋಡಪ್ಪ ಈ ಜನ್ಮಲ್ಲಿ ಅದಾಗಿದ್ದು ನಂಬ್ತೀರ ನೀವು? ನಂಬಿಸ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಅವೆಲ್ಲ ಕಾಂಡವ್ರು ಯಾರು? ಧರ್ಮ ಶಾಸ್ತ್ರಗಳು ನಮ್ಮನ್ನೇನ್ ಮಾಡ್ತಾ ಇದ್ವು? ವಿಚಾರಹೀನರನ್ನಾಗಿ ಮಾಡ್ತಾ ಇದ್ವು. ನಮ್ಮಲ್ಲಿರೋ ವಿಚಾರವಂತಿಕೆಯನ್ನ ತೆಗೆದುಬಿಟ್ಟು ಕೇವಲ ಮೂಢನಂಬಿಕೆಗಳನ್ನು ಬಿತ್ತಾ ಇದ್ವು. ಆ ಕಾರಣಕ್ಕಾಗಿ ಇರುವ ಬದುಕನ್ನು ಕೂಡ ವ್ಯರ್ಥ ಮಾಡ್ಕೊಳ್ತಾ ಇದ್ವಿ. ಇರುವ ಬದುಕನ್ನು ವ್ಯರ್ಥ ಮಾಡ್ಕೊಳ್ಳೋದು. ಶಕ್ತಿ ಇದೆ, ಆಯುಷ್ಯ ಇದೆ, ಸಂಪತ್ತಿದೆ, ಅಧಿಕಾರ ಇದೆ, ಜ್ಞಾನ ಇದೆ, ಎಲ್ಲ ಬಿಟ್ಬಿಟ್ಟು ನೀನು ಸ್ಮಶಾನದಲ್ಲಿ ಮಲ್ಕೊಂಡ್ಬಿಡ್ತೀವಿ. ಅದಕ್ಕೆ ಬೇರೆ ಬೇರೆ ಸಮರ್ಥನೆಗಳು ಕೊಡ್ತೀರಾ. ಆಯ್ತು, ನಿಮ್ಮ ಎಲ್ಲ ಸಮರ್ಥನೆಗಳನ್ನ ಕಂಡವರು ಯಾರಿದ್ದಾರೆ? ಅಚ್ಯುತ ಕಲ್ಪದಲ್ಲಿ ಅಷ್ಟೆಲ್ಲ ಸ್ವರ್ಗಗಳಲ್ಲಿರುವ ಸುಖಗಳನ್ನು ಅನುಭವಿಸ್ತಿದ್ದಾರೆ. ಕಥೆಯಲ್ಲಿ ಚೆನ್ನಾಗಿದೆಯಪ್ಪ, ನೋಡಿದ್ರೆ ಇದ್ದಾರಾ? CC ಕ್ಯಾಮ್ರಾ ಇಟ್ಟಿದ್ರಲ್ಲಿ ಏನಾದ್ರು ಕಾಣ್ತಾ ಇದೆಯಾ ನಮಗೆ? ಆ ತರ ನಂಬಿಕೆಗಳನ್ನು ತುಂಬಿಟ್ಟು ಇರುವ ಬದುಕು ಎನ್ನುವ ಕಣ್ಣಿಗೆ ಕಾಣುವಂತ ಅವಕಾಶವನ್ನು ನಾವು ಕಸ್ಕೊಳ್ತಾ ಇದೀವಿ, ಅದನ್ನ ತಿರಸ್ಕಾರ ಮಾಡ್ತಾ ಇದೀವಲ್ಲ. ಸೊ ಜೈನ ಧರ್ಮ ಅದಕ್ಕೋಸ್ಕರನೇ ಜನಪ್ರಿಯತೆಯನ್ನು ಪಡ್ಕೊಳ್ಳಿಲ್ಲ. ಯಾಕೆ? ಅದರ ನಂಬಿಕೆಗಳು, ಪರಿಕಲ್ಪನೆಗಳೆಲ್ಲ ಇಹಲೋಕವನ್ನು ಬಿಟ್ಟು ಪರಲೋಕದ ಬಗ್ಗೆನೇ ಇದ್ವು. ಎಲ್ಲ ಪರಲೋಕದ ಚಿಂತನೆಗಳನ್ನೇ ಸೇರ್ಕೊಂಡಿದ್ವು ಅಥವಾ ಹೊಂದಿದ್ವು. ಬಿಟ್ರೆ ಇಹಲೋಕದ ಬದುಕನ್ನು ತಿರಸ್ಕಾರ ಮಾಡುವಂತ ಹೇಳ್ತಾ ಇದೆ ಅದು. ಇವತ್ತನ್ನು ಹೇಳಿದ್ದು, ಇಹಲೋಕದ ಬದುಕನ್ನೇ ತಿರಸ್ಕಾರ ಮಾಡಬೇಕಂತೆ, ಇನ್ಯಾವುದೋ ಕಾರಣದ ಮೋಕ್ಷವನ್ನ, ಸುಖವನ್ನ ಹೊಂದಬೇಕಂತೆ. ಇದಕ್ಕೋಸ್ಕರ ಜೈನ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳಿಲ್ಲ. ಜನಸಾಮಾನ್ಯರು, ಶ್ರಮಿಕ ವರ್ಗದವರು, ತಳವರ್ಗದವರು ಅವರು ಈ ಧರ್ಮಶಾಸ್ತ್ರಗಳಿಗೆ ಅಷ್ಟೊಂದು ಒಲವನ್ನು ತೋರಿಸಲಿಲ್ಲ. ಹಾಗಾಗಿ ನಮಗೆ ಭಕ್ತಿ ಚಳವಳಿ ಬಂತು. ಭಕ್ತಿ ಮೂಮೆಂಟ್ ಹೇಳುತ್ತೆ, ಯಾವ ಧರ್ಮಶಾಸ್ತ್ರ ದೇವರು ಬೇಡಪ್ಪ, ದೇವಸ್ಥಾನಗಳು ಬೇಡಪ್ಪ, ನೀನು ಒಳ್ಳೆಯ ಬುದ್ಧಿಯಿಂದ ಬದುಕಿದ್ರೆ ಅದೇ ದೈವ. ಸಂಸಾರದಲ್ಲಿ ಸಾರ್ಥಕವಾಗಿ ಬದುಕಪ್ಪ, ಅದೇ ಮುಕ್ತಿ. ಸಂಸಾರವನ್ನು ತ್ಯಜಿಸಬೇಡ, ಹಂಗಂತ ಸಂಸಾರದಲ್ಲಿ ಬಂದಿನೂ ಆಗ್ಬೇಡ.
ಮೌಲ್ಯಯುತವಾಗಿ ಬದುಕು. ಅತಿ ಆಸೆಯನ್ನು ಪಡಬೇಡ, ಕಳಬೇಡ, ಕೊಲೆಬೇಡ, ಹುಸೆ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರಳಿಯಲು ಬೇಡ. ಮೌಲ್ಯಯುತವಾಗಿ ಈ ಬದುಕನ್ನ ಬದುಕಿದ್ರೆ ಅದೇ ನಿನ್ನ ಮುಕ್ತಿಯ ದಾರಿ. ಸನ್ಯಾಸಿ ಆಗೋ ಅವಶ್ಯಕತೆ ಇಲ್ಲ, ದೇಹವನ್ನು ತ್ಯಾಗ ಮಾಡಬೇಡ. ಇಲ್ಲಿ ಏನ್ ಹೇಳ್ತಾನೆ ಅವನು? ದೇಹ ಅಶುಚಿಯಾದುದು, ಅಶುಭವಾದುದು ಅಂತಾನೆ. ಅದೇ ಬಸವಣ್ಣವ್ರು ಹೇಳ್ತಾರೆ, ದೇಹವೇ ದೇಗುಲ ಅಂತಾರೆ. ದೇಹವೇ ದೇಗುಲ. ಕಾಯ, ಈ ಕಾಯಕ್ಕೆ ಶರಣಾಗ್ಬೇಕು ನಾವು. ದೇಹವಿಲ್ಲದೆ ನಮ್ಮ ಅಸ್ತಿತ್ವ ಇದೆಯಾ? ದೇಹವಿಲ್ಲದೆ ಸಾಧನೆ ಮಾಡಕ್ಕಾಗತ್ತಾ? ದೇಹವಿಲ್ಲದೆ ಜ್ಞಾನ ಸಂಪಾದನೆ ಆಗುತ್ತಾ? ಯಾವ ದೇಹದಿಂದ ಜ್ಞಾನ ಸಂಪಾದನೆ ಮಾಡಿದ್ರು ಅದೇ ದೇಹವನ್ನು ಅಶುಭ ಅಂತ ಕರೆದು ಬಿಟ್ರೆ, ಇಷ್ಟೊಂದೆಲ್ಲ ಜ್ಞಾನ ಎಲ್ಲಿಂದ ಬಂತು ಇವನಿಗೆ? ಎಲ್ಲಿಂದ ಬಂತ ಜ್ಞಾನ? ಇದೇ ದೇಹದಿಂದ ಸಂಪಾದನೆ ಮಾಡಿದ್ದಲ್ವಾ? ಅದೇ ದೇಹವನ್ನು ಅಶುಭ ಅಂತ ಕರೆದು ಬಿಟ್ರೆ ಅಲ್ವಾ? ಸೊ ಇವೆಲ್ಲ ವಿಚಾರಗಳು ನಂತರದ ಬೇರೆ ಬೇರೆ ಧಾರ್ಮಿಕ ನಂಬಿಕೆಗಳಿಗೆ ಅಥವಾ ಧಾರ್ಮಿಕ ಚಳವಳಿಕೆಗೆ ಕಾರಣ ಆಗುತ್ತೆ. ಇರ್ಲಿ. ಸೊ ಇವನು ಯೌವನದಲ್ಲಿಯೇ ಮೋಕ್ಷವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. 2 ಪ್ಯಾರಾ ಪೂರ್ತಿ ಇದೆ, ಓದಿ. ನಿಮ್ಮ ದೇಹದ ಬಗ್ಗೆ ಖುಷಿ ಆಗುತ್ತೆ ನಿಮಗೆ ಕೇಳಿ. ಲಾಸ್ಟ್ 5 ಲೈನ್ಸ್ಗೆ ಬಂದ್ಬಿಡಿ. 227 ಲಾಸ್ಟ್ 5 ಲೈನ್ಸ್. ಈ ಜನ್ಮವೆಂಬ ಕಾಡು ಜಾತಿ ವೃಕ್ಷಗಳಿಂದ ಆವರಿಸಿದೆ. ಯಮನಂತೆ ಕೋಪಗೊಂಡ ಕ್ರೂರವಾದ ಹೆಚ್ಚು ದುಷ್ಟ ಜಂತುಗಳಿಂದ ಕೂಡಿದೆ. ರೋಗಗಳೆಂಬ ಬೇಡರ ಭಯವುಳ್ಳದು. ರೋಗಗಳೆಂಬ ಬೇಡರ ಭಯವುಳ್ಳದು ಅಂತ. ಈ ದೇಹವನ್ನ ಯಾವಾಗ ರೋಗಗಳೆಂಬ ಬೇಡರು ಬಂದು ಬಲಿಯಾಗ್ಬಿಡ್ತಾರೋ, ಯಾವಾಗ ಯಾವ ರೋಗ ಬರುತ್ತೋ ಅನ್ನೋ ಭಯದಿಂದ ಬದುಕಬೇಕು ನಾವು ದೇಹ ಇರುವವರೆಗೂ. ಅದನ್ನೇ ಹೇಳ್ತಾನೆ, ರೋಗಗಳೆಂಬ ಬೇಡರ ಭಯವುಳ್ಳದ್ದು, ಅತಿ ಕಠಿಣ ಪಾಪಗಳೆಂಬ ಉಜ್ವಲವಾದ ಕಾಳಗಿಚ್ಚನ ಹೊದಿಕೆ ಉಳ್ಳದ್ದು. ಅಂತಹ ಕಾಡಿನ ಇಕ್ಕಟ್ಟಿನಲ್ಲಿ ಪ್ರಾಣ ಚೈತನ್ಯಗಳಿಲ್ಲದೆ ಬಲವಾದ ಆಶೆ ಎಂಬ ದುಃಖದಿಂದ ಪೀಡಿತರಾದ ದೇಹಿಗಳಿಗೆ ಜಿನಶಾಸನ ಒಂದೇ ಆಶ್ರಯ ಸ್ಥಾನ. ದೇಹವನ್ನ ತ್ಯಾಗ ಮಾಡಬೇಕು. ಈ ದೇಹದಿಂದ ಆಗುವಂತಹ ಎಲ್ಲ ನಷ್ಟಗಳಿಂದ ದೂರ ಆಗ್ಬೇಕಂದ್ರೆ ನಾವು ದೇಹವನ್ನ ತ್ಯಾಗ ಮಾಡಬೇಕು. ಆದುದರಿಂದ ಯಾವಲ್ಲಿಯವರೆಗೆ ಈ ಶರೀರವು ಕ್ಷೇಮವಾಗಿ ಈ ಶರೀರವು ಕ್ಷೇಮವಾಗಿ ರೋಗವಿಲ್ಲದೆ ಇರುವುದೋ, ಮುಪ್ಪು ಎಲ್ಲಿಯವರೆಗೆ ಹತ್ತಿರ ಬರುವುದಿಲ್ಲವೋ, ಇಂದ್ರಿಯಗಳ ಶಕ್ತಿ ಎಲ್ಲಿಯ ತನಕ ಕುಗ್ಗದೇ ಇರುವುದೋ, ಎಲ್ಲಿಯವರೆಗೆ ಆಯುಷ್ ನಾಶವಾಗದೇ ಇರುವುದೋ, ಅಷ್ಟರೊಳಗಾಗಿಯೇ ಬುದ್ಧಿವಂತನು ಆತ್ಮದ ಶ್ರೇಯಸ್ಸಿಗಾಗಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು. ಅಂಡರ್ ಮಾಡ್ಕೊಳ್ಳಿ. ಎಲ್ಲಿಯವರೆಗೆ ಆಯುಷ್ ನಾಶವಾಗದೇ ಇರುವುದೋ ಅಷ್ಟರೊಳಗಾಗಿಯೇ ಬುದ್ಧಿವಂತನು ಆತ್ಮದ ಶ್ರೇಯಸ್ಸಿಗಾಗಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು. ಮುಪ್ಪಿನಲ್ಲಿ ವೈರಾಗ್ಯವನ್ನು ತಾಳಬೇಕು ಅನ್ನುವ ಧಾರ್ಮಿಕ ದೃಷ್ಟಿಗೆ ಹೊರತಾದಂತಹ ವಿಶೇಷ ಧಾರ್ಮಿಕ ದೃಷ್ಟಿಯನ್ನ ಶಿವಕೋಟಿ ಪರಿಚಯಿಸ್ತಾರೆ. ಮುಂಚೆ ಏನ್ ಹೇಳ್ತಾ ಇತ್ತು? ಮುಪ್ಪಿನಲ್ಲಿ ವೈರಾಗ್ಯ ಸ್ವೀಕಾರ ಮಾಡುವಂತಹ ಧಾರ್ಮಿಕ ದೃಷ್ಟಿಗೆ ಹೊರತಾಗಿ ವಿಶೇಷ ಧಾರ್ಮಿಕ ದೃಷ್ಟಿಯನ್ನ ಶಿವಕೋಟಿ ಪರಿಚಯಿಸ್ತಾನೆ. ಯಾವ ಧಾರ್ಮಿಕ ದೃಷ್ಟಿ ಇದು? ಆಯುಷ್ಯ ಗಟ್ಟಿ ಇರಬೇಕಾದ್ರೆ ಯೌವನದಲ್ಲಿಯೇ ನಾವು ಮುಕ್ತಿಯನ್ನು ಆಶ್ರಯಿಸಬೇಕು. ಮುಪ್ಪಿನವರು ಕಾಯಬಾರ್ದು. ಯಾಕೆ? ದೇಹ ಅನಿತ್ಯವಾದುದು, ಇಂದ್ರಧನುಸ್ಸಿನಂತೆ. ಇದು ಇಂದ್ರಧನುಸ್ಸಿನಂತೆ ಯಾವಾಗ ನಾಶವಾಗುತ್ತೋ ಗೊತ್ತಿಲ್ಲ. ರೈಟ್. ಮನೆ ಬೆಂಕಿ ಹತ್ತಿ ಉರಿಯುತ್ತಿರುವಾಗ ಬಾವಿ ತೋಡುವ ಪ್ರಯತ್ನವು ಎಂತದು? ಇನ್ನೇನ್ ಸಾಯ್ಬೇಕಾದ್ರೆ ಮುಕ್ತಿ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ. ಗಟ್ಟಿಯಾಗಿರ್ಬೇಕಾದ್ರೆ ಮುಕ್ತಿಯ ಆಲೋಚನೆಯನ್ನು ಮಾಡಬೇಕು ಎಂದು ಇವೇ ಮುಂತಾದ ಉಳ್ಳ ನೀತಿಗಳನ್ನು ಉಚ್ಚರಿಸಿ ಅವುಗಳ ಅರ್ಥವನ್ನ ಜನಸಮೂಹಕ್ಕೆಲ್ಲ ವ್ಯಾಖ್ಯಾನ ಮಾಡಿ ಹೇಳಿ ಮತ್ತೆ ಹೀಗೆಂದ: ನಾನು ಆಳತಕ್ಕವನು, ರಾಜರು ಇವರೆಲ್ಲ ನನಗೆ ಸೇವಕರು. ಹೀಗಿರುವಾಗ ಏನಾಗುತ್ತದೆ ಎಂದು ತಿಳಿಯದೆ ಲೆಕ್ಕಿಸಿ ನಾನು ಹೇಳಿದ ಯಾವುದಾದ್ರೂ ಒಂದು ಮಾತನೇ ವಿಷಯದಲ್ಲಿ ನಿಮಗೆ ಮನಸ್ಸಲ್ಲಿ ಕೋಪವಿದ್ರೆ ಆ ಮಾತನ್ನು ಮರ್ತು ಬಿಡಿ ಅಂತ ಹೇಳಿ ಅವನು ವೈರಾಗ್ಯವನ್ನ ತಾಳ್ತಾನೆ. ನೆಕ್ಸ್ಟ್ ಪೇಜ್ ಅಲ್ಲಿ ಲಾಸ್ಟ್ 7 ಲೈನ್ಸ್ ಬಂದ್ಬಿಡಿ. ನನಗೆ ಜಿನದೀಕ್ಷೆಯನ್ನು ಅನುಗ್ರಹಿಸಿರಿ ಅಂತ ಗುರುಗಳನ್ನ ಕೇಳಿ ಎಂದು ನುಡಿದು ದೀಕ್ಷೆಯನ್ನ ಕೊಡಲು ಒಪ್ಪುವಂತೆ ಮಾಡಿದ. 1000 ಮಂದಿ ರಾಜಕುಮಾರರ ಸಹಿತ ಬಳೆ, ಉಡುದಾರ, ಕುಂಡಲ, ಆಭರಣ ಮುಂತಾದವನ್ನು ತೆಗೆದು ಹಾಕ್ಬಿಟ್ಟು ಏನ್ ಬೇಕಾಗಿಲ್ಲ ದೀಕ್ಷೆಯನ್ನು ಪಡ್ಕೊಳ್ತಾನೆ. ಅಷ್ಟೇ. ವೈರಾಗ್ಯ ದೀಕ್ಷೆಯನ್ನು ಪಡ್ಕೊಳ್ತಾನೆ. ಯೌವನದಲ್ಲಿಗೆ ವೈರಾಗ್ಯ ದೀಕ್ಷೆಯನ್ನು ಪಡ್ಕೊಳ್ತಾನೆ. ರಾಜ ವೈರಾಗ್ಯ ದೀಕ್ಷೆ ತಗೊಂಡ ಅಂತ ಹೇಳಿದ್ರೆ ರಾಜ ಪರಿವಾರದಲ್ಲರೂ ಕೂಡ ವೈರಾಗ್ಯವನ್ನು ಪಡ್ಕೊಳ್ತಾರೆ.
ತಪಸ್ಸನ್ನು ಸ್ವೀಕರಿಸಿದರು. ಅವರೆಲ್ಲರೂ ಸವೆದು ಸಣಕಲಾದ ದೇಹವನ್ನ, ಗುಳಿಬಿದ್ದ ಕಣ್ಣುಗಳನ್ನ ಉಳ್ಳವರಾಗಿ ಉಗ್ರವೂ ಶ್ರೇಷ್ಠವೂ ಆದ ತಪಸ್ಸನ್ನು ಆಚರಿಸುತ್ತಾ ಇದ್ದರು. ಇತ್ತ ವಿದ್ಯುಚ್ಚೋರ ಋಷಿ 12 ವರ್ಷಗಳವರೆಗೆ ಗುರುಗಳನ್ನು ಅಗಲದೆ 12 ಅಂಗಗಳುಳ್ಳ ಮತ್ತು 14 ಪೂರ್ವಗಳುಳ್ಳ ಶಾಸ್ತ್ರಗಳನ್ನೆಲ್ಲ ಕಲಿತು ಅತ್ಯಂತ ಘೋರವಾದ ತಪಸ್ಸನ್ನು ಆಚರಣೆ ಮಾಡುತ್ತಾ ಆಚಾರ್ಯರಾದರು. 500 ಮಂದಿ ಶಿಷ್ಯರನ್ನು ಕೂಡಿಕೊಂಡು ಗ್ರಾಮ, ನಗರ, ಖೇಡ, ಕರವಡ, ಮಡಂಬ, ಪತ್ತಣ, ದ್ರೋಣಾಮುಖಗಳಲ್ಲಿ ಸಂಚಾರ ಮಾಡುತ್ತಾ ಹೋದರು. ಅವರು ಪೂರ್ವ ದೇಶದಲ್ಲಿರತಕ್ಕ ಕಾಳಿಮಂಡಲವೆಂಬ ನಾಡಿನಲ್ಲಿ ತಾಮ್ರಲಿಪ್ತಿ ಎಂಬ ಪಟ್ಟಣದ ಹೊರಗೆ ಭಾಗಕ್ಕೆ ಹೋದರು. ಅಲ್ಲಿ ಅಂಡರ್ ಮಾಡ್ಕೊಳ್ಳಿ, ವರಂಗಾಯಿ ಎನ್ನುವ ಉಗ್ರ ದೇವತೆ ಇದ್ಲು. ಜೈನಯತೆಗಳ ಸಂಚಾರ ಮಾಡ್ತಾ ಹೋದ್ರು. ಹಿಂದಿನ ಕಥೆಯಲ್ಲಿ ನೋಡಿದ್ವಲ್ಲಪ್ಪ, ಸೂರ್ಯಮಿತ್ರ, ಅಗ್ನಿಭೂತಿ ಸಂಚಾರ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ವಾ. ಹೋದಂದೆಲ್ಲ ಅವರೆಲ್ಲ ಹೋದ ಕಡೆಗಳೆಲ್ಲ ಅವರು ಧರ್ಮ ಉಪದೇಶಗಳನ್ನ ಮಾಡ್ತಾರೆ ಅಲ್ವಾ, ವ್ರತಗಳನ್ನ ಬೋಧನೆ ಮಾಡ್ತಾರೆ, ದೀಕ್ಷೆಯನ್ನ ಕೊಡ್ತಾರೆ. ಅವರ ನಡೀತಾ ಇರುತ್ತೆ, ಅವರ ಧರ್ಮ ಬೋಧನೆ ನಡೀತಾ ಇರುತ್ತೆ. ಅದೇ ರೀತಿ ಒಂದು ಹಳ್ಳಿಗೆ ಬರ್ತಾರೆ. ವರಂಗಾಯಿ ಎನ್ನುವ ದೇವತೆ ಇದ್ಲು ಅಲ್ಲಿ. ಅವಳಿಗೆ 6 ತಿಂಗಳಿಗೊಮ್ಮೆ ಪ್ರತಿ ವರ್ಷ ಬಿಡದೆ ಜಾತ್ರೆ ಆಗ್ತಿತ್ತು. ಈ ಗ್ರಾಮ ದೇವತೆ ಜಾತ್ರೆ, ಗ್ರಾಮ ದೇವತೆ ಜಾತ್ರೆ ಅಂದ್ರೆ ಅಲ್ಲಿ ಅಹಿಂಸೆ ಇರುತ್ತೇನಪ್ಪ. ಅಹಿಂಸೆ ಇರಕ್ ಸಾಧ್ಯನಾ? ಫುಲ್ಲು ನಾನ್ ವೆಜ್ಜು. ನೋಡಿ, ಇಲ್ಲಿ ಅಂಥ ಗ್ರಾಮ ದೇವತೆ ಜಾತ್ರೆ ಆಗುತ್ತಿದ್ದಂಥ ಒಂದು ಹಳ್ಳಿಗೆ ಜೈನ ಯತಿಗಳು ಬರ್ತಾರೆ. ಆ ಜಾತ್ರೆಗೆ ವಿಶೇಷವಾಗಿ ದುರ್ಗಾಷ್ಟಮಿ ಎಂದು ಜನರೆಲ್ಲರೂ ಸೇರಿ ಜಾತ್ರೆಯನ್ನ ಮಾಡ್ತಾ ಇದ್ರು. ಆ ದುರ್ಗಾ ದೇವತೆ ಋಷಿಗಳು ಬಂದಿರುವುದನ್ನ ದೂರದಿಂದಲೇ ಕಂಡು ಇದರಿಗೆ ಹೋಗಿ ಎಂದಳು, ಅಂಡರ್ ಮಾಡ್ಕೊಳ್ಳಿ, ನನ್ನ ಜಾತ್ರೆ ಕೊನೆಗೊಳ್ಳುವವರೆಗೂ ನೀವು ಈ ಪಟ್ಟಣವನ್ನ ಪ್ರವೇಶಿಸಿದಿರಿ. ಇಲ್ಲಿ ದೇವತೆ ಎದುರಾದ್ಲು ಅಂತಲ್ಲ, ಅಲ್ಲಿ ಸಾಂಸ್ಕೃತಿಕ ಭಿನ್ನಾಭಿಪ್ರಾಯಗಳು ನೋಡಿ. ಗ್ರಾಮ ದೇವತೆಯ ಸಂಸ್ಕೃತಿ ಬೇರೆ, ಜೈನ ಧರ್ಮದ ಸಂಸ್ಕೃತಿನೇ ಬೇರೆ. ಈಗ ಸಾಮಾನ್ಯವಾಗಿ ಒಂದು ಸನ್ನಿವೇಶ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕತೆ ಆಯ್ತಪ್ಪ, ಕತೆ ಸರಿಗಿಡಿ ಆಯ್ತಪ್ಪ, ನಮ್ದೊಂದು ಸಂಸ್ಕೃತಿ ಇದೆ, ನಮ್ದೊಂದು ಗ್ರಾಮ ದೇವತೆ ಸಂಸ್ಕೃತಿ. ನಾವು ಅದನ್ನ ತಲೆಮಾರುಗಳಿಂದ ಅದನ್ನ ಅನುಸರಿಸ್ಕೊಂಡು ಬಂದಿದ್ದೀವಿ. ಇನ್ಯಾರೋ ಜೈನಯತಿಗಳು ಬಂದರು. ಬಂದ್ಬಿಟ್ಟು ಅವರು ಮಾಂಸ ಸೇವನೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಇದನ್ನೆಲ್ಲ ಹೇಳಕ್ ಬಂದ್ರೆ, ಹೌದಾ ಸರ್, ನಾಳೆಯಿಂದ ಮಾಡಲ್ಲ ಅಂತೀವ. ಗುರು ಹೋದ್ರೆ ಸರಿ, ನಮ್ಮ ಪಾಡಿ ನಮ್ ಬಿಟ್ಬಿಡಿ, ಸುಮ್ಮನೆ ಬಂದ್ಬಿಟ್ಟು ಮಾಸ್ ಕನ್ವರ್ಷನ್ ಮಾಡಬೇಡಿ. ಅದು ಸಾಮಾನ್ಯ ತಾನೆ, ಅದೊಂದು ಪ್ರತಿರೋಧ ಇದ್ದೇ ಇರುತ್ತಲ್ವಾ. ಅಂತ ಒಂದು ಸಾಂಸ್ಕೃತಿಕ ಪ್ರತಿರೋಧವನ್ನ ಇಲ್ಲಿ ಚಿತ್ರಣ ಮಾಡಿದ್ದಾನೆ. ಸಾಂಸ್ಕೃತಿಕ ಪ್ರತಿರೋಧಗಳು, ಗ್ರಾಮ ದೇವತೆಯ ಸಂಸ್ಕೃತಿ ಮತ್ತು ಜೈನ ಸಂಸ್ಕೃತಿಗಳು, ಇದೆಲ್ಲ ಮೂಲಕ ಶಿವಕೋಟೆ ಜೈನ ಧರ್ಮ ಆ ಕಾಲದಲ್ಲಿ ಎದುರಿಸಿದಂತಹ ಪ್ರತಿರೋಧಗಳನ್ನ ಚಿತ್ರಣ ಮಾಡಿದ್ದಾನೆ. ಇಂದಿನ ಕಥೆಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಜೈನ ಸಮುದಾಯ ಎದುರಿಸಿದ ಪ್ರತಿರೋಧಗಳನ್ನು ಹೇಳಿದ್ರು. ಬ್ರಾಹ್ಮಣರು ಹೆಂಗೆ ಅವ್ರು ನೋಡ್ತಾ ಇದ್ರು, ಬೈದ, ವಾಯುಭೂತಿ ಬೈದ, ಸೋಮಶರವಣ ಬೈದ. ಅಲ್ಲಿ ಬ್ರಾಹ್ಮಣ ಅಥವಾ ವೈದಿಕ ಧರ್ಮದಿಂದ ಆದಂತಹ ಪ್ರತಿರೋಧಗಳನ್ನ ಅಲ್ಲಿ ಚಿತ್ರಿಸಿದ. ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರತಿರೋಧವನ್ನ ಚಿತ್ರಿಸ್ತಾ ಇದ್ದಾನೆ. ಇಲ್ಲಿ ದೇವತೆ, ವರಂಗಾಯಿ ದೇವತೆ, ಗ್ರಾಮ ದೇವತೆ ಸಂಸ್ಕೃತಿ, ಅವರ ಆಚರಣೆ, ಅವರು ಪ್ರತಿರೋಧ ಮಾಡಿದ್ರು. ಇಲ್ಲಿ ದೇವತನೇ ಬಂದು ಹೇಳಿದ್ರು ಅಂತ ಕಥೆಯಲ್ಲಿ ಬರ್ದಿರ್ಬೋದು. ಅದನ್ನು ನಾವು ಗ್ರಹಿಸಬೇಕಾದ ರೀತಿ ಏನಪ್ಪಾ ಅಂತ ಹೇಳಿದ್ರೆ, ಜೈನ ಧರ್ಮ ಎದುರಿಸಿದಂತಹ ಸಾಂಸ್ಕೃತಿಕ ಪ್ರತಿರೋಧಗಳಿವು. ರೈಟ್. ಗ್ರಾಮ ದೇವತೆ ಸಂಸ್ಕೃತಿಗೂ ಜೈನ ಸಂಸ್ಕೃತಿಗೂ ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ. ಅಷ್ಟು ಬೇಗ ನಮ್ಮ ಸಂಸ್ಕೃತಿ ಯಾರು ಬಿಟ್ಕೊಡಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಧಾರ್ಮಿಕ ವಿಚಾರಗಳು ಬುದ್ಧಿಯನ್ನ ಸಂಬಂಧಪಟ್ಟಿರುವುದಲ್ಲ, ಅವು ನಂಬಿಕೆಗಳನ್ನು ಸಂಬಂಧಪಟ್ಟಿರುವುದಲ್ವಾ. ರೈಟ್. ಮನುಷ್ಯ ಅವನ ನಂಬಿಕೆಗಳಿಂದ ಬಹಳ ಬೇಗ ಹೊರಗೆ ಬರೋದಿಲ್ಲ. ಸೊ ಬುದ್ಧಿಯನ್ನ ಹೇಳಿ ಧರ್ಮಾಂತರ ಮಾಡಕ್ಕಾಗಲ್ಲ. ಧರ್ಮಾಂತರ ಮಾಡಕ್ಕೆ ಏನ್ ಮಾಡಬೇಕು? ಮತ್ತೆ ಆಮಿಷಗಳನ್ನು ನೋಡಬೇಕು. ಹಿಂದೆ ಬಂತಲ್ಲ ಸೂರ್ಯಮಿತ್ರನ ಕತೆ. ಅವನಿಗೆ ನೀನು ಆಚಾರ್ಯನಾಗ ಉದ್ಧಾರ ಆಗಪ್ಪ ಅಂತ ಹೇಳಿದ್ರೆ ಉದ್ಧಾರ ಆಗ್ತಿದ್ದ ಅವನು. ಜ್ಯೋತಿಷ್ ವಿದ್ಯೆ ಹೇಳ್ಕೊಡ್ತೀನಿ ಬಾ. ಪ್ರಾಕ್ಟಿಕಲಿಟಿ ಇವಾಗ ನಡೀತಿರುವಂಥದ್ದು ಯಾವುದೇ ಧರ್ಮ ಪ್ರಚಾರಗಳಾಗಿರಲಿ, ಅದರ ಹಿನ್ನೆಲೆ ಇರುವಂಥದ್ದು ಬುದ್ಧಿಪೂರ್ವಕವಾದ ವಿಚಾರಗಳಲ್ಲ. ನಿಮ್ಮ ಧರ್ಮದಲ್ಲಿ ಈ ವಿಚಾರಗಳಿಗೆ ಮಾನ್ಯತೆ ಇಲ್ಲವಾ, ಈ ಧರ್ಮದಲ್ಲಿ ಈ ವಿಚಾರಗಳಿಗೆ ಮಾನ್ಯತೆ ಇದೆ, ಬನ್ನಿ ಅಂತ ವಿಚಾರ ಪೂರ್ವಕವಾಗಿ ಅಂತವ್ರು ಇರಬಹುದು. ಅಂತವರ ಸಂಖ್ಯೆ ತೀರಾ ಕಡಿಮೆ. ಬಹುತೇಕ ಧರ್ಮಾಂತರ ಪ್ರಕ್ರಿಯೆಗಳಾಗುವಂಥದ್ದು ಆಮಿಷಗಳಿಂದ. ಅದೊಂದು ಆಮಿಷ. ಚೋಮನ ದುಡಿ ಕಾದಂಬರಿಯಲ್ಲಿ ಕಾರಂತರು ಬರೀತಾರೆ. ಚೋಮ ಒಬ್ಬ
ಒಂದು ಹೊಲೆಯ ಸಮುದಾಯಕ್ಕೆ ಸೇರಿದಂಥವನು ಅಥವಾ ಕೆಳವರ್ಗದ ಸಮುದಾಯದವನು, ಅವನಿಗೆ ಪಾಪ ತಾನು ಜೀತ ಮಾಡಿದ್ದು ಸಾಕು, ನನ್ನ ಮಕ್ಕಳಾದರೂ ಸ್ವಂತ ಹೊಲ ಹಸ ಕರ ಕಟ್ಕೊಂಡ್ಬಿಟ್ಟು ಅವರು ಸ್ವಂತ ಕೃಷಿ ಮಾಡಬೇಕು ಅನ್ನೋದು ಅವನಿಗೆ ಆಸೆ. ಆದ್ರೆ ಆ ಸಮುದಾಯದವರಿಗೆ ಯಾರು ಹೊಲ ಮಾರ್ತಾನೆ ಇರಂಗಿಲ್ಲ, ಅವರಿಗೆ ಹೊಲವನ್ನ ಕೊಂಡುಕೊಂಡು ಮಾರುವ ಅರ್ಹತೆ ಇಲ್ಲ. ಹಾಗಾಗಿ ಅವರು ಕೆಳ ಸಮುದಾಯದವರು ಕೊಡಂಗಿಲ್ಲ ಹೊಲ. ಆದ್ರೂ ಅವನು ತನ್ನ ಒಡೆಯನನ್ನ ಕೇಳ್ತಾನೆ. ಕ್ರಿಶ್ಚಿಯನ್ ಮಿಷನರಿಗಳು ಬರ್ತಾರೆ ಹಳ್ಳಿಗೆ, ಬಂದ್ಬಿಟ್ಟು ಚೋಮ ನಿನಗೆ ನಿನ್ನ ಕೃಷಿಗೆ ಭೂಮಿಯನ್ನು ಕೊಡ್ತೀವಿ, ಒಂದಿಷ್ಟು ಅಕ್ಕಿಯನ್ನು ಕೊಡ್ತೀವಿ ಬಾ ಅಂತಾರೆ. ಅವನು ಹೋಗಲ್ಲ. ನಾನು ನನ್ನ ದುಡಿಮೆಯಿಂದ ನನ್ನ ದಣಿಯರಿಂದ ಭೂಮಿಯನ್ನು ತಗೊಳ್ತಾನೆ ಹೊರತು ನಿಮ್ಮಿಂದ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅವನು ಸನ್ನಿವೇಶ ಬರುತ್ತಷ್ಟೇ. ಸೊ ಸಾಮಾನ್ಯವಾಗಿ ಧರ್ಮಾಂತರಗಳು ಅಥವಾ ಧರ್ಮ ವಿಚಾರಗಳನ್ನ ತಲುಪಿಸೋದು ಬುದ್ಧಿಪೂರ್ವಕವಾಗಿ ಅಲ್ಲ, ಆಮಿಷಗಳಿಂದ. ಇಲ್ಲ ನಿಮ್ಮ ನಂಬಿಕೆಗಳನ್ನ ಸುಳ್ಳು ಅಂತ ಹೇಳ್ಬೇಕು, ಅದು ಹೇಳೋದು ಕಷ್ಟ. ನಿಮ್ಮ ನಂಬಿಕೆಗಳನ್ನ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗುತ್ತಾ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ, ಇವಾಗ ಆ ದೇವರುಗಳು ಕೂಡ ನಮ್ಮ ವೇಷನ ಹಾಕೊಂಡು ಮಾಡ್ತಾರೆ. ಓಂ ಯೇಸುವೇ ನಮಃ. ಆ ದೇವರುಗಳು ಕೂಡ ನಮ್ಮ ದೇವರುಗಳು ವೇಷ ಹಾಕೊಂಡೇ ಬರ್ತಿಲ್ವಾ? ಓಂ ಯೇಸುವೇ ನಮಃ ಅಂತ ಕೇಳಿದಿರಾ? ಚರ್ಚ್ಗಳ ಮೇಲೆ ಓಂ ಯೇಸುವೇ ನಮಃ, ಓಂ ನಮಃ ಬಂದ್ಬಿಟ್ಟಿದೆ, ಮಧ್ಯಕ್ಕೆ ಯೇಸು ಬಂದ್ಬಿಟ್ಟಿದ್ದಾರೆ. ನಾನು ನಿಮ್ಮವರೇ, ಬನ್ನಿ. ನಾವೆಂಗೆ ಬುದ್ಧನ 10ನೇ ಅವತಾರ ಮಾಡ್ಕೊಂಡ್ವೋ, ಬುದ್ಧನ ವಿಷ್ಣುವನ 10ನೇ ಅವತಾರ ಅಂತ ಕರೆಯುವಂತ ಪರಿಸ್ಥಿತಿಗಳು ಬಂದ್ವೋ, ನಾಳೆ ಯಾರಿಗ್ ಗೊತ್ತು, ಇನ್ನೊಂದು 2 ಶತಮಾನ ಬಿಟ್ರೆ ಯೇಸು 11ನೇ ಅವತಾರ ಆಗ್ಬೋದು, ವಿಷ್ಣು 11ನೇ ಅವತಾರ ಆಗ್ಬಿಡ್ಬೋದು. ಇವ್ ನೆವರ್ ನೋ. ಯಾವೆಲ್ಲಿ ಹಿಂದೂ ದೇವತೆಗಳ ಫೋಟೋ ಇಟ್ಟು ಪೂಜೆ ಮಾಡ್ತಾರಲ್ಲ, ಯೇಸು ದೇವತೆಗಳ ಫೋಟೋ ಇಟ್ಬಿಟ್ಟು. ಅಂದ್ರೆ ಹೆಂಗೆ ಜನರಿಗೆ ಹತ್ತಿರವಾಗೋ ರೀತಿ ಏನು ಅಂತ. ಜನರಿಗೆ ಹತ್ರ ಆಗ್ಬೇಕಪ್ಪ ನೀನು. ಹೆಂಗ್ ಹತ್ರ ಆಗೋದು? ಅವ್ರ ಮನಸ್ಸಿಗೆ ಒಪ್ಪುವಾಗಿ ನೀನು ನಡ್ಕೋಬೇಕಷ್ಟೇ. ಅವ್ರ ಮನಸ್ಸಿಗೆ, ಯಾಕಂದ್ರೆ ಆ ವಿಚಾರಗಳು ಆ ಸಂಸ್ಕೃತಿಗಳೇ ಬೇರೆ. ಈಗ ಚರ್ಚ್ಗಳ ಚಪ್ಪಲಿ ಹಾಕೊಂಡು ಹೋಗ್ಬೋದು ನೀವು, ಇಲ್ಲಿ ಹೋಗಲ್ಲ. ಬೇರೆ ದೇಶಗಳದ್ದು ಹೋಗ್ಬೋದು, ಅಲ್ಲಿ ಚಪ್ಪಲಿ ಬಿಟ್ಟವ್ರೆ ಶಟ್ಕೊಂಡ್ಬಿಡ್ತಾರೆ ಕಾಲುಗಳು ಚಳಿಗೆ. ಅಲ್ಲಿ ಚಪ್ಪಲಿ ಬಿಟ್ಟು ಹೋಗುವಂತ ಸಂಪ್ರದಾಯಗಳಿಲ್ಲ. ಆದ್ರೆ ನಮ್ಮ ದೇಶಕ್ಕೆ ಬಂದು ನೀವು ಕ್ರಿಶ್ಚಿಯನ್ ಧರ್ಮವನ್ನ ಬೋಧನೆ ಮಾಡ್ತಾ ಇದ್ದೀರಾ, ಚಪ್ಪಲಿ ಹಾಕೊಂಡ್ ದೇವಸ್ಥಾನ ನಮ್ಮ ಜನ ಒಪ್ಪಲ್ಲ. ನಾವು ದೇವರು ಚಪ್ಪಲಿ ಬಿಟ್ಟು ಬರ್ಬೇಕು ನೀವು. ಇಲ್ಲಿ ಅಲ್ಲಿ ವೈನ್ ಕುಡಿತಾರೆ, ಇಲ್ಲಿ ದೇವರ ಸಲವೆಲ್ಲ ಮಾಡೋಕ್ಕಾಗಲ್ಲ. ನೋಡಿ ಹೆಂಗೆ ಬದಲಾಗ್ತವೆ. ಬದಲಾಗೋ ವಿಚಾರಗಳೇನೋ ಏನಕ್ಕೆ? ನಮ್ಮ ಜನಕ್ಕೆ ಅನ್ವಯವಾಗಬೇಕು, ಅದು ನಮಗೆ ಇಷ್ಟ ಆಗ್ಬೇಕಲ್ಲ. ಈ ಜನರ ಮನಸ್ಸಿಗೆ ಇಷ್ಟ ಆಗೋ ಥರ ಅವು ವಿಚಾರಗಳು ಬದಲಾಗ್ತವೆ. ಹೀಗೆ ಇರಲಿ. ಸೊ ಧರ್ಮ ವಿಚಾರಗಳು ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಬನ್ನಿ, ಇಲ್ಲಿ ಸಾಂಸ್ಕೃತಿಕ ಪ್ರತಿರೋಧವನ್ನು ನೋಡ್ತೀವಿ. ಗ್ರಾಮ ದೇವತೆ ಸಂಸ್ಕೃತಿ ಮತ್ತು ಜೈನ ಸಂಸ್ಕೃತಿ ಎರಡರ ನಡುವೆ ಇರುವಂತಹ ಪ್ರತಿರೋಧಗಳನ್ನು ನೋಡ್ತೀವಿ. ದೇವತೆ ಆಗ್ರಹ ಮಾಡ್ತಾಳೆ, ಬರ್ಕೂಡುದು ನೀವು ಅಂತ. ಆದರೆ ಜೈನ ಮುನಿಗಳು ಅವರು ಸಾವಿಗೆ ಎದುರುವಂತಾರಲ್ಲ ಅವರು ಅಲ್ವಾ. ದೇಹದ ಮೇಲೆ ಮಮಕಾರನೇ ಇಲ್ಲ ಅಂದಮೇಲೆ ಅವರು ಸಾವಿಗೆ ಎಕ್ಕಿದಿರ್ತಾರೆ, ಬರ್ತಾರೆ. ಆಗ ಋಷಿ ಶಿಷ್ಯರು ಹೇಳ್ತಾರೆ, ಪೂಜ್ಯರೇ, ನಮ್ಮನ್ನು ಈ ದೇವತೆ ಏನು ಮಾಡಬಳು, ನಾವು ಹೋಗೋಣ ಎಂದು ವಿದ್ಯುಚ್ಛೋರ ಮುನಿಯನ್ನ ಕೂಡಿಕೊಂಡು ದೇವತೆ ಅಡ್ಡಿಪಡಿಸಿದರೂ ಲೆಕ್ಕಿಸದೆ ಪಟ್ಟಣವನ್ನು ಹೊಕ್ಕರು. ಜೈನ ಯತಿಗಳು, ಅವ್ರಿಗೆ ಯಾವುದೇ ಪ್ರಾಣ ಭಯ ಇಲ್ಲ. ಶಿವಕೋಟಿ ಎಲ್ಲಾ ಆಯಾಮಗಳನ್ನು ಕವರ್ ಮಾಡ್ತಾನೆ. ಜೈನ ಯತಿಗಳು ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ತಾನೆ ನೋಡಿ. ಜೈನ ಯತಿಗಳಿಗೆ ಪ್ರತಿರೋಧಗಳು ಬಂದಾಗ, ಅಲ್ಲಿ ವಾಯುಭೂತಿ ಬೈದಾಗ ಜೈನ ಯತಿಗಳು ಅವರಿಗೆ ಪ್ರತ್ಯುತ್ತರ ಕೊಡ್ಲಿಲ್ಲ, ಕ್ಷಮಿಸ್ಬಿಟ್ರು. ಸೊ ಜೈನ ಯತಿಗಳಿಗೆ ಪ್ರತಿರೋಧಗಳು ಬಂದಾಗ ಹೊರಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಶಿವಕೋಟೆ ಹೇಳ್ತಾನೆ, ಇಂಡೈರೆಕ್ಟ್ ಆಗಿ ಹೇಳಿದ್ದಾನೆ. ಇಲ್ಲೂ ಕೂಡ ಗ್ರಾಮ ದೇವತೆ ಅಡ್ಡಿಪಡಿಸಿದ್ರು ಕೂಡ ಋಷಿಗಳು ಹಿಂಜರಿಯದೆ ಪ್ರವೇಶ ಮಾಡ್ತಾರೆ, ಧೈರ್ಯವಾಗಿ ಪ್ರವೇಶ ಮಾಡ್ತಾರೆ. ಮತ್ತೆ ರಾತ್ರಿ ವೇಳೆ ವಿದ್ಯುಚ್ಛೂರ ಋಷಿಗಳು ಪಟ್ಟಣದ ಪಶ್ಚಿಮ ದಿಕ್ಕಿನ ಕೋಟೆಯ ಹೊರಗಿನ ಭಾಗದಲ್ಲಿ ಪ್ರತಿಮಾ ಯೋಗದಲ್ಲಿ ನಿಂತರು. ವರಂಗಾಯಿ ದೇವತೆ ಆಗ ಕೋಪಗೊಂಡು, ಅಂಡರ್ ಮಾಡ್ಕೊಳ್ಳಿ, ಅಲ್ಲಿ ಕೆಳಗೆ ಮುಂದೆ ನೋಡಿದ್ವಲ್ಲ ಫಸ್ಟ್ಗೆ ಸಮ್ಮರಿ, ಗಾಯಲ್ಲಿ ಏನಿತ್ತು, ಪಾರಿವಾಳದಷ್ಟು ದೊಡ್ಡ ಬುಗ್ಗಳಾದ ಜಿಗಟ ಗುಂಗುರುಗಳನ್ನ ಮಾಯೆಯಿಂದ ನಿರ್ಮಾಣ ಮಾಡಿದ್ಲು. ಅವು ವಿದ್ಯುಚ್ಛೂರ ಋಷಿಗಳ ಶರೀರವನ್ನ ರಾತ್ರಿ 4 ಜಾವ ಸಮಯವು ಕಚ್ಚಿ ತಿನ್ನುತ್ತಾ ನರಕದ ಯಾತನೆಗಿಂತ ಅಧಿಕವಾದ ನೋವನ್ನುಂಟು ಮಾಡುವ ಉಪಸರ್ಗವನ್ನ ಮಾಡಿದ್ವು. ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಕೂಡ ತಿರುಕೋಪಸರ್ಗವನ್ನ ಸಹಿಸಿಕೊಂಡ್ಬಿಟ್ಟು ಅವನು ರತ್ನಾತರೆಗಳನ್ನು ಸಂಪಾದನೆ ಮಾಡಿ ಮೋಕ್ಷವನ್ನ ಪಡ್ಕೊಂಡ. ಇವನು ಕೂಡ ಅಷ್ಟೇ, ಪಾರಿವಾಳದಷ್ಟು ದೊಡ್ಡಗಿರುವ ಹುಳುಗಳಂತೆ ನೋಡಿ, ಪಾರಿವಾಳದಷ್ಟು ದೊಡ್ಡ ಹುಳುಗಳನ್ನ, ಜಿಗುಟಗಳನ್ನ, ಗುಂಗುರುಗಳನ್ನ, ಸೊಳ್ಳೆ ನೊಣಗಳು. ಪಾರಿವಾಳ ದೊಡ್ಡ ಸೊಳ್ಳೆ ಬಂದ್ರೆ ಏನ್ ಮಾಡ್ತೀರಾ ಅಲ್ವಾ? ಅವನು ಎದುರ್ಲಿಲ್ಲ, ಎಲ್ಲವನ್ನ ಆ ನೋವನ್ನೆಲ್ಲ ಸಹಿಸ್ಕೊಂಡ್ಬಿಟ್ಟು ಅಂತಹ ದುಃಖವು ನೋವು ಮನಸ್ಸಿನಲ್ಲಿ ಇಲ್ಲದ ರೀತಿಯಲ್ಲಿ ಅವನ ಸಹಿಸಿಕೊಂಡು
ಅಜ್ಞಾ ವಿಚಯ ಅಪವಾ ವಿಚಯ ಏನೋ ಹೇಳ್ತಾರೆ, ವಿಪಾಕ ವಿಚಯ ಸಂಸ್ಥಾನ ವಿಚಯ 4 ವಿಧವಾದ ಧರ್ಮಧ್ಯಾನವನ್ನು ಧ್ಯಾನಿಸಿ ಪೃಥಕ್ತ್ವ ವಿತರ್ಕ ವಿಚಾರ ಎಂಬ ಮೊದಲನೇ ಶುಕ್ಲವನ್ನು ಧ್ಯಾನಿಸುತ್ತಾ ಕ್ಷಪಕ ಶ್ರೇಣಿಯನ್ನು ಏರಿ ಏಕತ್ವ ಅಂತ ಹೋಗ್ತಾರೆ. 7th ಲೈನ್ಗೆ ಬಂದ್ಬಿಡಿ. ಘಾತಿ ಕರ್ಮಗಳನ್ನು ನಾಶಗೊಳಿಸಿ ಅಂತರ್ಗತ ಕೇವಲಿಯಾಗಿ ಅಘಾತಿ ಕರ್ಮಗಳನ್ನು ನಾಶಗೊಳಿಸಿ ಕಿಡಿಸಿ ಮುಕ್ತಿಗೆ ಹೋದರು. ಮುಕ್ತಿಯನ್ನ ಪಡ್ಕೊಂಡ, ಎಲ್ಲ ನೋವನ್ನು ಸಹಿಸ್ಕೊಂಡ್ಬಿಟ್ಟು ಮುಕ್ತಿಯನ್ನ ಪಡ್ಕೊಂಡ್ಬಿಟ್ಟ. ಕತೆ ಮುಗಿತು. ವಿದ್ಯುಚ್ಛರಣ ಕತೆ ಮುಂದುವರೆದ ಶಿವಕೋಟಿ ಹೇಳ್ತಾನೆ, ಸನ್ಯಾಸವನ್ನು ಆಚರಿಸುತ್ತಿರುವ ಭವ್ಯರು ಹಾಗೂ ಶ್ರೇಷ್ಠವೂ ಶುದ್ಧವೂ ಸಹಜವೂ ಆದ ರತ್ನಾತರೆಗಳನ್ನು ಆರಾಧಿಸುವವರು ವಿದ್ಯುಚ್ಛರ ಋಷಿಗಳನ್ನ ಮನಸ್ಸಿನಲ್ಲಿ ಭಾವಿಸಿಕೊಂಡು ದಂಡನೆಗಳನ್ನು, ಯಾತನೆಗಳನ್ನು, ರೋಗಗಳನ್ನು, 4 ವಿಧವಾದ ಉಪಸರ್ಗಗಳನ್ನು, ಹಸಿವು, ಬಾಯಾರಿಕೆ, ಶೀತ, ಉಷ್ಣ, ವಾಯು, ಸೊಳ್ಳೆ ನೊಣ ಮುಂತಾಗಿರುವವುಗಳಿಂದ ಆಗತಕ್ಕ ಯಾತನೆಗಳನ್ನ, ದುಃಖಗಳನ್ನ ಸಹಿಸಿಕೊಂಡು ಶ್ರೇಷ್ಠವೂ ಶುದ್ಧವೂ ಸಹಜವಾದ ರತ್ನಾತರೆಗಳನ್ನ, ಯಾವ ರತ್ನಾತರೆಗಳು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚರಿತ್ರ, ಇವುಗಳನ್ನು ಸಾಧಿಸಿಬಿಟ್ಟು ಸ್ವರ್ಗ ಮೋಕ್ಷ ಸುಖಗಳನ್ನ ಪಡೆಯಲಿ. ಇದು ಕೃತಿಯ ಉದ್ದೇಶ. ನೀವು ಕೂಡ ನಿಮ್ಮ ಸಾಧನೆ ಅಡ್ಡಿಯಾಗುವಂತಹ ಎಲ್ಲ ಹಸಿವು, ಬಾಯಾರಿಕೆ, ನೀರಡಿಕೆ, ನಿದ್ರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವೀಕೆಂಡ್ಸು, ನ್ಯೂ ಇಯರ್ ಪಾರ್ಟಿ, ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ ಎಲ್ಲ ಆಮಿಷಗಳನ್ನು ಸೈಡಿಗೆ ಇಟ್ಬಿಟ್ಟು ನೀವು ತಪಸ್ಸನ್ನ ನಿಷ್ಠೆಯಿಂದ ಕೈಗೊಂಡು ಸುಕುಮಾರ ಸ್ವಾಮಿ ನೆನ್ಪು ಮಾಡ್ಕೊಳ್ಳಿ, ವಿದ್ಯುಚ್ಛರ ನೆನ್ಪು ಮಾಡ್ಕೊಳ್ಳಿ, UPSC ಅನ್ನುವ ಮೋಕ್ಷ ಸುಖವನ್ನು ಪಡೀರಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ. ಇದು ನಿಮಗೆ ಒಡ್ಡಾರಾಧನೆ. ಒಡ್ಡಾರಾಧನೆ ಸಾಮಾನ್ಯವಾಗಿ 2 days ಅಲ್ಲಿ ಮುಗಿಸುವಂಥದ್ದು. ಬಟ್ ಟೈಮ್ ಡ್ಯೂರೇಷನ್ 3 hours, ಸ್ವಲ್ಪ ಟೈಮ್ ಡ್ಯೂರೇಷನ್ ಕಮ್ಮಿ ಆಗಿದೆ. 5:45 ಶುರು ಮಾಡ್ತಾ ಇದ್ವಿ. ಅಗೇನ್ ಐ ಆಮ್ ಗೋಯಿಂಗ್ ಲಿಟ್ಲ್ ಸ್ಲೋ ಅಷ್ಟೇ, ಮತ್ತೇನಿಲ್ಲ. ನಿಮಗಿನ್ನೂ ಅದು ಪದ ಜೋಡಣೆಗಳು, ವಾಕ್ಯ ಜೋಡಣೆಗಳು, ವಾಕ್ಯಾಬುಲರಿ ಎಲ್ಲ ಬರಬೇಕು. ಆ್ಯಂಡ್ ಮನೆಗೆ ಹೋಗಿ ಓದಬೇಕು. ಓದ್ತಾ ಇದ್ದೀರಾ? ಮನೆಗೆ ಹೋಗಿ ಓದ್ತಾ ಇದ್ದೀರಾ? ನಾನು ಫಸ್ಟ್ ಡೇ ಹೇಳಿದ್ದನ್ನು ಮರಿ ಕುಡ್ದು, ದಟ್ ಈಸ್ ತಮ್ ರೂಲ್, ದಟ್ ಈಸ್ ಗೋಲ್ಡನ್ ರೂಲ್. ಅದರಿಂದ ಯಾವುದೇ ವಿನಾಯಿತಿ ಇಲ್ಲ, ಇಫ್ ಬಟ್ ಏನೂ ಇಲ್ಲ ಅಲ್ಲಿ. ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ಆಪ್ಷನಲ್. ನೀವು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಬೇಕು. ಮಾಡಿದ್ದೀರಾ ಸೆಲ್ಫ್ ಅಸೆಸ್ಮೆಂಟು? ಅದಕ್ಕಿಂತ ಮುಂಚೆ ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ಕೊಂಡಿದ್ದೀರಾ? ಮಾಡೋಕೆ ಶುರು ಮಾಡಿದ್ದೀರಾ? ಹೋಗ್ಲಿ. ಕ್ವಶನ್ ಬ್ಯಾಂಕ್ ಬಗ್ಗೆ ನಾನು ಹೇಳಿದ್ದೆ, ನೆನಪಿದ್ಯಾ ಅಲ್ವಾ? ಟಾಪಿಕ್ ವೈಸ್ ಕ್ವಶನ್ಗಳು ಬರ್ಕೋಬೇಕು. ರಿಪೀಟ್ ಆಗಿರೋ ಕ್ವಶನ್ ಮುಂದೆ ಪ್ಲಸ್ ಹಾಕೋಬೇಕು. ಎರಡನೇದು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಬೇಕು. ಎಲ್ಲ ಕ್ಲಾಸ್ಗಳನ್ನ ಕೇಳಿಯೂ ಕೂಡ ನಿಮಗೆ ಎಷ್ಟು ಟೈಮ್ ಉಳಿಯುತ್ತೆ ಮನೆಯಲ್ಲಿ? ದುಡ್ಡು ಲೆಕ್ಕಾಚಾರ ಮಾಡ್ದಂಗೆ ಇದಷ್ಟೇ, ಮತ್ತೇನಿಲ್ಲ. ಟೈಮ್ ಈಸ್ ಆಲ್ಸೋ, ಇಟ್ ಈಸ್ ಇನ್ಫ್ಯಾಕ್ಟ್ ಮೋರ್ ದೆನ್ ಮನಿ. ಇಟ್ ಈಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಮನಿ ಅಲ್ವಾ? ನೀವು ಪ್ರತಿದಿನ ಕ್ಲಾಸಿಗೆ ಎಷ್ಟು ಗಂಟೆ ಇರ್ತೀರಾ, ಏನೇನು ಮಾಡ್ತೀರಾ, ಎಷ್ಟು ಟೈಮ್ ಉಳಿಯುತ್ತೆ ಅಸೆಸ್ ಮಾಡ್ಬೇಕದನ್ನ. ನನಗೆ ನನ್ನ ಮನೆಯಲ್ಲಿ ಇಷ್ಟು ಟೈಮ್ ಉಳಿಯುತ್ತಪ್ಪ, ಬೆಳಿಗ್ಗೆ 1 hour ಉಳಿಬೋದು, ಮಧ್ಯಾಹ್ನ 1 hour ಉಳಿಬೋದು, ನೈಟ್ 1-2 hour ಉಳಿಬೋದು. ಇಷ್ಟು ಟೈಮ್ ಉಳಿದ್ರೆ ಅದನ್ನ ಯಾವ್ಯಾವ್ದು ಕಲೋಕೇಟ್ ಮಾಡಬೇಕು, ಲೆಕ್ಕಾಚಾರ ಹಾಕಿ ಓದಬೇಕು. ಗೋಯಿಂಗ್ ವಿತ್ ದ ಫ್ಲೋ ಅನ್ನೋದು UPSC ವರ್ಕ್ ಆಗಲ್ಲ. ಗೋಯಿಂಗ್ ವಿತ್ ದ ಫ್ಲೋ ಅಟಿಟ್ಯೂಡ್ ಅಕಾಡೆಮಿಕ್ಸ್ ಅಲ್ಲಿ ಇತ್ತು. ಪಾಸ್ ಆದರೆ ಸಾಕು, ನಾನೇನು ರ್ಯಾಂಕ್ ಬರಬೇಕು ಅವಶ್ಯಕತೆ ಇಲ್ಲ, ಗೋಲ್ಡ್ ಮೆಡಲ್ ಆಗೋ ಅವಶ್ಯಕತೆ ಇಲ್ಲ. UPSC ಹಂಗೆ ಆಗೋದಿಲ್ಲ, ಅರ್ಥದಲ್ಲ? ಸೊ ಯು ಶುಡ್ ಆಲ್ವೇಸ್ ಬಿ ಕ್ಯಾಲ್ಕುಲೇಟಿವ್. ಎಫರ್ಟ್ಸ್ ಯಾವಾಗಲೂ ಕ್ಯಾಲ್ಕುಲೇಟೆಡ್ ಆಗಿ ಇರಬೇಕು. ನಿಮ್ಮ ಕ್ಯಾಲ್ಕುಲೇಷನ್ಸ್ ನಿಮ್ಮದೇ ಆಗಿರ್ಬೇಕು, ಮತ್ತೆ ನಂದಲ್ಲ ಅಥವಾ ಇನ್ನೊಬ್ರದಲ್ಲ. ಸೊ ಇನ್ನು ಬಿಗಿನಿಂಗ್ ಫೇಸ್ ಆಫ್ ಪ್ರಿಪರೇಷನ್ ಇದ್ದೀರಾ, ಏನಾದರೂ ನಿಮ್ಮ ಪ್ರಿಪರೇಷನ್ ಕರೆಕ್ಷನ್ಸ್ ಆಗ್ಬೇಕಂದ್ರೆ ಈಗಲೇ ಮಾಡ್ಕೊಳ್ಳಿ. ಪ್ರೈಮರಿ ಥಿಂಗ್ ಈಸ್ ಸೆಲ್ಫ್ ಅಸೆಸ್ಮೆಂಟ್. ಎಷ್ಟು ಅವರ್ಸ್ ಸಿಗುತ್ತೆ ನಿಮಗೆ? 4 hours ಸಿಗುತ್ತಾ, 5 hours ಸಿಗುತ್ತಾ? ಆ 4ರಿಂದ 5 hours ಮೀಸಲಾಗ್ಬಿಡ್ಬೇಕು. ಶತಾಯಗತಾಯ ಆ 4ರಿಂದ 5 hours ನಾನು ಓದಲೇಬೇಕು. ನೀವು ಎಷ್ಟೇ ಪಾಠ ಕೇಳ್ಕೊಂಡು ಹೋಗಿ ಮನೆಗೂ ಒಂದ್ಸಲ ಬುಕ್ ತಿರುಗಿಸಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ, ನಿಮಗೆ ನಿಮ್ಮ ಪ್ರಿಪರೇಷನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. UPSC ದೊಡ್ಡ ನಾಲೆಡ್ಜ್ ಗೇಮ್ ಅನ್ನಲ್ಲ ಇದು. ನೀವೇನು ಮಾರ್ಸಿಗೆ ಹೋಗಿ ಹೆಂಗ್ ಬದುಕಬಹುದು ಅಂತ ಯೋಚನೆ ಮಾಡ್ತಾ ಇಲ್ಲ. ಮಾಡ್ತೀರೇನಾದ್ರು? ಅಂತ ದೊಡ್ಡ ವಿಜ್ಞಾನ ಕಂಡಿಡ್ತಾ ಇದ್ದೀರಿ ನೀವು ಇವಾಗ? ನಥಿಂಗ್. ಇದೆಲ್ಲ ಓದಿ ಬಿಟ್ಟಿರುವಂಥವುಗಳೇ. ಒಡ್ಡಾರಾಧನೆ 1000 ವರ್ಷದಿಂದ ಓದಿರುವಂಥ ಪುಸ್ತಕ ಇದು. ನೀವು ಕಾನ್ಸ್ಟಿಟ್ಯೂಷನ್ ಓದ್ತೀರಾ, 75 ವರ್ಷದಿಂದ ಓದಿರೋ ಪುಸ್ತಕ ಅದು. ಯಾವುದು ಹೊಸದೇನು ಓದ್ತಾ ಇಲ್ಲ ನೀವು. ದೇರ್ ಈಸ್ ಅಬ್ಸಲ್ಯೂಟ್ಲಿ ನಥಿಂಗ್ ನ್ಯೂ ಇನ್ ವಾಟ್ ಯುವರ್ ಸ್ಟಡಿಂಗ್. ಕರೆಂಟ್ ಅಫೇರ್ ಹೊಸದಾಗಿರ್ಬೋದು ಅಷ್ಟೇ ಅಲ್ವಾ? ಹೊಸದು ಅನ್ನುವಂಥದ್ದು ಏನಿಲ್ಲ. ನೀವೇನು ದೊಡ್ಡ ರಾಕೆಟ್ ಸೈನ್ಸ್ ಓದ್ತಾ ಇಲ್ಲ, UPSC ಓದೋನೇನು ಐನ್ಸ್ಟೀನ್ ಅಲ್ಲ. ಯಾಕೆ ಕಷ್ಟ ಎಕ್ಸಾಮ್ ಹಂಗಾದ್ರೆ? ಬಿಕಾಸ್ ಆಫ್ ವಾಸ್ಟ್ನೆಸ್ ಅರ್ಥಲ್ಲ? ಅದರ ವ್ಯಾಪ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವೆಂತ ಬ್ರಿಲಿಯಂಟ್ ಆದ್ರೂ ಕೂಡ ಡಸಂಟ್ ಮ್ಯಾಟರ್. ಟೈಮ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಳ್ತಿಲ್ಲ,
ಎಫರ್ಟ್ಸು ಕ್ಯಾಲ್ಕುಲೇಟ್ ಆಗಿಲ್ಲ, ನಿಮ್ಮ ಪ್ರಿಪರೇಷನ್ ನಿಮ್ಮ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಏನು ಉಪಯೋಗ ಬರೋದಿಲ್ಲ. ಇಟ್ ಈಸ್ ನಾಟ್ ದಟ್ ಎಕ್ಸಾಮ್ ಹತ್ರ ಬಂದಾಗ ಓದ್ತೀವಿ, ಇನ್ನೊಂದೇದೋ ನೋಟ್ಸ್ ತೊಗೊಂಡು ಓದ್ತೀವಿ, ಹಂಗಾಗಲ್ಲ. ಎಸ್ಪೆಷಲಿ ಕನ್ನಡ ಪ್ರತಿದಿನ ಏನು ಟಾಪಿಕ್ ಆಗಿರೋದು ಅದನ್ನು ಓದಿ. ಮ್ಯಾಂಡೇಟರಿ, ದಟ್ ಈಸ್ ಮ್ಯಾಂಡೇಟರಿ. ಅವತ್ತು ಊಟ ಬಿಟ್ಟರು ಪರವಾಗಿಲ್ಲ, ಅರ್ಧ ಗಂಟೆ ನಿದ್ದೆ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಇಟ್ ಈಸ್ ಮ್ಯಾಂಡೇಟರಿ. ನೀವು ಆ ಕನೆಕ್ಷನ್ ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಪ್ರಿಪರೇಷನ್ ಡಿಲೇ ಆಗುತ್ತೆ, ಪೆಂಡಿಂಗ್ ಆಗುತ್ತೆ. UPSC ಹೇಳಿದೆ ನಾನು, ಇಟ್ ಈಸ್ ರೇಸ್ ಅಗೇನ್ಸ್ಟ್ ದ ಟೈಮ್. ನೆನ್ಪಿಟ್ಕೊಳ್ಳಿ, ನಿಮಗೂ ಟಾಪರ್ಗೂ ಏನಪ್ಪ ಕಾಮನ್ನು? ಟೈಮ್. ನಿಮಗೇನು ಟೈಮ್ ಇದೆ ಅವನಿಗೂ ಅದೇ ಇರೋದು. ಇಬ್ಬರಲ್ಲಿ ಯಾರು ಟಾಪರ್? ಕ್ಯಾನ್ ಬಿ ಎನಿಬಡಿ. ಯಾರು ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಈ ವಿಲ್ ಬಿ ಇನ್ ದ ರೇಸ್ ಆರ್ ಈ ವಿಲ್ ವಿನ್ ದ ರೇಸ್. ಯಾರು ಸಮಯ ಉಪಯೋಗಿಸ್ಕೊಳ್ಳೋದಿಲ್ವೋ ಅವರು ಸ್ಪರ್ಧೆಗೆ ಬರೋಕ್ಕೂ ಮುಂಚೆ ಸೋತವರಾಗಿರ್ತಾರೆ ಅಷ್ಟೇ. ಅಟೆಂಪ್ಟ್ ಸುಮ್ಮನೆ ಕೊಡ್ತಾ ಇರ್ತಾರೆ ಅಷ್ಟೇ. ಸುಮ್ಮನೆ ಏಜ್ ಇದೆ ಅಲ್ಲ ಅಂತ ಅಟೆಂಪ್ಟ್ ಕೊಡ್ತಾ ಇರ್ತಾರೆ. ಅಟೆಂಪ್ಟ್ ಕೊಡೋಕ್ಕೂ ಮುಂಚೆ ಸೋತಿರ್ತಾರೆ. ಅಟೆಂಪ್ಟ್ಸ್ ಕೊಡೋಕ್ಕೂ ಮುಂಚೆನೇ ಸೋತಿರ್ತಾರೆ, ಕೊಡ್ಬೇಕಲ್ಲ ಅಂತ ಕೊಡ್ತಾ ಇರ್ತಾರೆ ಅಷ್ಟೇ. ಅಂತ ನೇಮ್ ಸೇಕ್ ಕಾಂಪಿಟೇಟರ್ಸ್ ಆಗ್ಬಿಡಿ. ದಟ್ಸ್ ಆಫ್ ನೋ ಯೂಸ್. ಸೊ ಈ ವರ್ಷದಿಂದ ದ ಬಿಗಿನಿಂಗ್ ಫೇಸ್ ಆಫ್ ಪ್ರಿಪರೇಷನ್ ಅವತ್ತಿಂದ ಅವತ್ತೇ ಓದಿ. ಓದ್ದಾಗಲೇ ನಿಮಗೆ ವೊಕ್ಯಾಬ್ಯುಲರಿ ಬರೋದು. ಕೆಲವೊಂದು ವರ್ಡ್ಸ್ಗಳೆಲ್ಲ ಮೊನ್ನೆ ಎಲ್ಲ ಒಂದಿಷ್ಟು ಹೊಸ ವರ್ಡ್ಗಳು ಪರಿಚಯ ಆದ್ವಾ ನಿಮಗೆ ಅಲ್ವಾ? ಈ ವರ್ಡ್ಗಳು ನಿಮ್ಮ ತಲೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ರಿಟರ್ನ್ ಆಗಬೇಕು ಅಂತ ಹೇಳಿದ್ರೆ ಓದಬೇಕು. ರಿಟರ್ನ್ ಆಗಬೇಕು. ಅದು ಓದದೆ ಹೋದರೆ, ರಿಟರ್ನ್ ಆಗದೆ ಹೋದರೆ ಇನ್ನೊಂದು ತಿಂಗಳು ಬಿಟ್ಟು ಕೇಳಿದ್ರೆ ಏನು ಅರ್ಥ ಆಗಲ್ಲ ನಿಮಗೆ, ಏನು ಗೊತ್ತೇ ಇರೋದಿಲ್ಲ ನಿಮಗೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇದರಲ್ಲಿ ಕ್ವಶನ್ ನಾನು ನಿಮಗೆ ನೋಟ್ಸ್ ಕೊಡ್ತೀನಿ, ಜೆರಾಕ್ಸು. ಫಸ್ಟ್ ಯಾಕೆ ಕೊಡಲಿಲ್ಲ, ನಾನು ಬುಕ್ಸ್ಗೆ ಓದಲಿ ಅಂತ ಕೊಡಲಿಲ್ಲ, ನಾನು ನೀವು ಬುಕ್ ಓದಲಿ ಅಂತ ಕೊಡಲಿಲ್ಲ, ಓದಿ. ನಾನು ನೋಟ್ಸು ಇವತ್ತು ಶೇರ್ ಮಾಡ್ತೀನಿ, ಪ್ರಿಂಟ್ಔಟ್ ತಗೊಳ್ಳಿ. ನೆಕ್ಸ್ಟ್ ನಾನು ಜನ್ನ ಮತ್ತು ನಾಗಚಂದ್ರ ಚರ್ಚೆ ಮಾಡ್ತೀನಿ. ಪ್ಲಸ್ ಐ ವಿಲ್ ಡಿಸ್ಕಸ್ ಕ್ವಶನ್ ಆನ್ಸರ್ಸ್. ಕ್ವಶನ್ ಆನ್ಸರ್ ಏನು ಬರೀಬೇಕು, ಆನ್ಸರ್ ಹೆಂಗಿರಬೇಕು, ಪೀಠಿಕೆ ಏನಿರಬೇಕು, ಏನಿರಬೇಕು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಹೌದಾ? ಐ ಆಮ್ ಗೋಯಿಂಗ್ ಲಿಟ್ಲ್ ಸ್ಲೋ ಬಿಕಾಸ್ ಕೆಲವರು ಹೊಸಬರು ಬರೋರು ಇರ್ತಾರೆ, ಇನಿಷಿಯಲ್ ಡೇಸು. ಜೊತೆಗೆ ನೀವು ಕೂಡ ಪೇಸಿಗೆ ಬರಬೇಕು. ಇವೆಲ್ಲ ಹೊಸದು. ಕೆಲವರೆಲ್ಲ 6-7 ವರ್ಷ ಆದ್ಮೇಲೆ ಕನ್ನಡ ಹಿಡ್ಕೊಂಡು ಕೂತಿರ್ತೀರ ಪುಸ್ತಕಗಳನ್ನ ಅಲ್ವಾ? ಸೊ ನಿಮಗೂ ಆ ಪೇಸಿಗೆ ಸೆಟ್ ಆಗಬೇಕು. ಇದೆಲ್ಲ ಮೈಂಡ್ ಗೇಮ್. UPSC ಅಂದ್ರೆ ಮೈಂಡ್ ಗೇಮ್. ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಕಾನ್ಫಿಡೆನ್ಸ್ ಬಂದ್ರೇ ಖುಷಿಯಾಗಿ ಓದ್ತೀರ ನೀವು. ಕಾನ್ಫಿಡೆನ್ಸ್ ಬರದೇ ಹೋದ್ರೆ ಯಾಂತ್ರಿಕ ಆಗ್ಬಿಡುತ್ತೆ, ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ನಿಮಗೆ ಆತ್ಮವಿಶ್ವಾಸ ಬಂದಾಗ ಮಾತ್ರ ನೀವು ಖುಷಿಯಾಗಿ ಓದ್ತೀರಾ. ಹೌದಾ? ಯಾವ್ದಾದ್ರು ಟಾಪಿಕ್ ತಗೊಳ್ಳಿ ನೀವು, ಯಾವುದೋ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಏನೋ ಒಂದು, ನಿಮಗೆ ಅದರ ಬಗ್ಗೆ ಆಸಕ್ತಿ ಆತ್ಮವಿಶ್ವಾಸ ಬಂದಾಗ ಮಾತ್ರ ಖುಷಿಯಾಗಿ ಓದ್ತೀರ ನೀವು. ಇಲ್ಲ ಅಂತ ಹೇಳಿದ್ರೆ ಪೇಜ್ ಲೆಕ್ಕ ಓದ್ತಿರ್ತೀರ. 5 ಪೇಜ್ ಆಯ್ತು, 6 ಪೇಜ್ ಆಯ್ತು, 7 ಪೇಜ್ ಆಯ್ತು, ಹಿಂಗೆ ಓದಬಾರ್ದು ಲಿಟರೇಚರ್ನ. ಯು ಶುಡ್ ಆಲ್ವೇಸ್ ಬಿ ಕಾನ್ಫಿಡೆಂಟ್. ಕಾನ್ಫಿಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಅವತ್ತಿಂದ ಅವತ್ತೇ ಓದಬೇಕು. ಅರ್ಥದಲ್ಲ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಕ್ಲಾಸ್ ಇರುತ್ತಲ್ಲ ನಂಗೆ ಗೊತ್ತಿಲ್ಲ, ಬಿಕಾಸ್ ಕ್ಲಾಸ್ ರೂಮ್ ಅವೈಲಬಿಲಿಟಿ ಕೆಲವೊಂದೆಲ್ಲ ರೀಶಫಲ್ ಮಾಡ್ತಿದ್ದಾರೆ. ಕ್ಲಾಸ್ ರೂಮ್ ಅವೈಲಬಿಲಿಟಿ ಮೇಲೆ ಡಿಸೈಡ್ ಆಗಿ ಐ ಆಮ್ ಅವೈಲಬಲ್. ನಾನು ರಜೆ ಕೊಡ್ತಾ ಇಲ್ಲ, ನಾನಿದ್ದೀನಿ. ಬಟ್ ಕ್ಲಾಸ್ ರೂಮ್ ಅವೈಲಬಿಲಿಟಿ ಕಾರಣಕ್ಕೆ ನಾಳೆ ಬೈ ಚಾನ್ಸ್, ಅವ್ರನ್ನು ಕನ್ಫರ್ಮ್ ಮಾಡಿಲ್ಲ, ಬೈ ಚಾನ್ಸ್ ರಜೆ ಇತ್ತು ಅಂತ ಹೇಳಿದ್ರೆ, ಕ್ಲಾಸ್ ರೂಮ್ ಅವೈಲಬಿಲಿಟಿ ಕಾರಣಕ್ಕೆ ಏನಾದರೂ ಕ್ಲಾಸ್ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ ಮಂಡೇ ರೆಸ್ಯೂಮ್ ಮಾಡ್ತೀನಿ. ಸೊ ಮಂಡೇ ನಾನು ಜನ್ನ, ನಾಗಚಂದ್ರ, ವಜ್ರಧಾನೆ 3 ನೋಟ್ಸ್ ಕೊಟ್ಟಿರ್ತೀನಿ. 3 ಪ್ರಿಂಟ್ ಔಟ್ ತಗೊಂಬನ್ನಿ. ಆ್ಯಂಡ್ ಈ ವೀಕೆಂಡ್ನ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ರಜಾ ಇತ್ತು ಅಂದ ತಕ್ಷಣ ಆ 3 ಗಂಟೆ ನಿಮ್ಮ ಜೀವನದಲ್ಲಿ ಇಲ್ಲ ಅಂತಲ್ಲ. ಯು ಸ್ಟಿಲ್ ಹ್ಯಾವ್ ದ 3 hours ಫಾರ್ ಯು. ನೆನ್ಪಿಟ್ಕೊಳ್ಳಿ ಇದನ್ನ. ರಜಾ ಇತ್ತು, ಸಿಲೆಬಸ್ ಸ್ಲೋ ಆಗ್ತಿದೆ, ಈ ಥರದೆಲ್ಲ ಮನಸ್ಸಿಗೆ ಅನ್ಸುತ್ತೆ. ಎಗ್ರಿ ಆಸ್ ಸ್ಟೂಡೆಂಟ್ ಆಲ್ಸೋ ಐ ವಿಲ್ ಆಲ್ಸೋ ಫೀಲ್ ದ ಸೇಮ್. ಆದರೆ ನಿಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಆ ಟೈಮ್ನ ಹೆಂಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅದು ನಿಮ್ಮ ಕೆಲಸ. ಅರ್ಥದಲ್ಲ? ಓದಿ, ಆ ಟೈಮಲ್ಲಿ ಕೂತ್ಕೊಂಡು ಓದಿ, ಇನ್ನೊಂದ್ಸಲ ರಿವೈಸ್ ಮಾಡಿ. ಅರ್ಥದಲ್ಲ? ಈ ಕಾಲೇಜ್ ಮೈಂಡ್ ಸೆಟ್ಗಳು ಬೇಡ. ಯಾವುದೇ ಕನ್ನಡ ಆಗಿರಲಿ, ಬೇರೆ ರಜಾ ಸಿಕ್ತಪ್ಪ, ಸಿಕ್ತು ಅಂದ ತಕ್ಷಣ ರಜಾ ಅಲ್ಲ ನಿಮಗದು. 3 ಅವರ್ ನಿಮ್ಮ ಜೀವನದಲ್ಲೂ ಹೋಗಿಲ್ಲ, ಅಲ್ಲೇ ಇದೆ ಅದು. ಅದನ್ನ ಟೈಮ್ ಸ್ಪೇಸ್ ಅನ್ನೋ ಥರ ಯುಟಿಲೈಸ್ ಮಾಡ್ಕೊಳ್ಳಿ. ಪೆಂಡಿಂಗ್ ಇರುತ್ತಾ, ಯುಟಿಲೈಸ್ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಬರೆಯಕ್ಕೆ ಹೇಳಿದ್ದೆ ನಾನು, ಬರ್ದಿಲ್ವಾ, ಆ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಅರ್ಥಲ್ವಾ? ಟೈಮ್ ವೇಸ್ಟ್ ಮಾಡಬೇಡಿ. ನಾನು ರಜೆ ಕೊಟ್ಟ ತಕ್ಷಣ ನಾನೇನೋ ಪರ್ಸನಲ್ ವರ್ಕಿಗೆ ಹೋಗ್ತೇನೆ ಅಂತ ತಿಳ್ಕೊಳ್ಳಿ, ಆದ್ರೆ ನಿಮಗೆ ಆ 3 ಅವರ್ ಇನ್ನೂ ಇದೆ. ಅರ್ಥದಲ್ಲ? ನೀವು ಕಾಂಪಿಟೇಷನ್ ಹೊರಗೆ ಬಂದಿಲ್ಲ. ಆ 3 ಅವರ್ಸ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಕಾಲಹರಣ ಮಾಡಬೇಡಿ, ಯಾವ ಕಾರಣಕ್ಕೂ ಕಾಲಹರಣ ಮಾಡಬೇಡಿ. ಡೇ 1 ಹೇಳಿದೆ, ಏನೋ ಸುಮ್ಮನೆ ಏನೋ ಕಾಲೇಜ್ ಮೈಂಡ್ ಸೆಟ್ ಥರ ಹೊರಗೆ ಹೋಗೋದು, ತಿರುಗೋದು, ಅಡ್ಡಾಡೋದು, ಇನ್ನೇನೋ ಗಾಸಿಪ್ಗಳನ್ನು ಮಾಡೋದು, ಇಟ್ ವಾಂಟ್ ವರ್ಕ್. UPSC ರಿಕ್ವೈರ್ಸ್ ಮೆಚ್ಯೂರಿಟಿ. ಮೆಚ್ಯೂರಿಟಿ ಪ್ರೈಮ್, ಅದನ್ನು ಬೋಲ್ಡ್ ಅಂಡರ್ಲೈನ್ ಮಾಡ್ಕೊಂಡು, ಬೋಲ್ಡ್ ಲೆಟರ್ ಮೆಚ್ಯೂರಿಟಿ. ವಿತೌಟ್ ಮೆಚ್ಯೂರಿಟಿ ಯು ಕೆನಾಟ್ ಕಾಲ್ ಯುವರ್ ಮೆಚ್ಯೂರಿಟಿ. ಅಂದರೆ ಯಾವಾಗ ಸೀರಿಯಸ್ ಆಗಿರೋದಲ್ಲ, ನಗೋ ನಾನು UPSC ಆಸ್ಪಿರೆಂಟ್ ನಗೋ, ಹಂಗಲ್ಲ. ಜೀವನದಲ್ಲಿ ಸಂತೋಷನೇ ಮರ್ತು ಬಿಡಿ ಅಂತ ಹೇಳಿದೆ ನಾನು. ಟೈಮ್ ಸೆನ್ಸ್ ಇರಬೇಕಷ್ಟೆ, ಟೈಮ್ ಸೆನ್ಸ್.
ಆಯ್ತು, ಮನೆಗೆ ಮಾತಾಡ್ತೀರಾ, ಮೊಬೈಲ್ ನೋಡ್ತೀರಾ, ಆಯ್ತು, ಅದಕ್ಕೊಂದು ಟೈಮ್. ಮಧ್ಯೆ ಓದ್ಬೇಕಾದ್ರೆ ಬ್ರೇಕ್ ತೊಗೊಂತಾರೆ, ಅದಕ್ಕೊಂದು ಟೈಮ್. ಏನು ಊಟ ಮಾಡ್ತೀರಾ ಕರೆಕ್ಟಾಗಿ ಡಿಸೈಡ್ ಆಗಿ. ಸೀರಿಯಸ್ ಆಗಿ ICU ಪೇಷಂಟ್ ಥರ ಇರಿ ಅಂತ ಹೇಳಲ್ಲ ನಾನು, ಹಂಗಲ್ಲ. ಬಟ್ ಯಾವ್ದು ಅವಶ್ಯಕ ಯಾವ್ದು ಅನವಶ್ಯಕ ಅನ್ನೋದು ಗೊತ್ತಿರಲಿ ಅಷ್ಟೆ. ಅದು ನಿಮ್ಮ ಕೈಲೇ ಇರಲಿ. 4 ಜನ ಹೇಳೋ ಅವಶ್ಯಕತೆ ಇಲ್ಲ, ಹೊರಗಿಂದ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯು ಶುಡ್ ಕಂಟ್ರೋಲ್ ಯುವರ್ ಸೆಲ್ಫ್. ಯಾವ ಮೆಂಟರು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾವ ಫ್ಯಾಕಲ್ಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮ್ಮ ಪೇರೆಂಟ್ಸ್ಗೂ ಕೂಡ ನಿಮ್ಗೆ ಗೊತ್ತಿರಲ್ಲ ನೀವೇನು ಮಾಡ್ತಿರ್ತೀರ ಅಂತ. ಅರ್ಥದಲ್ವಾ? ಸೆಲ್ಫ್ ಕಂಟ್ರೋಲ್. ನೀವೇನು ಮಾಡ್ತೀರ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಸೆಲ್ಫ್ ಅಸೆಸ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೊನೆಯ ಮೊಮೆಂಟಲ್ಲಿ ಬಂದ್ಬಿಟ್ಟು ಯಾರಾದರೂ ನನಗೆ ಅದು ಮಾಡಿಲ್ಲ ಸರ್, ಇದಾಗಿಲ್ಲ ಅಂತ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ. ಇಷ್ಟು ದಿನ ವೇಸ್ಟ್ ಮಾಡ್ಬಿಟ್ರಲ್ಲ ಇವರು ಅಂತ ಅಲ್ವಾ? ಯು ಕಾಂಟ್ ಗೋ ಬ್ಯಾಕ್. ಮತ್ತೆ ಹೊಸದಾಗಿ ಮತ್ತೆ ಇನ್ನೊಂದು 4 ತಿಂಗಳು ಕೂತ್ಕೊಂಡು ಓದಬೇಕು, ಟೈಮ್ ಸಿಗಲ್ಲ, ಮತ್ತೆ ವಾಪಸ್ ಬರೋದಿಲ್ಲ. ದಟ್ ಈಸ್ ವೈ ಆ ರಿಗ್ರೆಟ್ಗಳು ಇರಬಾರ್ದು ಅಂತ ಇಷ್ಟೊಂದು ಸ್ಟ್ರೆಸ್ ಮಾಡ್ತಿರೋದು ನಾನು. ರೈಟ್, ನಾಳೆ ಬಚನ್ಸ್ ಕ್ಲಾಸಲ್ಲಿ ನಾಳೆ ಸಿಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ವಿಲ್ ಮೀಟ್ ಆನ್ ಮಂಡೇ. ಥ್ಯಾಂಕ್ ಯು.